ಓಕೆ. ನಾವು ಸ್ಟಾರ್ಟ್ ಮಾಡೋಣ. ಇನ್ನೊಬ್ರು ಜಾಯಿನ್ ಮಾಡ್ಬೇಕಾಗಿತ್ತು. ಅವರು ಲೇಟ್ ಆಗುತ್ತೆ ಅನ್ಸುತ್ತೆ. ಓಕೆ. ಓಕೆ. ಸೊ ಜಸ್ಟ್ ನಾನು ಒಂದು ಇಂಟ್ರೋ ಜೊತೆಗೆ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಹೆಸರು ಬಂದ್ಬಿಟ್ಟು ಶಿವದರ್ಶಿನಿ ಅಂತ. ಸೊ ನಾನು 15 ಇಯರ್ಸ್ ಇಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ. ಲೈಕ್ ಬ್ಯೂಟಿ ಫೀಲ್ಡ್ ಅಲ್ಲಿ. ನಾನು ಬಂದ್ಬಿಟ್ಟು ಬ್ಯೂಟಿಷಿಯನ್ ಆಗಿ 10 ಇಯರ್ಸ್ ಕೆಲಸ ಮಾಡ್ತಿದ್ದೆ ಅಂಡ್ 5 ಇಯರ್ಸ್ ಆಗಿ ಮೇಕಪ್ ಆರ್ಟಿಸ್ಟ್ ಅಂಡ್ 1 1 ಇಯರ್ಸ್ ಆಗಿ ನಾನು ಬಂದ್ಬಿಟ್ಟು ಸ್ಯಾರಿ ಪ್ರೀ ಪ್ಲೀಟಿಂಗ್ ಕ್ಲಾಸಸ್ ಮತ್ತೆ ಸ್ಯಾರಿ ಪ್ರೀ ಪ್ಲೀಟಿಂಗ್ ಸರ್ವಿಸಸ್ ಮಾಡ್ತಾ ಇದ್ದೀನಿ. ಸೊ ನೀವು ಎಲ್ಲಿಂದ ಜಾಯಿನ್ ಆಗಿದ್ದೀರಾ ಮ್ಯಾಮ್ ಇವತ್ತು? ಮ್ಯಾಮ್ ನನ್ನ ಹೆಸರು ಅಶ್ವಿನಿ ಅಂತೇಳಿ. ನಾವು ದಾವಣಗೆರೆಯಿಂದ ಮ್ಯಾಮ್. ಓಕೆ. ಲೈಕ್ ನೀವು ಹೌಸ್ ವೈಫಾ ಇಲ್ಲ ಏನಾದ್ರು ಕೆಲಸ ಮಾಡ್ತಿದ್ದೀರಾ ಮ್ಯಾಮ್? ನಾನು ಬ್ಯೂಟಿಷಿಯನ್ ಮ್ಯಾಮ್. ಈಗ 7 ಇಯರ್ಸ್ ಇಂದಾನು ಬ್ಯೂಟಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮೇಕಪ್ ಆರ್ಟಿಸ್ಟ್ ಆಗಿನೂ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಸೂಪರ್. ನಂಗೆ ಲೈಕ್ ಅಂದ್ರೆ ಸಾರಿ ಡ್ರೇಪಿಂಗ್ ಎಲ್ಲ ಬರುತ್ತೆ ಮ್ಯಾಮ್. ಸ್ವಲ್ಪ ಫ್ಲಫಿ ಪ್ಲೇಟ್‌ದು ಒಂದ್ ಸ್ವಲ್ಪ ಹಾ. ನೋಡ್ಕೊಳ್ಳೋಣ ಅಂತೇಳಿ ನಿಮ್ ಕಡೆ ಜಾಯಿನ್ ಆದೆ. ಓಕೆ. ಓಕೆ ಮ್ಯಾಮ್. ಸೊ ನಾವು ಕ್ಲಾಸ್‌ಗೆ ಹೋಗೋಣ. ಅವ್ರು ಇನ್ನೊಬ್ರು ಕಾಲ್ ಓಕೆ ಮ್ಯಾಮ್. ಮಾಡಿದ್ರೆ ಹೊತ್ತು ಅಟೆಂಡ್ ಮಾಡ್ತಾ ಇಲ್ಲ. ಸೊ ನಮ್ಗೆ ಲೈಕ್ ಬೇಸಿಕ್ ಆಗಿ ನಮ್ಗೆ ಸೆಲ್ಫ್‌ಗಾಗ್ಲಿ ಇಲ್ಲ ಅದರ್ಸಿಗ್ ಮಾಡ್ಬೇಕಾದ್ರೆ ನಮ್ಗೆ ಕೆಲವೊಂದು ಪ್ರಾಡಕ್ಟ್ಸ್ ಮಾತ್ರ ಇಂಪಾರ್ಟೆಂಟ್ ಆಗಿ ಇರುತ್ತೆ. ಸೊ ಕಂಪಲ್ಸರಿ ಇವಾಗ ನೀವು ಆಲ್ರೆಡಿ ಲೈಕ್ ಡ್ರೇಪಿಂಗ್ ಎಲ್ಲ ಮಾಡ್ತೀರಾ ಅಂದ್ರೆ ಕೆಲವೊಂದು ಪ್ರಾಡಕ್ಟ್ಸ್ ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಏನೆಲ್ಲ ಬೇಕಾಗಿರುತ್ತೆ ಅಂತ. ಸೊ ಹ್ಮ್. ಸೊ ಇಲ್ಲಿ ನಮ್ಗೆ ಫಸ್ಟು ಸ್ಯಾರಿ ಪಿಕ್ ಅಂತ ಹೇಳೋ ಈ ತರ ಕ್ಲಿಪ್ಸ್ ಬೇಕಾಗುತ್ತೆ. ವೇಟ್ ಬಾಬು ನನ್ ಕೆಲ್ಸ ತಗೊಳ. ಓಕೆನಾ? ಸೊ ನಮ್ಗೆ ಸ್ಯಾರಿ ಪೆಗ್ಸ್ ಬೇಕಾಗುತ್ತೆ. ಸೊ ಈ ತರ ನಮ್ಗೆ ಮಾರ್ಕೆಟ್ಸ್ ಅಲ್ಲಿ ಕ್ಲಿಪ್ಸ್ ಅವೈಲಬಲ್ ಇರುತ್ತೆ. ಇದೆಲ್ಲ ನಿಮ್ಗೆ ಆನ್‌ಲೈನ್ ಅಲ್ಲಿ ಮಾತ್ರನೇ ಅವೈಲಬಲ್ ಇರುತ್ತೆ. ಆಫ್‌ಲೈನ್ ಅಲ್ಲಿ ನಮ್ಗೆ ಸಿಗಲ್ಲ ಇದು. ಸೊ ಈ ತರ ನಿಮ್ಗೆ ದೊಡ್ಡ ಕ್ಲಿಪ್ಸ್ ಮತ್ತೆ ಈ ತರ ಕ್ಲಿಪ್ಸ್ ಇರುತ್ತೆ. ಸೊ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಒಂದು ಡ್ರೇಪಿಂಗ್ ಮಾಡಕ್ ಮಾತ್ರನೇ ಹೋಗ್ತಿದ್ದೀರಾ ಅಂದ್ರೆ ಈ ತರ ಕ್ಲಿಪ್ಸ್ ಇರುವಾಗ ನಿಮ್ಗೆ ಪಲ್ಲು ಪ್ಲೀಟ್ಸ್ ಎಲ್ಲ ಮಾಡಕ್ಕೆ ಒಂದ್ ಸ್ವಲ್ಪ ಈಸಿಯಾಗಿ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೇಫ್ಟಿ ಪಿನ್ಸ್. ಸೊ ಬ್ಯಾಂಗ್ಳೂರಲ್ಲಿ ನಮ್ಗೆ ಮೋಸ್ಟ್ ಆಫ್ ಬಂದ್ಬಿಟ್ಟು ಲಿಪ್ರಾ ಅನ್ನೋ ಬ್ರಾಂಡ್ಸೇ ನಮ್ಗೆ ಬಂದ್ಬಿಟ್ಟು ಸೇಫ್ಟಿ ಪಿನ್ ಸಿಗುತ್ತೆ. ಸೊ ನಿಮ್ಗೆ ಲಿಪ್ರಾ ಅನ್ನೋ ಬ್ರಾಂಡ್ಸ್ ಅಲ್ಲಿ ಈ ತರ 3 ಸೈಜ್ ಆಫ್ ಪಿನ್ಸ್ ನಮ್ಗೆ ಅವೈಲಬಲ್ ಇರುತ್ತೆ. ಓಕೆನಾ? ಸೊ ಇದ್ರಲ್ಲಿ ನಮ್ಗೆ ಇರೋದ್ರಲ್ಲೇ ಚಿಕ್ಕ ಸೈಜ್ ಪಿನ್ಸ್ ಅನ್ನ ನಾವು ಪ್ಲೀಟಿಂಗ್ ಮಾಡ್ಕೊಳ್ಳಕ್ಕೆ ಈ ಚಿಕ್ಕ ಸೈಜ್ ಪಿನ್ಸ್ ಅನ್ನ ನಾವು ಪಲ್ಲುಗೆ ಯೂಸ್ ಮಾಡ್ಬೇಕು. ಸೊ ನಮ್ಗೆ ಶೋಲ್ಡರ್ ಹಿಂದೆ ಬರುತ್ತಲ್ವಾ? ಸೊ ಇದನ್ನ ಪಲ್ಲು ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಬಂದ್ಬಿಟ್ಟು ಚಿಕ್ಕ ಸೈಜ್ ಪಿನ್ಸ್ ಯೂಸ್ ಮಾಡ್ಕೊಂಡು ಪಿನ್ನಿಂಗ್ ಅನ್ನ ಮಾಡ್ಕೋಬೇಕು. ಸೊ ಯಾವಾಗೂ ನಾವು ಪಿನ್ನಿಂಗ್ ಮಾಡುವಾಗ ಬ್ಯಾಕ್ ಸೈಡ್ ಅಲ್ಲಿ ಮಾಡ್ಕೋಬೇಕು. ಫ್ರಂಟ್ ಅಲ್ಲಿ ಮಾಡ್ಕೋಬಾರ್ದು. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು 1 ಸೈಜ್ ಪಿನ್ಸ್ ಅನ್ನ ಬಂದ್ಬಿಟ್ಟು ನಾವು ಡ್ರೇಪಿಂಗ್ ಪರ್ಪಸ್ ಮತ್ತೆ ನಾವು ಸೆಂಟರ್ ಪ್ಲೀಟಿಂಗ್ ಮಾಡ್ಕೊಳ್ಳಕ್ಕೆ ನಾವು ಬಂದ್ಬಿಟ್ಟು ಯೂಸ್ ಮಾಡ್ಕೊಂತೀವಿ. ಅಂಡ್ 2 ಸೈಜ್ ಪಿನ್ ಬಂದ್ಬಿಟ್ಟು ಡ್ರೇಪಿಂಗ್ ಪರ್ಪಸ್ ಯೂಸ್ ಮಾಡ್ತೀವಿ. ಸೊ ಸುಮಾರು ಜನ ಏನ್ ಮಾಡ್ತಾರೆ ಸೆಲ್ಫ್ ಡ್ರೇಪಿಂಗ್ ಮಾಡುವಾಗ್ಲಿ ಇಲ್ಲ ನಾವು ಬೇರೊಬ್ಬರಿಗೆ ನಾವು ಡ್ರೇಪಿಂಗ್ ಮಾಡ್ಬೇಕಾಗ್ಲಿ ಈ 0 ಸೈಜ್ ಪಿನ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇರೋದ್ರಲ್ಲೇ ಚಿಕ್ಕ ಸೈಜ್ ಪಿನ್ಸ್ ಯೂಸ್ ಮಾಡಿ ಟೈಟ್ ಆಗಿ ಕುತ್ಕೊಳುತ್ತೆ ಅಂತ ಹೇಳ್ಕೊಂಡು ನಾವು ಅದನ್ನ ಯೂಸ್ ಮಾಡ್ತೀವಿ. ಅದನ್ನ ಯೂಸ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಇವಾಗ ಕ್ಲೈಂಟು ಕೆಳಗಡೆ ಕೂತ್ಕೊಂತಾರೆ ಲೈಕ್ ಚಪ್ನಂಗಲ್ ಅಂತ ಹೇಳ್ತೀವಲ್ಲ, ಆ ತರ ಎಲ್ಲ ಕುತ್ಕೋವಾಗ ಏನಾಗುತ್ತೆ ಕೆಲವೊಮ್ಮೆ ಲೈಕ್ ಪ್ಲೀಟ್ ಬಂದ್ಬಿಟ್ಟು ಓಪನ್ ಆಗ್ಬಿಡುತ್ತೆ. ಪಿನ್ ಬ್ರೇಕ್ ಆಗಿ ಓಪನ್ ಆಗ್ಬಿಡುತ್ತೆ. ಅಂದ್ರೆ ಪ್ಲೀಟಲ್ಲಿ ಪಿನ್ನಲ್ಲಿ ಸ್ಯಾರಿ ಬಂದ್ಬಿಟ್ಟು ಲಾಕ್ ಆಗ್ಬಿಡುತ್ತೆ. ಅದನ್ನ ಅವಾಯ್ಡ್ ಮಾಡ್ಕೊಳ್ಳಕ್ಕೆ ಯಾವಾಗೂ ನಾವು ಈ 2 ಸೈಜ್ ಪಿನ್ಸ್ ಅನ್ನ ನಾವು ಬಂದ್ಬಿಟ್ಟು ಡ್ರೇಪಿಂಗ್ ಪರ್ಪಸ್ ಯೂಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಈ ಪಿನ್ಸ್ ಮಾತ್ರನೇ ಇದೆ ಅಂದ್ರೆ, ಇದಕ್ಕಿಂತ ದೊಡ್ಡ ಪಿನ್ಸ್ ಇರುತ್ತೆ. ಸೊ ಇವಾಗ ನಮ್ಗೆ ಪ್ರೀ ಪ್ಲೀಟಿಂಗ್ ಸ್ಯಾರಿ ಬರುವಾಗ ಬರೀ ಸಿಲ್ಕ್ ಸ್ಯಾರೀಸು ಮಾತ್ರನೇ ಬರುತ್ತಂತ ನಾವು ಎಕ್ಸ್‌ಪೆಕ್ಟ್ ಮಾಡಕ್ಕಾಗಲ್ಲ. ಸಮ್‌ಟೈಮ್ಸು ಹೆವಿ ಬಾರ್ಡರ್ ಸ್ಯಾರಿ ಮತ್ತೆ ನಮ್ಗೆ ಬಂದ್ಬಿಟ್ಟು ಫ್ಯಾನ್ಸಿ ಸ್ಯಾರೀಸು ದೊಡ್ಡ ದೊಡ್ಡ ಬಾರ್ಡರ್ಸ್ ಇರುತ್ತಲ್ಲ, ಹೆವಿ ಬಾರ್ಡರ್ ಫ್ಯಾನ್ಸಿ ಸ್ಯಾರೀಸು ಆ ತರ ಎಲ್ಲ ಬರುವಾಗ ನಾವು ಈ ಪಿನ್ಸ್ ಅನ್ನ ಡಿಪೆಂಡ್ ಮಾಡಕ್ ಆಗಲ್ಲ. ಸೊ ಆ ತರ ಸ್ಯಾರೀಸ್‌ಗಳಿಗೆ ನಾವು ದೊಡ್ಡ ಪಿನ್‌ನ ಯೂಸ್ ಮಾಡ್ಕೋಬೇಕು. ಅಂಡ್ ನಮ್ಗೆ ಪ್ಲೀಟಿಂಗ್ ಮಾಡ್ಕೊಳ್ಳೋಕು ಅದೊಂದ್ ಸ್ವಲ್ಪ ನಮ್ಗೆ ಈಸಿಯಾಗಿ ಇರುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಜಾರ್ಜೆಟ್ ಸ್ಯಾರೀಸ್‌ನೆಲ್ಲ ನಾವು ಸಮ್‌ಟೈಮ್ಸ್ ಕ್ಲೈಂಟ್ ಪ್ಲೇಸ್‌ಗೆ ಹೋಗಿ ಡ್ರೇಪಿಂಗ್ ಮಾಡುವಾಗ, ಆ ಜಾರ್ಜೆಟ್ ಸ್ಯಾರಿ ಆಗ್ಲಿ, ಮೈಸೂರ್ ಸಿಲ್ಕ್ ಸ್ಯಾರಿ ಆಗ್ಲಿ, ಇಲ್ಲ ಜಾಸ್ತಿ ಜರಿ ಇರೋ ಸ್ಯಾರಿ ಆಗ್ಲಿ, ಅದು ನಮ್ಗೆ ಈ ಪಿನ್ಸ್ ಅಲ್ಲಿ ಲಾಕ್ ಆಗ್ಬಿಡುತ್ತೆ. ಅಲ್ವಾ? ಸೊ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಕ್ಕೆ ನಾವು ಪಿನ್ಸ್ ಅಲ್ಲಿ ಈ ತರ ಪರ್ಲ್ ಬಿಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ಡ್ರೇಪಿಂಗ್ ಮಾಡ್ಕೊಂತೀವಿ. ಸೊ ಮಾರ್ಕೆಟ್ ಅಲ್ಲಿ ನಿಮ್ಗೆ ಬಂದ್ಬಿಟ್ಟು ಈ ತರ ಪಿನ್ಸ್ ಜೊತೆಗೇನೆ ನಿಮ್ಗೆ ಬಂದ್ಬಿಟ್ಟು ಅವೈಲಬಲ್ ಇರುತ್ತೆ. ಅದೊಂದ್ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ನಿಮ್ಗೆ ಈ ತರ ಪಿನ್ಸ್ ಅಲ್ಲಿ ನೀವು ಪರ್ಲ್ ಬೀಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಬಂದ್ಬಿಟ್ಟು ಪ್ಲೀಟಿಂಗ್ ಅನ್ನ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಮ್ಗೆ ಪಿನ್ ವೀಲ್ ಬೇಕಾಗುತ್ತೆ. ಸೊ ಈ ತರ ಪಿನ್ ವೀಲ್ ಯಾಕೆ ಅಂದ್ರೆ ಪ್ರೀ ಪ್ಲೀಟಿಂಗ್ ಪರ್ಪಸ್‌ಗೆ ಮಾತ್ರ ಇದು ಯೂಸ್ ಆಗುತ್ತೆ. ನಾವು ಡ್ರೇಪಿಂಗ್ ಮಾಡ್ತೀವಿ. ಆನ್ ಸ್ಪಾಟ್ ಅಲ್ಲಿ ಡ್ರೇಪಿಂಗ್ ಮಾಡ್ತೀವಿ. ಕ್ಲೈಂಟ್‌ಗೆ ಪರ್ಫೆಕ್ಟ್ ಪ್ಲೀಟಿಂಗ್ ಎಲ್ಲ ಬೇಡ ಅನ್ನುವಾಗ ನಮ್ಮ ಪ್ಲೀಟಿಂಗ್ ಪರ್ಪಸ್‌ಗೆ ನಾವು ಬಂದ್ಬಿಟ್ಟು ಇದನ್ನ ಯೂಸ್ ಮಾಡ್ಕೊಂತೀವಿ. ಅಂಡ್ ಜಾಸ್ತಿ ಟಿಶ್ಯೂ ಸ್ಯಾರಿ, ಸ್ಪೇಸ್ ಸಿಲ್ಕ್ ಸ್ಯಾರಿ, ಡಿಸೈನರ್ ಸ್ಯಾರಿನೆಲ್ಲ ಪ್ರೀ ಪ್ಲೀಟಿಂಗ್ ಬರುವಾಗ ಚೆಸ್ಟ್ ಪ್ಲೀಟು ನಮ್ಗೆ ಪ್ರಾಪರ್ ಆಗಿ ಕುತ್ಕೊಳಲ್ಲ. ಸೊ ನಾವ್ ಇದನ್ನ ಅರೇಂಜ್ ಮಾಡಿ ಐರನ್ ಮಾಡ್ಕೊಂತೀವಲ್ವಾ ಈ ಚೆಸ್ಟ್ ಪ್ಲೀಟು
ಇದು ನಮ್ಗೆ ಪ್ರಾಪರ್ ಆಗಿ ಕುತ್ಕೊಳಲ್ಲ ಕೆಲವೊಮ್ಮೆ. ಸೊ ಅದನ್ನ ನಾವು ಪ್ರಾಪರ್ ಆಗಿ ಸೇಮ್ ಇಂಚಸ್ ಅಲ್ಲಿ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡು ಸೇಮ್ ಡೈರೆಕ್ಷನ್ ಅಲ್ಲಿ ನಾವು ಮಾಡುವಾಗ ನಮ್ಗೆ ಈ ಪಿನ್ನ ಅವಶ್ಯಕತೆ ನಮ್ಗೆ ಬಂದ್ಬಿಟ್ಟು ಇರುತ್ತೆ. ಸೊ ಈ ಪಿನ್ಸ್ ಅನ್ನ ನಾವು ಪ್ರಾಡಕ್ಟ್ ಅಲ್ಲಿ ಇಟ್ಕೋಬೇಕು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸೆಂಟರ್ ಪ್ಲೀಟ್ ಪಿನ್ನು. ಸೊ ಸೆಂಟರ್ ಪ್ಲೀಟ್ ಪಿನ್ನು ಎಲ್ಲಾ ಬ್ರೈಡ್ಸ್‌ಗೂ ಬೇಕಾ ಅಂತ ಕೆಲವೊಬ್ರು ಅವರೇ ಇಟ್ಕೊಂಡಿರ್ತಾರೆ. ಅಂಡ್ ಕೆಲವೊಮ್ಮೆ ನಾವು ತಗೊಂಡ್ ಹೋಗ್ಬೇಕಾಗುತ್ತೆ. ಸೊ ಆ ತರ ಸೆಂಟರ್ ಪ್ಲೀಟ್ಸ್ ಪಿನ್ಸ್ ಅನ್ನುನು ನೀವು ಬಂದ್ಬಿಟ್ಟು ನಿಮ್ಮ ಬ್ರೈಡ್ಸ್‌ಗೆ ಕೊಡ್ಬೇಕಾಗುತ್ತೆ. ಸೊ ಈ ತರ ನಮ್ಗೆ ಮಾರ್ಕೆಟ್ಸ್ ಅಲ್ಲಿ ಅವೈಲಬಲ್ ಇರುತ್ತಲ್ವಾ? ಸೊ ಈ ಪಿನ್ ಹಾಕಿ ನೀವು ಬಂದ್ಬಿಟ್ಟು ಸೆಂಟರ್ ಪ್ಲೀಟಿಂಗ್‌ನ ಹೋಲ್ಡ್ ಮಾಡ್ಕೋವಾಗ ನೀವಾಗಿ ನೀವು ಪಿನ್‌ನ ರಿಮೂವ್ ಮಾಡೋವರೆಗೂ ನಿಮ್ಗೆ ಪಿನ್ ಬಂದ್ಬಿಟ್ಟು ಓಪನ್ ಆಗಲ್ಲ. ಸೆಂಟರ್ ಪ್ಲೀಟಿಂಗ್ ಬಂದ್ಬಿಟ್ಟು ಓಪನ್ ಆಗಲ್ಲ. ತುಂಬಾನೇ ಟೈಟ್ ಆಗಿ ಹೋಲ್ಡ್ ಆಗುತ್ತೆ. ಅಂಡ್ ಇದರಲ್ಲಿ ನಿಮ್ಗೆ 3 ಕಲರ್ಸ್ ಅವೈಲಬಲ್ ಇರುತ್ತೆ. ಸಿಲ್ವರ್, ಗೋಲ್ಡ್ ಮತ್ತೆ ರೋಸ್ ಗೋಲ್ಡ್ ಈ ಕಲರ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ. ನೀವು ಅದನ್ನ ಪರ್ಚೇಸ್ ಮಾಡಿ ಇಟ್ಕೋಬಹುದು. ಸೊ ನೆಕ್ಸ್ಟ್ ಸ್ವೆಟ್ ಪ್ಯಾಡ್ಸು. ಸೊ ಸುಮಾರು ಸಲಿ ನನ್ನ ಕ್ಲೈಂಟ್ಸ್‌ಗೆ ನಾನು ಪ್ಲೀಟಿಂಗ್ ಮಾಡಿ ಕೊಡ್ತಿದ್ದೀನಿ ಅಂದ್ರೆ, ಅವ್ರಿಗೆ ನಾನು ಒಂದು ಡ್ರೇಪಿಂಗ್ ಕಿಟ್ ತರ ಪ್ರೊವೈಡ್ ಮಾಡ್ತೀನಿ. ಸೊ ಆ ಡ್ರೇಪಿಂಗ್ ಕಿಟ್ ಅಲ್ಲಿ ಒಂದು ಹ್ಯಾಂಡ್ ರೈಟನ್ ನೋಟು ಲೈಕ್ ನಮ್ಮ ಹತ್ರ ಸರ್ವಿಸ್ ತಗೊಂಡಿದ್ದಕ್ಕೆ ಹ್ಯಾಪಿ, ಥ್ಯಾಂಕ್ ಯು ಅಂತ ಒಂದು ನೋಟು ನಮ್ಮ ಕೈಯಾರೆ ಬರ್ದ್ಬಿಟ್ಟು, ಈ ತರ ಒಂದು ಜಿಪ್‌ಲಾಕ್ ಕವರ್ ಅಲ್ಲಿ ನೀವು ಸ್ವೆಟ್ ಪ್ಯಾಡ್ಸ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅಮೆಜಾನ್ ಅಲ್ಲಿ ನಿಮ್ಗೆ ಪಿ ಸೇಫ್ ಅನ್ನೋ ಒಂದು ಬ್ರಾಂಡ್ ಬಂದ್ಬಿಟ್ಟು ಅವೈಲಬಲ್ ಇರುತ್ತೆ. ಅದನ್ನ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ಈ ತರ ಪಿ ಸೇಫ್ ಅನ್ನೋ ಬ್ರಾಂಡ್ ಅಲ್ಲಿ ಸ್ವೆಟ್ ಪ್ಯಾಡ್ಸ್ ಇದು ಯಾಕೆ ಅಂದ್ರೆ ತುಂಬಾ ಥಿನ್ ಇರುತ್ತೆ. ಅಂಡ್ ಇದರ ಆಹ್, ಹೋಲ್ಡಿಂಗ್ ಕೆಪಾಸಿಟಿನೂ ತುಂಬ ಹೊತ್ತಿರುತ್ತೆ. ಇವಾಗ ನಾರ್ಮಲ್ ಆಗಿ ನಾವು ಮಾರ್ಕೆಟ್ ಅಲ್ಲಿ ಫ್ಯಾನ್ಸಿ ಸ್ಟೋರ್ಸ್ ಎಲ್ಲ ಸಿಗುತ್ತಲ್ವಾ? ಆ ತರ ಈಸ್ಕೊಳ್ಳೋದ್ಕಿಂತ ಈ ತರ ಪ್ಯಾಡ್ಸ್ ನಮ್ಗೆ 140, 130 ರುಪೀಸ್‌ಗೆ ನಿಮ್ಗೆ 7 ಪ್ಯಾಡ್ಸ್ ಆ ತರ ಸಿಗುತ್ತೆ. ಸೊ ಅದನ್ನ ನೀವು ನಿಮ್ಮ ಕ್ಲೈಂಟ್ಸ್‌ಗೆ ಪ್ಲೀಟಿಂಗ್ ಕೊಡುವಾಗ, ಇಲ್ಲ ನೀವು ಡ್ರೇಪಿಂಗ್ಗೆ ನೀವು ಹೋಗ್ತೀರಾ ಅಂದ್ರೇನು ಮಸ್ಟ್ ಅಂಡ್ ಶುಡ್ ಆಗಿ ಕ್ಯಾರಿ ಮಾಡೋ ಒಂದು ವಸ್ತುವಾಗಿರುತ್ತೆ. ಇದು ನಿಮ್ಮ ಪ್ಲೀಟಿಂಗ್ ಸೆಂಟರ್ ಪ್ಲೀಟಿಂಗ್ ಪಿನ್ನು ಮತ್ತೆ 3 ಸೈಜಸ್ ಆಫ್ ಸೇಫ್ಟಿ ಪಿನ್ನು. 0 ಸೈಜ್ ಒಂದು, 1 ಸೈಜ್ ಒಂದು ಮತ್ತೆ 2 ಸೈಜ್ ಒಂದು. ಈ ತರ 3 ಸೈಜಸ್ ಅಲ್ಲೂ ಒಂದೊಂದು ಪಿನ್ಸ್ ಅನ್ನ ನೀವು ನಿಮ್ಮ ಕ್ಲೈಂಟ್ಸ್‌ಗೆ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಅಂಡ್ ಇದ್ರ ಜೊತೆಗೆ ನೀವು ಬಂದ್ಬಿಟ್ಟು ಪರ್ಲ್ ಬೀಡ್ಸ್ ಅಂತ ಹೇಳಿದ್ನಲ್ಲ, ಆ ಪರ್ಲ್ ಬೀಡ್ಸ್ ಅನ್ನ ನಿಮ್ಮ ಒಂದೊಂದು ಪಿನ್ ಅಲ್ಲೂ ಹಾಕಿ ನೀವು ನಿಮ್ಮ ಕ್ಲೈಂಟ್‌ಗೆ ಈ ತರ ಕವರ್ ಅಲ್ಲಿ ಪ್ಯಾಕ್ ಮಾಡಿ ಕೊಡ್ಬೇಕಾಗುತ್ತೆ. ಓಕೆನಾ? ಅಂಡ್ ಇದ್ರಲ್ಲೇ ನಿಮ್ಮ ಒಂದು ವಿಸಿಟಿಂಗ್ ಕಾರ್ಡು, ಮತ್ತೆ ಇಲ್ಲಾಂದ್ರೆ ನಿಮ್ಮ ಲೋಗೋ ಇರೋ ಯಾವ್ದಾದ್ರು ಒಂದು ನೀವು ಏನೇನ್ ಸರ್ವಿಸ್ ಮಾಡ್ತೀರಾ ಅಂತ ನಿಮ್ ಕ್ಲೈಂಟ್‌ಗೆ ತಿಳಿಸ್ಕೊಳಕ್ಕೆ ಇವಾಗ ಬರೀ ಪ್ಲೀಟಿಂಗ್ ಮಾತ್ರ ಮಾಡ್ತೀರಾ ಅಂತ ಕ್ಲೈಂಟ್ ಅನ್ಕೊಂಡಿರ್ತಾರೆ. ಅವ್ರಿಗೆ ಮೇಕಪ್ ಸರ್ವಿಸ್ ಬೇಕಾಗಿರುತ್ತೆ. ಲಾಸ್ಟ್ ಮಿನಿಟ್ ಅಲ್ಲಿ ಮೇಕಪ್ ಹುಡ್ಕೋದಕ್ಕಿಂತ, ಇಲ್ಲ ಸ್ಯಾರಿ ಡ್ರೇಪಿಂಗ್ ಅವ್ರಿಗೆ ಬೇಕು ಅನ್ನುವಾಗ, ನಿಮ್ಮ ಒಂದು ಕಾರ್ಡ್ ಅವ್ರಿಗೆ ನೆಕ್ಸ್ಟ್ ಟೈಮ್‌ಗಾಗ್ಲಿ, ಇಲ್ಲ ಸೇಮ್ ಅದೇ ಒಕೇಷನ್‌ಗಾಗ್ಲಿ ಅವ್ರಿಗೆ ಬೇಕಾಗುವಾಗ ನಿಮ್ಮ ಯೂಸ್ ಮಾಡ್ಕೊಂತಾರೆ. ಸೊ ನಿಮ್ಮ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನು ಇದರಲ್ಲಿ ಹಾಕಿ ನೀವು ನಿಮ್ಮ ಕ್ಲೈಂಟ್‌ಗೆ ಪ್ರೊವೈಡ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಂಗರ್ ಫೋಲ್ಡಿಂಗ್ಗೆ ನಮ್ಗೆ ಹ್ಯಾಂಗರ್ ಬೇಕಾಗುತ್ತೆ. ಬಾಕ್ಸ್ ಫೋಲ್ಡಿಂಗ್ಗೆ ನಾವು ಸದ್ಯಕ್ಕೆ ಇವಾಗ ಕವರ್ ಅಲ್ಲೇ ಕೊಡ್ತಾ ಇದೀವಿ. ಅಂಡ್ ಸುಮಾರು ಜನ ಬಾಕ್ಸ್ ಅಲ್ಲಿ ಕೊಡ್ತಿದ್ದಾರೆ ಫ್ಲಫಿ ಫ್ಲೀಟ್ಸ್ ಎಲ್ಲ. ಸೊ ಬಾಕ್ಸ್ ಕಾಸ್ಟ್ ಬಂದ್ಬಿಟ್ಟು ನಿಮ್ಗೆ ಒಂದ್ ಸ್ವಲ್ಪ ಎಕ್ಸ್‌ಪೆನ್ಸಿವ್ ಇರೋದ್ರಿಂದ, ನಿಮ್ಮ ಕ್ಲೈಂಟ್ ಬಜೆಟ್‌ಗೆ ತಕ್ಕಂತೆ ನೀವು ಅವ್ರಿಗೆ ನೀವು ಬಾಕ್ಸಸ್ ಕೊಡೋದಾ, ಇಲ್ಲ ಬಂದ್ಬಿಟ್ಟು ಪಿವಿಸಿ ಬ್ಯಾ ಬಾಕ್ಸ್ ಅಂತ ಬರುತ್ತೆ. ಆ ತರನು ನೀವು ಕೊಡ್ಬೋದು. ಈ ಕರ್ಟನ್ಸ್ ಎಲ್ಲ ಕೊಡ್ತಾರೆ ಗೊತ್ತಾ? ಆ ಬಾಂಬೆ ಡೈಯಿಂಗ್ ಬ್ರಾಂಡ್ ಇಂದ ಈ ಕರ್ಟನ್ ಬೆಡ್ ಕವರು ಅದೆಲ್ಲ ಕೊಡ್ತಾರೆ. ಅದೇ ತರ ದೊಡ್ಡ ಸೈಜ್ ಅಲ್ಲಿರೋ ಪಿವಿಸಿ ಬ್ಯಾಗ್ಸ್ ಅಂತ ಹೇಳ್ತಾರೆ. ಬಾಕ್ಸ್ ಅಂತ ಹೇಳ್ತಾರೆ. ಆ ತರ ಕವರ್ಸ್ ಅಲ್ಲಿ ನೀವು ಅವ್ರಿಗೆ ಪ್ರೊವೈಡ್ ಮಾಡ್ಬೋದು. ಇಲ್ಲ ಅಂದ್ರೆ ಈ ತರ ಪ್ಲೀಟಿಂಗ್ ಕವರ್ಸ್ ನಮ್ಗೆ ಅವೈಲಬಲ್ ಇರುತ್ತೆ. 100 ಕವರ್ ನಿಮ್ಗೆ 300, 400 ಆ ತರ ರೇಂಜಸ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಇದು ಎಲ್ಲಿ ಸಿಗುತ್ತೆ ಅಂದ್ರೆ ಇದು ನಿಮ್ಗೆ ಮೀಶೋ ಆ ತರ ಆನ್‌ಲೈನ್ ವೆಬ್‌ಸೈಟ್ಸ್ ಅಲ್ಲಿ ಸಿಗುತ್ತೆ. ಇಲ್ಲ ಅಂದ್ರೆ ನಿಮ್ ನಿಯರ್ ಬೈ ಶಾಪ್ಸ್ ಅಲ್ಲಿ ಪೇಪರ್ ಕಪ್ಸ್ ಎಲ್ಲ ಸೇಲ್ ಮಾಡ್ತಾರೆ ಅಲ್ವಾ? ಪೇಪರ್ ಕಪ್ಸು, ಪ್ಲಾಸ್ಟಿಕ್ ಬಾಕ್ಸಸ್ಸು, ಆಹ್, ಮತ್ತೆ ಜಿಪ್‌ಲಾಕ್ ಕವರ್ಸ್ ಅದೆಲ್ಲ ಸೇಲ್ ಮಾಡ್ತಾರೆ ಗೊತ್ತಾ? ಅಲ್ಲಿ ನಿಮ್ಗೆ ಅವೈಲಬಲ್ ಇರುತ್ತೆ. 100 ಕವರ್ಸ್ 400 ಹತ್ರ ಬೀಳುತ್ತೆ. ಸೊ ನಿಮ್ಗೆ ಲೈಕ್ ಸಿಂಗಲ್ ಆಗಿ ಅವ್ರು ಪ್ರೊವೈಡ್ ಮಾಡಲ್ಲ. ನಿಮ್ಗೆ ಈ ತರ 100 ಪ್ಯಾಕ್ಸ್ ಆ ತರ ಕೊಡ್ತಾರೆ. ಸೊ ಅವ್ರ ಹತ್ರ ನೀವು ಸ್ಯಾರಿ ಪ್ಯಾಕಿಂಗ್ ಕವರ್ 14/16 ಆ ಸೈಜ್ ಅಲ್ಲಿ ಕೇಳಿದ್ರೆ ನಿಮ್ಗೆ ಈ ಕವರ್ ಕೊಡ್ತಾರೆ. ಸೊ ಎಲ್ಲಾ ತರದ ಚಿಕ್ಕದು, ದೊಡ್ಡದು ಸೈಜಸ್ ಅನ್ನ ನೀವು ಬಂದ್ಬಿಟ್ಟು ಇದ್ರಲ್ಲಿ ಪ್ಯಾಕ್ ಮಾಡಿ ಕೊಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಂಗರ್ ಕವರ್. ಹ್ಯಾಂಗರ್‌ಗೂ ನಮ್ಗೆ ಲೈಕ್ ಫ್ಯೂ ಮಂತ್ಸ್ ಬಿಫೋರ್ ಬಂದ್ಬಿಟ್ಟು ತುಂಬಾ ಜನ ಹ್ಯಾಂಗರ್‌ಗೆ ಈ ತರ ಕವರ್ಸ್ ಹಾಕಿ ಕೊಡ್ತಾ ಇದ್ರು. ಇದು ನಿಮ್ಗೆ ಅಮೆಜಾನ್ ಅಲ್ಲಿ ಸಿಗುತ್ತೆ. ಸೂಟ್ ಕವರ್ ಅಂತ ಹೇಳ್ತಾರೆ. ಸೊ ಸ್ಟ್ಯಾಂಡರ್ಡ್ ಆಗಿ ಒಂದೇ ಸೈಜ್ ಬರುತ್ತೆ. ಒಂದ್ ನಿಮಿಷ. ಸೊ ಸ್ಟ್ಯಾಂಡರ್ಡ್ ಆಗಿ ನಮ್ಗೆ ಒಂದೇ ಸೈಜ್ ಕವರ್ಸ್ ಬರುತ್ತೆ. ಸೊ ಅದನ್ನ ನಾವು ನಮ್ಮ ಕ್ಲೈಂಟ್ಸ್‌ಗೆ ಪ್ರೊವೈಡ್ ಮಾಡ್ಬೋದು. ಓಕೆನಾ? ಸೊ ನಮ್ಗಿದು ಅಮೆಜಾನ್ ಅಲ್ಲಿ ಸಿಗುತ್ತೆ. ಮಿನಿಮಮ್ ಬಂದ್ಬಿಟ್ಟು ನೀವು
ಆಹ್, 10 ಕವರ್ಸ್ ಪರ್ಚೇಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ಆ ತರ ಪರ್ಚೇಸ್ ಮಾಡುವಾಗ ನಿಮ್ಗೆ ನಿಮ್ಮ ಬಜೆಟ್ ಬಂದ್ಬಿಟ್ಟು 300 ಆ ತರ ಬರುತ್ತೆ. ಸಾರಿ, ₹30 ಆ ತರ 1 ಕವರ್‌ಗೆ ಇರುತ್ತೆ ಇದು. ಸೊ ನಿಮ್ಗೆ ₹300ಗೆ 10 ಕವರ್ಸ್ ಆ ತರ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪ್ರೇ. ಸೊ ಈ ಸ್ಪ್ರೇ ಯಾಕೆ ಯೂಸ್ ಮಾಡ್ತಾರಂದ್ರೆ, ಇದು ಹೋಲ್ಡ್ ಲೈಕ್ ನೀವು ಆಲ್ರೆಡಿ ಫ್ಲಫಿ ಫ್ಲೀಟ್ ಎಲ್ಲ ಲೈಕ್ ನಿಮ್ಗೆ ಗೊತ್ತಿದೆ ಅಂದ್ರೆ, ಸುಮಾರು ಜನ ಒಂದು ಈ ಸ್ಪ್ರೇನ ಯೂಸ್ ಮಾಡಿ ಮಾಡೋದ್ರಿಂದಾನೇ ನಿಮ್ಗೆ ಬಂದ್ಬಿಟ್ಟು ಫ್ಲಫಿ ಫ್ಲೀಟ್ ಹೋಲ್ಡ್ ಆಗುತ್ತೆ ಅಂತ ಒಂದು ಆಹ್, ಲೈಕ್ ಮಿತ್ ಇದೆ. ಅದು ಮಿತ್ ಮಾತ್ರನೇ. ಸೊ ಇದು ಹೋಲ್ಡ್ ಮಾಡುತ್ತಂತ ಕೇಳಿದ್ರೆ ಹಂಗಲ್ಲ ಇಲ್ಲ. ಇದು ಯೂಸ್ ಮಾಡೋದ್ರಿಂದ ಏನಾಗುತ್ತಂದ್ರೆ, ಇವಾಗ ಕ್ಲೈಂಟ್‌ದು ಸ್ಯಾರಿ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಅಂಡ್ ಅದ್ರಲ್ಲಿ ಒಂದ್ ಸ್ವಲ್ಪ ನಮ್ಗೆ ಹ್ಯಾಂಡಲ್ ಮಾಡೋದು ಒಂದ್ ಸ್ವಲ್ಪ ಕಷ್ಟ ಇರುತ್ತೆ. ಆ ತರ ಸೀರೆಗಳ್ಗಲ್ಲಿ ಈ ತರ ಸ್ಪ್ರೇ ಹೊಡಿವಾಗ ಅದೊಂದ್ ಸ್ವಲ್ಪ ಸ್ಟಿಫ್‌ನೆಸ್ ತರುತ್ತೆ ನಮ್ಗೆ. ಓಕೆನಾ? ಸೊ ಆ ಸ್ಟಿಫ್‌ನೆಸ್ ತರುವಾಗ ನಮ್ಗೇನಾಗುತ್ತೆ, ಸ್ಯಾರಿನಲ್ಲಿ ಪ್ಲೀಟಿಂಗ್ ಮಾಡ್ಕೊಳ್ಳಕ್ಕೆ ನಮ್ಗೆ ಈಸಿ ಆಗಿರುತ್ತೆ. ಅಂಡ್ ಪ್ಲೀಟ್ಸ್‌ನ ಪ್ರಾಪರ್ ಆಗಿ ಹೋಲ್ಡ್ ಮಾಡ್ಲಿಕ್ಕೂ ಈಸಿ ಆಗಿರುತ್ತೆ. ಇದು ಹೊಡಿಯೋದ್ರಿಂದಾನೇ ನಿಮ್ಗೆ ಹ್ಮ್? ಪ್ರಿಯಾಂಕಾ ಮ್ಯಾಮ್ ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ. ಆಗಿದೆಯಾ ಮೇಡಮ್? ಹಾ, ನಾನ್ ಮಾಡ್ತೀನಿ. ಓಕೆ. ನಾನ್ ಮಾಡಿದ್ದೀನಿ. ನಿಮ್ಗೆ ಬೇಕು ಅನ್ನುವಾಗ ಕೈ ರೈಸ್ ಮಾಡಿ. ನಾನ್ ನಿಮ್ಗೆ ಅನ್ಮ್ಯೂ ಅನ್ಮ್ಯೂಟ್ ಮಾಡ್ತೀನಿ. ಓಕೆನಾ? ಸೊ ಈ ಸ್ಪ್ರೇಯಿಂದಾನೇ ನಿಮ್ಗೆ ಫ್ಲಫಿ ಫ್ಲೀಟ್ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತಂತೆ. ಆ ತರ ಎಲ್ಲ ಇಲ್ಲ. ಡಲ್ ಇರೋ ಸ್ಯಾರಿಯಲ್ಲಿ ಒಂದ್ ಸ್ವಲ್ಪ ಶೈನ್ ತರಕ್ಕೆ ಅಂಡ್ ಒಂದ್ ಸ್ವಲ್ಪ ನಮ್ಗೆ ಹಾರ್ಡ್‌ನೆಸ್‌ನ ಕ್ರಿಯೇಟ್ ಮಾಡ್ಕೊಳಕ್ಕೆ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಅಂಡ್ ಇಲ್ಲಿ ನಮ್ಗೆ ಮಾರ್ಕೆಟಲ್ಲಿ 2 ತರ ಆಹ್, ಪ್ರೈಸ್ ಬಂದ್ಬಿಟ್ಟು ಅವೈಲಬಲ್ ಇರುತ್ತೆ. ಇದು ನಿಮ್ಗೆ ಅಮೆಜಾನಲ್ಲಿ ಸಿಗುತ್ತೆ. ಇದು ನೀವು ಸಿಲ್ಕ್ ಸ್ಯಾರಿಗೆ ಯೂಸ್ ಮಾಡಂಗಿಲ್ಲ. ಕಾಟನ್ ಸ್ಯಾರಿ, ಲೆನಿನ್ ಸ್ಯಾರಿ, ಮತ್ತೆ ನೀವು ಡ್ರೈ ಕ್ಲೀನ್ ಕೊಡೋ ಮೆಟೀರಿಯಲ್ ಬಿಟ್ಬಿಟ್ಟು ಬೇರೆ ಯಾವುದೇ ತರ ಮೆಟೀರಿಯಲ್ ಇದ್ರೂನು ಅದಕ್ಕೆ ನೀವು ಯೂಸ್ ಮಾಡ್ಕೋಬಹುದು. ಡೈರೆಕ್ಟ್ ಆಗಿ ಸಿಲ್ಕ್ ಸ್ಯಾರೀಸ್‌ಗೆ ಡ್ರೈ ಕ್ಲೀನ್ ಕೊಡೋದು ನಾವು ಮೋಸ್ಟ್ ಆಫ್ ನಾವು ಸಿಲ್ಕ್ ಸ್ಯಾರೀಸ್‌ನನೇ ಡ್ರೈ ಕ್ಲೀನ್ ಕೊಡ್ತೀವಲ್ವಾ? ಆ ತರ ಸ್ಯಾರೀಸ್‌ಗಳಿಗೆ ಇದು ನೀವು ಯೂಸ್ ಮಾಡಂಗಿಲ್ಲ. ಸೊ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದ್ರ ಮೇಲೆನೆ ಬರ್ದಿರ್ತಾರೆ ನಿಮ್ಗೆ ಯೂಸ್ ಆನ್ ಲೆನಿನ್, ಕಾಟನ್, ಖಾದಿ ಅಂಡ್ ಸಿಲ್ಕ್ ಕಾಟನ್ ಅಂತ ಇದ್ದಾರೆ. ಸೊ ಇದನ್ನ ನೀವು ಸಿಲ್ಕ್ ಸ್ಯಾರೀಸ್ ಅಲ್ಲಿ ಪ್ರಿಕಾಷನ್ ಆಗಿ ಯೂಸ್ ಮಾಡುವಾಗ ಏನೂ ಆಗಲ್ಲ. ಸೊ ಪ್ರಿಕಾಷನ್ ಆಗಿ ಅಂದ್ರೆ ಏನಂದ್ರೆ, ಸೊ ಚೆನ್ನಾಗಿ ನೀವು ಬಂದ್ಬಿಟ್ಟು ಸ್ಪ್ರೇನ ಶೇಕ್ ಮಾಡ್ಬಿಟ್ಟು, ನಿಮ್ಮ ಫ್ಯಾಬ್ರಿಕ್ ಯಾವ್ದೇ ತರ ಯಾವ ಫ್ಯಾಬ್ರಿಕ್ ಆಗಿದ್ರೇನು ಅದನ್ನ ಒಂದು ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡು ಹೊಡಿವಾಗ ಏನೂ ಆಗಲ್ಲ. ನೀವು ತುಂಬಾ ಹತ್ರ ಇಟ್ಕೊಂಡು ಹೊಡಿವಾಗನೇ ಅದು ಬಂದ್ಬಿಟ್ಟು ನಿಮ್ಮ ಸ್ಯಾರೀಸ್‌ನ ಡ್ಯಾಮೇಜ್ ಮಾಡುತ್ತೆ. ಸಿಲ್ಕ್ ಸ್ಯಾರೀಸ್‌ಗೆ ಯೂಸ್ ಮಾಡ್ಬಾರ್ದಂದ್ರೆ ಯೂಸ್ ಮಾಡ್ಬೋದು. ಬಟ್ ಒಂದು ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಂಡು ಹೊಡಿಬೇಕು. ಸೊ ಇವಾಗ ನನ್ನ ಸ್ಯಾರಿ ಇಷ್ಟು ದೂರ ಇದೆ ಅಂದ್ರೆ ಇಲ್ಲಿಂದ ಹೊಡೆಯುವಾಗ ನನ್ಗೆ ಅಷ್ಟು ಅದು ಎಫೆಕ್ಟ್ ಆಗಲ್ಲ. ಬಟ್ ನಾನು ತುಂಬಾ ಹತ್ರ ಇಟ್ಕೊಂಡು ಈ ತರ ಹೊಡೆಯುವಾಗ, ಈ ತರ ನನ್ಗೆ ಪ್ಯಾಚಿ ಆಗುತ್ತೆ ನನ್ ಸ್ಯಾರಿಯಲ್ಲಿ. ಸೊ ಇದು ನಾವು ನಾರ್ಮಲ್ ಆಗಿ ಸಿಲ್ಕ್ ಸ್ಯಾರಿಯಲ್ಲಿ ನಾವು ಬಂದ್ಬಿಟ್ಟು ಮಾಡುವಾಗ, ಸಿಲ್ಕ್ ಸ್ಯಾರಿ ಬಂದ್ಬಿಟ್ಟು ತುಂಬಾನೇ ಡೆಲಿಕೇಟೆಡ್ ಆಗಿ ಇರೋದ್ರಿಂದ ಏನಾಗುತ್ತಂದ್ರೆ, ಲೈಕ್ ಪ್ಯಾಚಿ ಆಗ್ಬಿಡುತ್ತೆ. ಆ ತರ ಕರೆ ಆಗ್ಬಿಡುತ್ತೆ. ಓಕೆನಾ? ಸೊ ಈ ಸ್ಪ್ರೇ ನಮ್ಗೆ ವಾಂಟೆಡ್ ಇದ್ರೆ ಮಾತ್ರ ನಾವು ಯೂಸ್ ಮಾಡ್ಕೋಬೇಕು. ಎಲ್ಲಾ ಸ್ಯಾರೀಸ್‌ಗೂ ಯೂಸ್ ಮಾಡ್ಬೇಕು ಅಂತ ಯಾವುದೇ ತರ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೇಪ್ ಬೇಕಾಗುತ್ತೆ. ಸೊ ಇಂಚ್ ಟೇಪು. ಸೊ ಯಾವಾಗೂ ನಾವು ಮೆಜರ್‌ಮೆಂಟ್ ಮಾಡುವಾಗ ಸೆಂಟಿಮೀಟರಲ್ಲಿ ಮೆಜರ್‌ಮೆಂಟ್ ಮಾಡಬಾರ್ದು. ಸೊ ಸೆಂಟಿಮೀಟರ್ ಅನ್ನುವಾಗ ನಿಮ್ಗೆ ತುಂಬಾ ಹತ್ರ ಇರುತ್ತೆ. ಸೊ ಇಂಚಸ್ ಅಲ್ಲಿ ನಾವು ಮೆಜರ್ ಮಾಡ್ಕೋಬೇಕು. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಟೆಕ್ಷನ್ ಮ್ಯಾಟ್ ಅಂತ ಹೇಳ್ತೀವಿ. ಸೊ ಇದು ಎಲ್ಲಾ ಸ್ಯಾರೀಸ್‌ನು ಪ್ರೊಟೆಕ್ಟ್ ಮಾಡುತ್ತಂತ ಕೇಳಿದ್ರೆ 90% ಹೌದು, 10% ಇಲ್ಲ. ಓವರ್ ಫ್ಲಕ್ಚುಯೇಟ್ ಆಯ್ತು, ನಿಮ್ಮ ಐರನ್ ಬಾಕ್ಸ್ ಓವರ್ ಹೀಟ್ ಆಗಿದೆ ಅನ್ನುವಾಗ, ಈ ಒಂದು ಪ್ರೊಟೆಕ್ಷನ್ ಮ್ಯಾಟ್ ಹಾಕಿ ನೀವು ಐರನ್ ಮಾಡುವಾಗ ನಿಮ್ಗೆ ಏನಾಗುತ್ತಂದ್ರೆ, ಇನ್ ಕೇಸ್ ಆ ತರ ಒಂದು ಡ್ಯಾಮೇಜಿಂಗ್ ಪ್ರಾಡಕ್ಟ್ ಇದೆ ಅನ್ನುವಾಗನು ನಿಮ್ಮ ನೆಟ್ ಬಂದ್ಬಿಟ್ಟು ಸ್ಪಾಯಿಲ್ ಆಗುತ್ತೆ ಹೊರತು ನಿಮ್ ಸ್ಯಾರಿ ಡ್ಯಾಮೇಜ್ ಆಗಲ್ಲ. ಓಕೆನಾ? ಸೊ ಈ ತರ ನೀವು ನಿಮ್ ಸ್ಯಾರಿ ಮೇಲೆ ಹಾಕೊಂಡು ಐರನ್ ಮಾಡ್ಕೋವಾಗ, ಇದು ನಿಮ್ಗೆ ಬರ್ನಿಂಗ್ ಇದ್ರಲ್ಲಿಂದ ಕಮ್ಮಿ ಮಾಡುತ್ತೆ. ಅಂಡ್ ಇದು ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ ಸ್ಯಾರೀಸ್ ಮೇಲೆ ಲೈಕ್ ಜಾಸ್ತಿ ಹೀಟ್ ಅನ್ನೋದು ಕೊಡಲ್ಲ. ಇದಕ್ಕೆ ಹೀಟ್ ರೆಸಿಸ್ಟೆಂಟ್ ಅಂತಾರೆ. ಹೀಟ್ ಪ್ರೊಟೆಕ್ಷನ್ ಮ್ಯಾಟ್ ಅಂತ ಹೇಳ್ತಾರೆ. ಅಮೆಜಾನ್ ಅಲ್ಲಿ ನಿಮ್ಗೆ ಇದು ಅವೈಲಬಲ್ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಮೇಯ್ನ್ ಆಗಿ ನಾವ್ ಎಲ್ಲಿಗೆ ಯೂಸ್ ಮಾಡ್ಬೇಕು ಅಂದ್ರೆ ಸ್ಟೋನ್ ವರ್ಕ್ ಸ್ಯಾರಿ, ಹೆವಿ ಬಾರ್ಡರ್ ಸ್ಯಾರಿ. ಇವಾಗ ಸುಮಾರು ಜನ ಸ್ಯಾರೀಸ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಬಾರ್ಡರ್ ಹತ್ರ ಕಟ್ ವರ್ಕ್ ಮಾಡಿಸ್ಕೊಂತಾರೆ. ನೋಡಿದೀರಾ? ಆ ಒಂಥರ ಕಟ್ ವರ್ಕ್ ಮಾಡಿಸ್ಕೊಂಡು ಸ್ಯಾರೀಸ್‌ಗೆ ಬಾರ್ಡರ್ಸ್ ಮಾಡ್ಕೊಂತಾರೆ. ಆ ತರ ಇರೋ ಸ್ಯಾರೀಸ್‌ನಲ್ಲಿ ಮೇಯ್ನ್ ಆಗಿ ನಾವ್ ಇದನ್ನ ಯೂಸ್ ಮಾಡ್ಬೇಕು. ಯಾಕಂದ್ರೆ ಸ್ಟೋನ್ ವರ್ಕ್ ಇರೋ ಸ್ಯಾರಿಯಲ್ಲಿ ನಾವು ಡೈರೆಕ್ಟ್ ಆಗಿ
ಆ ಒಂದು ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುವಾಗ ಒಳಗಡೆ ಇರೋ ಗಮ್ ಲೂಸ್ ಆಗ್ಬಿಟ್ಟು ನಮ್ಗೆ ಸ್ಟೋನ್ಸ್ ಬಂದ್ಬಿಟ್ಟು ಬಿದ್ದೋಗುತ್ತೆ. ನೀವ್ ಐರನ್ ಮಾಡಿ ಕೊಟ್ಟಿರ್ತೀರಾ ಮತ್ತೆ ಅಲ್ಲಿರೋದು ಬಿದ್ದೋಗ್ಬಿಟ್ಟು ಆ ಕವರ್ ಅಲ್ಲೇ ಇರುತ್ತೆ. ಸೊ ಆ ತರ ಇರೋ ಸ್ಯಾರೀಸ್ ಅಲ್ಲಿ ಕಂಪಲ್ಸರಿಯಾಗಿ ನೀವು ಈ ತರ ಒಂದು ಪ್ರೊಟೆಕ್ಷನ್ ಮ್ಯಾಟ್ ಅನ್ನ ಯೂಸ್ ಮಾಡ್ಲೇಬೇಕು. ಇನ್ ಕೇಸ್ ನಿಮ್ಗೆ ಪರ್ಚೇಸ್ ಮಾಡಕ್ಕೆ ಸಿಕ್ಕಿಲ್ಲ, ಔಟ್ ಆಫ್ ಸ್ಟಾಕ್ ಆ ತರ ಇರುವಾಗ ನಿಮ್ ಮನೇಲಿ ನಾರ್ಮಲ್ ಒಂದು ಚಿಕ್ಕದು ಕರ್ಚೀಫ್ ಇರುತ್ತಲ್ವಾ? ಒಂದು 15 ಇಂಚಸ್ ಅಲ್ಲಿ ಒಂದು ಕಾಟನ್ ಕರ್ಚೀಫ್ಸ್ ಇರುತ್ತೆ. ಅದನ್ನನು ನೀವು ಯೂಸ್ ಮಾಡ್ಕೋಬಹುದು. ಅದು ಇನ್ನ ಬೆಸ್ಟ್ ನಿಮ್ಗೆ. ಇದಕ್ಕಿಂತ ಬೆಸ್ಟ್ ಅಂತ ಕೇಳಿದ್ರೆ ಅದು. ಬಟ್ ನೀವು ಒಂದು ವಿಡಿಯೋ ಮಾಡ್ತಿದ್ದೀರಾ, ನೀವೊಂದು ಇಂಟರ್ನೆಟ್ ಅಲ್ಲಿ ನೀವು ಇವಾಗ ಇನ್‌ಸ್ಟಾಗ್ರಾಮ್ಸ್ ಎಲ್ಲ ವಿಡಿಯೋ ಎಲ್ಲ ಅಪ್‌ಲೋಡ್ ಮಾಡ್ತಿದ್ದೀರಾ ಅಂದ್ರೆ, ಕಾಟನ್ ಬಟ್ಟೆಗಿಂತ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಬೇಡ ನಾನು ವಿಡಿಯೋ ಎಲ್ಲ ಏನೋ ತೋರ್ಸಲ್ಲ ಅನ್ನುವಾಗ, ನೀವು ಅಯರ್ನ್ ಮಾಡ್ಕೋವಾಗ ನೀವು ಕಾಟನ್ ಟವಲೋ ಇಲ್ಲ ಕಾಟನ್ ಕರ್ಚೀಫ್ಸ್ ಅನ್ನನು ನೀವು ಬಂದ್ಬಿಟ್ಟು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೀರೋ ಆಫ್ ದ ಗೇಮ್. ಸೊ ಇದೇ ನಮ್ಗೆ ಮೇಯ್ನ್ ಆಗಿ ಒಂದು ಒಳ್ಳೆ ಪ್ರಾಡಕ್ಟ್ ಅಲ್ಲಿ ನಾವು ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮಲ್ಲಿ ಇಬ್ರಲ್ಲಿ ಲೈಕ್ ಸ್ಟೀಮ್ ಅಯರ್ನ್ ಯಾವ್ದು ಯೂಸ್ ಮಾಡ್ತಿದ್ದೀರಾ? ಸ್ಟೀಮ್ ಅಯರ್ನ್ ಬಾಕ್ಸ್ ಯೂಸ್ ಮಾಡ್ತೀರಾ ನೀವು? ಅಶ್ವಿನಿ ಮ್ಯಾಮ್, ಪ್ರಿಯಾಂಕಾ ಮ್ಯಾಮ್? ಇಲ್ಲ ಮೇಡಮ್ ನಮ್ ಕಡೆ ಸ್ಟೀಮ್ ಐರನ್ ಬಾಕ್ಸ್ ಇಲ್ಲ. ನಾರ್ಮಲ್ ಐರನ್ ಬಾಕ್ಸ್ ಅಲ್ಲೇ ಮಾಡೋದು. ಓಕೆ. ಓಕೆ. ನಾರ್ಮಲ್ ಇದ್ರೇನು ಪರವಾಗಿಲ್ಲ. ಸ್ಟೀಮ್ ಅಯರ್ನ್ ನಾವ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಲೈಕ್ ಕೆಲವೊಂದು ಸ್ಯಾರೀಸ್ ಅಲ್ಲಿ ನಮ್ಗೆ ತುಂಬಾನೇ ರಿಂಕಲ್ಸ್ ಇರುತ್ತೆ. ಕ್ರೀಸ್ ಲೈನ್ ಅಂತ ಹೇಳ್ತೀವಿ. ನಾವು ಉಟ್ಕೊಂಡಿರೋ ಸ್ಯಾರೀಸ್ ಅಲ್ಲಿ ತುಂಬಾ ಹ್ಮ್. ಲೈನ್ಸ್ ಇರುತ್ತೆ ನೋಡಿದೀರಾ? ಸೊ ಆ ತರ ಇರುವಾಗ ಸ್ಟೀಮ್ ಅಯರ್ನ್ ಇರುವಾಗ ಒಂದ್ ಸ್ವಲ್ಪ ಬೇಗ ಕೆಲ್ಸ ಆಗುತ್ತೆ. ಅಂಡ್ ಸ್ಟೀಮ್ ಅಯರ್ನ್ ಕೊಡುವಾಗ ನಮ್ಗೆ ಒಂದ್ ಸ್ವಲ್ಪ ಸ್ಟೀಮ್ ಸ್ಟೀಮ್ ಕೊಟ್ಟಿ ನಾವು ಐರನ್ ಮಾಡುವಾಗ ಒಂದ್ ಸ್ವಲ್ಪ ಅದು ಬಂದ್ಬಿಟ್ಟು ಲಾಂಗ್ ಲಾಸ್ಟಿಂಗ್ ಆಗೂ ಇರುತ್ತೆ. ಟೈಟ್ ಆಗಿ ಲಾಕ್ ಆಗುತ್ತೆ. ಸೊ ಅದೊಂದು ಪರ್ಪಸ್ಸು. ಅಂಡ್ ಈ ತರ ನಮ್ಗೆ ಮಾರ್ಕೆಟ್ ಅಲ್ಲಿ ಡ್ರೈ ಐರನ್ ಅನ್ನುವಾಗ ನಿಮ್ಗೆ ಈ ತರ ಹೋಲ್ಸ್ ಇರಲ್ಲ. ಇದ್ರಲ್ಲಿ ಹೋಲ್ಸ್ ಇದೆ ನೋಡಿ. ಈ ತರ ನಮ್ಗೆ ಡ್ರೈ ಐರನ್ ಅಲ್ಲಿ ಹೋಲ್ಸ್ ಇರಲ್ಲ. ಕಂಪ್ಲೀಟ್ ಆಗಿ ಪ್ಲೇನ್ ಆಗಿರುತ್ತೆ. ಓಕೆನಾ? ಸೊ ಸ್ಟೀಮ್ ಐರನ್ ಅಲ್ಲಿ ನಿಮ್ಗೆ ಬಜೆಟ್‌ಗೆ ತಕ್ಕಂತೆ ಕೆಲವೊಂದ್ರಲ್ಲಿ 1 ಹೋಲ್ಸ್ ಇರುತ್ತೆ. ಕೆಲವೊಂದ್ರಲ್ಲಿ ಈ ತರ ಹೋಲ್ಸ್ ಇರುತ್ತೆ. ಬಟ್ ಅದರಲ್ಲಿನ ಸ್ಟೀಮ್ಸ್ ಬರಲ್ಲ. ಸೊ ಇಲ್ಲಿ ನಿಮ್ಗೆ ಫುಲ್ ಅಂಡ್ ಫುಲ್ ಮೇಲ್ಗಡೆ ಮಾತ್ರ ಇಲ್ಲಿ ಹೋಲ್ಸ್ ಕೊಟ್ಟಿರ್ತಾರೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಈ ತರ ಸ್ಟೀಮ್ ಮಿಷಿನ್ಸ್ ಬಂದ್ಬಿಟ್ಟು ಡಿಫರೆಂಟ್ ಆಗಿ ಅವೈಲಬಲ್ ಇರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಈ ಕೋಟಿಂಗ್ ನೋಡ್ಬೋದು. 2 ಡಿಫರೆಂಟ್ ಕೋಟಿಂಗ್ ಇರುತ್ತೆ. ಓಕೆನಾ? ಸೊ ಇದು ಬಂದ್ಬಿಟ್ಟು ಅಯರ್ನ್ ಕೋಟಿಂಗು, ಇದು ಬಂದ್ಬಿಟ್ಟು ಸೆರಾಮಿಕ್ ಕೋಟಿಂಗ್ ಅಂತ ಹೇಳ್ತಾರೆ. ಸೊ ಇದು 2 ಸ್ಟೀಮ್ ಬಾಕ್ಸ್ ಅಲ್ಲಿ ಬೆಸ್ಟ್ ಅಂದ್ರೆ ನಾನು ಇದನ್ನೇ ಹೇಳ್ತೀನಿ. ಓಕೆನಾ? ಸೊ ನಾರ್ಮಲ್ ವೈಸ್ ನಮ್ಗೆ ಸ್ಟೀಮ್ ಅಯರ್ನ್ ಅಲ್ಲಿ ಏನೆಲ್ಲ ಫೀಚರ್ಸ್ ಇರುತ್ತೆ ಲೈಕ್ ನಮ್ಗೆ ವಾಟರ್ ಟ್ಯಾಂಕ್ ಇರುತ್ತೆ. ಲೈಕ್ ಸ್ಟೀಮ್ ಅಯರ್ನ್ ಬಾಕ್ಸ್ ಅಲ್ಲಿ. ಸೊ ಇಲ್ಲಿ ನಮ್ಗೆ ವಾಟರ್ ಕೆಪಾಸಿಟಿ ಕೊಟ್ಟಿರ್ತಾರೆ. ಸೊ ಇದು ವೋಲ್ಟೇಜ್ ಮೇಲೆ ನಮ್ಗೆ ಬಂದ್ಬಿಟ್ಟು ಡಿಪೆಂಡ್ ಆಗುತ್ತೆ. ಸೊ ಇವಾಗ ನೀವು ಬಂದ್ಬಿಟ್ಟು ಒಂದು 1150 ವಾಟ್ಸ್ ಹತ್ರ ಇದೆ ಅಂದ್ರೆ ನಿಮ್ಗೆ 100 ಟು 150 ಎಂಎಲ್ ಆಫ್ ವಾಟರ್ ಇದ್ರಲ್ಲಾಗುತ್ತೆ. ಸೊ ಇದು 2400 ವಾಟ್ಸು. ಸೊ ಇದ್ರಲ್ಲಿ ನಿಮ್ಗೆ 200 ಎಂಎಲ್ಸ್ ಆ ತರ ವಾಟರ್ ಕೆಪಾಸಿಟಿ ಇರುತ್ತೆ. 200 ಇಂದ 250 ವರೆಗೂ ನೀವು ಇದರಲ್ಲಿ ಹಾಕೋಬಹುದು. ಸೊ ಇಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಲೆವೆಲ್ ಅಂತ ಕೊಟ್ಟಿರ್ತಾರೆ. ನಿಮ್ ಲೆಫ್ಟ್ ಸೈಡ್ ಅಲ್ಲಿ ಮ್ಯಾಕ್ಸಿಮಮ್ ಲೆವೆಲ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಅದುವರೆಗೂ ಮಾತ್ರನೇ ನಾವು ನೀರ್ನ ಹಾಕ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಮ್ಗೆ ಮ್ಯಾಕ್ಸಿಮಮ್ ಲೆವೆಲ್ ಅಂತ ಕೊಟ್ಟಿದ್ದಾರಲ್ವಾ? ಸೊ ಇಲ್ಲಿವರೆಗೂ ನಾವು ನೀರ್ನ ಫಿಲ್ ಮಾಡ್ಕೊಂಡು ಇಟ್ಕೋಬೇಕು. ನಮ್ಗೆ ಕಂಪ್ಲೀಟ್ ಆಗಿ ಒಂದು ಸ್ಯಾರಿನ ನಾವು ಪ್ಲೀಟಿಂಗ್ ಮಾಡಿ ಅಯರ್ನ್ ಮಾಡೋವರೆಗೂ ನಮ್ಗೆ ಬಂದ್ಬಿಟ್ಟು ಈ ಒಂದು ಅಯರ್ನ್ ಬಾಕ್ಸ್ ಬಂದ್ಬಿಟ್ಟು ಯೂಸ್ ಆಗುತ್ತೆ. ಓಕೆನಾ? ಸೊ ಇವಾಗ ಅಂಡ್ ನಮ್ಗೆ ಇಲ್ಲಿ ಸ್ವಿಚಸ್ ಕೊಟ್ಟಿರ್ತಾರೆ. ಸ್ಟೀಮ್ ಸಪರೇಟ್ ಆಗಿ ಬರಕ್ಕೆ, ಸ್ಪ್ರೇ ಸಪರೇಟ್ ಆಗಿ ಬರಕ್ಕೆ. ಸೊ ಡ್ರೈ ಐರನ್ ಮಾಡುವಾಗ ನಮ್ಗೆ ನೀರಿನ ಅವಶ್ಯಕತೆ ಇದ್ರೆ ನಾವು ಕೈಯಲ್ಲಿ ಸ್ಪ್ರೇ ಮಾಡ್ಬೇಕಾಗುತ್ತೆ. ಸ್ಟೀಮ್ ಅಯರ್ನ್ ಬಾಕ್ಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ಅದಕ್ಕೂ ನಮ್ಗೆ ಬಂದ್ಬಿಟ್ಟು ಸ್ಪ್ರೇ ಮಾಡಕ್ಕೂ ನಮ್ಗೆ ಬಂದ್ಬಿಟ್ಟು ಸ್ಪ್ರೇ ಇದನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಿಮ್ಗೆ ಸ್ವಿಚಸ್ ಡಿಫರೆಂಟ್ ಇರುತ್ತೆ. ಸ್ಟೀಮ್‌ಗೂ ಮತ್ತೆ ಸ್ಪ್ರೇಗೂ. ಓಕೆನಾ? ಸೊ ಈ ತರ ನಿಮ್ಗೆ ಒಂದು ಕಪ್ ತರ ಇರೋದ್ರಲ್ಲಿ ಡಾಟ್ ಇದೆಯಲ್ವಾ? ಇದು ಬಂದ್ಬಿಟ್ಟು ನಿಮ್ಗೆ ಸ್ಪ್ರೇ. ಇಲ್ಲಿ ನಿಮ್ಗೆ ಕ್ಲೌಡ್ ತರ ಕೆಳಗಡೆ ಲೈನ್ ಇದೆಯಲ್ವಾ? ಇದು ಬಂದ್ಬಿಟ್ಟು ಸ್ಟೀಮು. ಸೊ ನಮ್ಗೆ ಯಾವಾಗೂ ಸ್ಟೀಮ್‌ನ ಯೂಸ್ ಮಾಡಿ ಮಾತ್ರನೇ ಐರನ್ ಮಾಡ್ತೀವಿ. ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಈ ತರ ಆಹ್, ಸ್ವಿಚಸ್ ಕೊಟ್ಟಿರ್ತಾರೆ. ಸೊ ಇದು ಯಾಕೆ ಅಂದ್ರೆ ನಮ್ಗೆ ಸ್ಟೀಮು ಇವಾಗ ಕೆಲವೊಂದು ಸ್ಯಾರೀಸ್‌ಗೆ ನಮ್ಗೆ ಸ್ಟೀಮ್ ಬೇಕಾಗಿರಲ್ಲ. ಸೊ ಆ ಟೈಮಲ್ಲಿ ನಾವು ಸ್ಟೀಮನ್ನ ಆಫ್ ಮಾಡಿ ಇಟ್ಬಿಟ್ಟು ನಾವು ನಮ್ಮ ಒಂದು ಅಯರ್ನಿಂಗ್ ಅನ್ನ ಮಾಡ್ಕೋಬಹುದು. ಒಂದ್ ನಿಮಿಷ. ಸಾರಿ.
ಹ? ಲ್ಯಾಪ್ಟಾಪ್. ಹ್ಮ್. ಸಾರಿ. ಸೊ ನಮ್ಗೆ ಈ ತರ ಸ್ವಿಚಸ್ ಕೊಟ್ಟಿರ್ತಾರೆ. ಸೊ ಯೂಶುವಲ್ ಆಗಿ ನಮ್ಗೆ ಒಂದು ಸ್ಟೀಮ್ ಅಯನ್ನ ಯೂಸ್ ಮಾಡೋದಾಗ್ಲಿ, ಇಲ್ಲ ನೀವು ಬಂದ್ಬಿಟ್ಟು ಒಂದು ವಾಟರ್ ಯೂಸ್ ಮಾಡಿ ನಾವು ಯೂಸ್ ಮಾಡೋ ಪಾರ್ಟಿಕಲ್ಸ್ ಅಲ್ಲಿ ನಮ್ಗೆ ಅದ್ರಲ್ಲಿ ಕ್ಲೀನಿಂಗ್ ಪ್ರೊಸೀಜರ್ ಅಂತ ಒಂದ್ ಮಾಡ್ಲೇಬೇಕಾಗತ್ತೆ. ಇವಾಗ ಎಕ್ಸಾಂಪಲ್ ವಾಟರ್ ಹೀಟರ್ ನಾವು ಗೀಸರ್ದೆಲ್ಲ ಯೂಸ್ ಮಾಡ್ತೀವಲ್ವಾ? ಗೀಸರ್ ಅಲ್ಲೂ ನೀವು ಯಾವಾಗಾದ್ರೂ ಅದ್ ರಿಪೇರಿ ಆಯ್ತಂತ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಬಂದ್ಬಿಟ್ಟು ಯೆಲ್ಲೋ ಕಲರ್ ಅಲ್ಲಿ ಒಂದು ಲೇಯರ್ ಕ್ರಿಯೇಟ್ ಆಗಿತ್ತಲ್ವಾ? ಅದೇ ತರನೇ ನಮ್ಗೆ ಅಯರ್ನ್ ಬಾಕ್ಸಸ್ ಅಲ್ಲೂ ಕ್ರಿಯೇಟ್ ಆಗುತ್ತೆ. ನಾವು ನಾರ್ಮಲ್ ವಾಟರ್ ಯೂಸ್ ಮಾಡುವಾಗ. ಸೊ ಸ್ಟೀಮ್ ಅಯನ್ನ ಯೂಸ್ ಮಾಡುವಾಗ ನಾವು ಫಿಲ್ಟರ್ ವಾಟರ್ ನಾವು ಕುಡಿಯಕ್ಕೆ ಯೂಸ್ ಮಾಡ್ತೀವಲ್ವಾ? ಆ ನೀರ್‌ನನ್ನೇ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ ಕೇಸ್ ನಮ್ಮ ಲೈಕ್ ಕ್ಯಾಲ್ಸಿಯಂ ಕಂಟೆಂಟ್ ಇರೋ ವಾಟರ್‌ನ ನೀವು ಯೂಸ್ ಮಾಡ್ತಿದ್ದೀರಾ, ಇಲ್ಲ ಮ್ಯಾಮ್ ನಾನ್ ಬಂದ್ಬಿಟ್ಟು ಬೋರ್‌ವೆಲ್ ನೀರೇ ಯೂಸ್ ಮಾಡೋದು, ನಮ್ಮ ಮನೇಲಿ ಅದೇ ಬರೋದು. ನಾನು ಕುಡಿಯಕ್ಕೆ ನಾನು ಕ್ಯಾನ್ ವಾಟರ್ ಯೂಸ್ ಮಾಡ್ತೀನಿ ಅನ್ನುವಾಗ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಇನ್ ಕೇಸ್ ನೀವು ಆಚೆ ಎಲ್ಲಾರು ಹೋಗ್ತೀರಾ, ಬ್ರೈಡಲ್ ಪ್ಲೇಸ್‌ಗೆ ಹೋಗ್ತೀರಾ, ಇಲ್ಲ ಬೇರೆ ಕಡೆ ನಿಮ್ಮ ಊರಿಗೆ ಹೋಗ್ಬಿಟ್ಟು ಐರನ್ ಮಾಡ್ಬೇಕಾದ್ರೆ, ಅಲ್ಲಿ ನಿಮ್ಗೆ ಅದ್ರಲ್ಲಿ ಏನ್ ವಾಟರ್ ಇದೆ ಅದು ನಮ್ಗೆ ಗೊತ್ತಿರಲ್ಲ. ಸೊ, ಆ ತರ ನಾವು ಡೈರೆಕ್ಟ್ ಆಗಿ ಟ್ಯಾಪ್ ವಾಟರ್‌ನ ಯೂಸ್ ಮಾಡುವಾಗ ನಮ್ಗೇನಾಗುತ್ತೆ, ಸ್ಟೀಮ್ ಅಯರ್ನ್ ಬಾಕ್ಸಿಂದ ಸ್ಟೀಮ್ ಬರೋದು ಕಮ್ಮಿ ಆಗುತ್ತೆ ಅಂಡ್ ಬ್ಲಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಆ ಒಂದು ಕ್ಯಾಲ್ಸಿಯಂ ಇರೋದ್ರಿಂದ. ಸೊ, ಅದನ್ನ ಹೇಗೆ ಅವಾಯ್ಡ್ ಮಾಡ್ಕೊಳ್ಳೋದಂದ್ರೆ ಇದ್ರಲ್ಲಿ ನಮ್ಗೆ ಸೆಲ್ಫ್ ಕ್ಲೀನ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಸೊ, ಇದ್ರಲ್ಲಿ ನಿಮ್ಗೆ ಸೆಲ್ಫ್ ಕ್ಲೀನ್ ಅಂತ ಒಂದು ಆಪ್ಷನ್ ಇಲ್ಲಿ ಕೊಟ್ಟಿರ್ತಾರೆ. ಓಕೆನಾ? ಸೊ, ಇಲ್ಲಿ ನಿಮ್ಗೆ ಸೆಲ್ಫ್ ಕ್ಲೀನ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಸೊ, ಅದ್ರಲ್ಲಿ ನೀವು ಸ್ವಿಚ್‌ನ ಪುಶ್ ಮಾಡ್ಬಿಟ್ಟು ನೀರ್‌ನ ಮ್ಯಾಕ್ಸಿಮಮ್ ಲೆವೆಲ್ ವರೆಗೂ ಫಿಲ್ ಮಾಡ್ಕೊಂಡು, ಆಮೇಲೆ ನೀವು ಸ್ಟಾರ್ಟ್ ಮಾಡ್ಬಿಟ್ಟು ಸ್ಟೀಮ್ ಬಟನ್ ಇರುತ್ತಲ್ವಾ? ಆ ಸ್ಟೀಮ್ ಬಟನ್‌ನ ಪ್ರೆಸ್ ಮಾಡ್ತಾ ಇರ್ಬೇಕು. ಸೊ, ಅದನ್ನ ಪ್ರೆಸ್ ಮಾಡುವಾಗ ವಾಟರಲ್ಲಿ ಇನ್ ಕೇಸ್ ಕ್ಯಾಲ್ಸಿಯಂ ಕಂಟೆಂಟ್ ಏನಾದ್ರು ಇದ್ರೆ ಅದು ನಮ್ಗೆ ಆಚೆ ಬಂದ್ಬಿಡುತ್ತೆ. ಸೊ, ಅವಾಗ ನಿಮ್ಗೆ ಬ್ಲಾಕೇಜ್ ಇರಲ್ಲ. ಓಕೆನಾ? ಅರ್ಥ ಆಯ್ತಾ? ಹಾ ಮ್ಯಾಮ್. ಸೊ, ಲೈಕ್ ನೀವ್ ಅನ್ಕೋಬಹುದು ನಾನ್ ಡ್ರೈಯೇ ಯೂಸ್ ಮಾಡೋದು, ಇವ್ರ್ಯಾಕ್ ಸ್ಟೀಮ್ ಅಯರ್ನ್ ಬಾಕ್ಸ್ ಹೇಳ್ತಿದಾರಂದ್ರೆ, ಲೈಕ್ ಫ್ಯೂಚರಲ್ಲಿ ನೀವೊಂದು ಕ್ಲಾಸಸ್ ಮಾಡ್ತೀರಾ, ಇಲ್ಲ ನೀವೇ ಕೂಡ ಫ್ಯೂಚರಲ್ಲಿ ಅಪ್‌ಗ್ರೇಡ್ ಮಾಡ್ಕೋಬೇಕು ಅನ್ನುವಾಗ ಇದೆಲ್ಲ ನಿಮ್ಗೆ ಬೇಕಾಗುತ್ತೆ. ಓಕೆನಾ? ಮ್ಯಾಮ್ ಯಾವ್ದು ಐರನ್ ಬಾಕ್ಸ್ ತಗೊಂಡ್ರೆ ಬೆಸ್ಟ್ ಐತಿ ಮ್ಯಾಮ್? ಫಿಲಿಪ್ಸ್ ನೀವು ತಗೋಬಹುದು ಮ್ಯಾಮ್. ಅಂಡ್ ಫಿಲಿಪ್ಸ್ ಅಲ್ಲಿ ನಿಮ್ಗೆ ಬೆಸ್ಟ್ ಅಂದ್ರೆ ಇದೊಂದು ಐರನ್ ಬಾಕ್ಸ್ ಇದೆ. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು ನಿಮ್ಗೆ 8000 ಆಗುತ್ತೆ. ಇದು ಯಾಕೆ ಸ್ಪೆಷಲ್ ಅಷ್ಟು ಅಂದ್ರೆ, ಇಲ್ಲಿ ನಮ್ಗೆ ಟೆಂಪರೇಚರ್ ಸೆಟ್ಟಿಂಗ್ ಇದ್ರಲ್ಲಿ ಇರೋದಿಲ್ಲ. ಓಕೆನಾ? ಸೊ ಇದಕ್ಕೂ ನೀವು ನೋಡಿ ಈ ಐರನ್ ಬಾಕ್ಸ್‌ಗೂ, ಈ ಐರನ್ ಬಾಕ್ಸ್‌ಗೂ ಎಷ್ಟು ವ್ಯತ್ಯಾಸ ಇದೆ. ಸೊ ಇದಕ್ಕೂ ನಿಮ್ಗೆ ಇಲ್ಲಿ ಟೆಂಪರೇಚರ್ ಸೆಟ್ಟಿಂಗ್ ಇರಲ್ಲ. ಅಂಡ್ ಈ ಒಂದು ಕೋಟಿಂಗ್ ನಿಮ್ಗೆ ಡಿಫರೆಂಟ್ ಆಗಿರುತ್ತೆ. ಅಂಡ್ ನಿಮ್ಗೆ ಬೇಸಿಕಲ್ಲಿ ಬೇಕು ಅಂದ್ರೇನು ನೀವು ಒಂದು 1500 ಇಂದನೂ ಸ್ಟೀಮ್ ಐರನ್ ಬಾಕ್ಸ್ ಇದೆ ಫಿಲಿಪ್ಸ್ ಅಲ್ಲಿ. ಅದನ್ನ ನೀವು ಪರ್ಚೇಸ್ ಮಾಡ್ಕೋಬಹುದು. ಬಟ್ ಈ ತರ ಸ್ವಿಚಸ್ ಸಪರೇಟ್ ಆಗಿರೋದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ರೊಟೇಟಿಂಗ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಸ್ವಿಚಸ್ ಆದಷ್ಟು ಈ ಸ್ಪ್ರೇಗೂ ಮತ್ತೆ ಸ್ಟೀಮ್‌ಗೂ ಸಪರೇಟ್ ಆಗಿರೋದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಆನ್‌ಲೈನ್‌ನಲ್ಲಿ ನಿಮ್ಗೆ 1500 ಇಂದಾನೇ ಅವೈಲಬಲ್ ಇದೆ. ಸೊ ಅದನ್ನ ನೀವು ಪರ್ಚೇಸ್ ಮಾಡ್ಕೋಬಹುದು. ಅಂಡ್ ಇದು ಯಾಕೆ 8000 ಅಂದ್ರೆ, ಇದು ಈ ಒಂದು ಮಿಷಿನ್ ಅಲ್ಲಿ ನಿಮ್ಗೆ ಸೆಲ್ಫ್ ಕಂಟ್ರೋಲ್ ಲೈಕ್ ನಿಮ್ಗೆ ಫುಲ್ ಅಂಡ್ ಫುಲ್ ಆಟೋಮ್ಯಾಟಿಕ್ ಆಗಿರುತ್ತೆ. ಇನ್ ಕೇಸ್ ಇವಾಗ ನಾವು ಇದನ್ನ ಯೂಸ್ ಮಾಡ್ತಿದೀವಿ ಅಂದ್ರೆ ಆನ್ ಮಾಡಿ ಆನ್ ಆಗುತ್ತೆ, ಮತ್ತೆ ಆಟೋಮ್ಯಾಟಿಕ್ ಆಗಿ ಆಫ್ ಆಗುತ್ತೆ. ಮತ್ತೆ ಬಿಸಿ ಕಮ್ಮಿ ಆದ್ರೆ ಮತ್ತೆ ಆನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಾವು ಗೊತ್ತಿಲ್ದಿರ ಕ್ಲೈಂಟ್ ಸ್ಯಾರಿ ಆಗ್ಲಿ, ಇಲ್ಲ ನಮ್ದೇ ಸ್ಯಾರಿ ಆಗ್ಲಿ ನಾವು ಐರನ್ ಮಾಡ್ತಿರುವಾಗ ನಾವು ಪ್ಲೀಟ್ ಮಾರೋವರೆಗೂ ಐರನ್ ಬಾಕ್ಸ್ ಆನ್ ಅಲ್ಲೇ ಇರ್ಬೇಕು, ಬೇರೆ ನೆಸೆಸರಿ ಇಲ್ಲ. ಸೊ ಅವಾಗ ಏನಾಗುತ್ತೆ ನಾವು ತಕ್ಷಣ ತಗೊಂಡು ಇಡುವಾಗ ಒಂದು ಬಿಸಿ ಇರಲ್ಲ, ಇಲ್ಲಾಂದ್ರೆ ಓವರ್ ಹೀಟಿಂಗ್ ಆಗಿರುತ್ತೆ. ಬಟ್ ಈ ಒಂದು ಮಿಷಿನ್ ಅಲ್ಲಿ ಆ ತರ ಇರಲ್ಲ. ನಿಮ್ಮ ಹ್ಯಾಂಡ್ ಮೂವ್‌ಮೆಂಟ್ ಇಲ್ಲ ಅಂದ್ರೆ ಅದು ಕಂಪ್ಲೀಟ್ ಆಗಿ ಆಫ್ ಆಗ್ಬಿಡುತ್ತೆ. ಓಕೆನಾ? ಅಂಡ್ ಇದ್ರಲ್ಲಿ ಇನ್ನೊಂದು ಸ್ಪೆಷಲ್ ಏನಂದ್ರೆ, ನೀವು ಯಾವ ತರ ಫ್ಯಾಬ್ರಿಕ್ ಇಟ್ರೇನು ಇದು ಬರ್ನ್ ಮಾಡಲ್ಲ. 100% ನಾನ್ ಬರ್ನ್ ಗ್ಯಾರಂಟಿ. ಇನ್ ಕೇಸ್ ಫ್ಯೂಚರ್ ಅಲ್ಲಿ ನೀವು ಅಪ್‌ಗ್ರೇಡ್ ಮಾಡ್ಕೋಬೇಕು. ನಿಮ್ಗೆ ಇಎಂಐ ಆಪ್ಷನ್ಸ್ ಅವೈಲಬಲ್ ಇರುತ್ತೆ ಈ ಮಿಷಿನ್ಸ್ ಅಲ್ಲಿ. ನೀವು ಒಂದು ಒಳ್ಳೆ ಬೆಸ್ಟ್ ಅಯರ್ನ್ ಬಾಕ್ಸ್ ತಗೋಬೇಕಂದ್ರೆ ನೀವು ಇದನ್ನ ಪರ್ಚೇಸ್ ಮಾಡ್ಕೋಬಹುದು. ಇದನ್ನ ಸ್ಯಾರಿ ಪ್ರೀ ಪ್ಲೀಟಿಂಗ್ ಮಾತ್ರನೇ ಅಂತ ಅಲ್ಲ. ಇವಾಗ ಮಕ್ಳು ಬಟ್ಟೆನೂ ನಾವು ಐರನ್ ಮಾಡ್ತಿರ್ತೀವಿ ಸಮ್‌ಟೈಮ್ಸ್. ಸೊ ಆ ತರ ಬಟ್ಟೆಸ್ ಎಲ್ಲ ಯೂಸ್ ಮಾಡುವಾಗ ನಮ್ಗೆ ಈ ತರ ಒಂದು ಐರನ್ ಬಾಕ್ಸ್ ಇರುವಾಗ ನಮ್ಗೆ ತುಂಬಾನೇ ಯೂಸ್‌ಫುಲ್ ಆಗಿ ಇರುತ್ತೆ. ಅಂಡ್ ಇದಕ್ಕೆ ನಿಮ್ಗೆ ಯಾವುದೇ ತರ ಸೆಟ್ಟಿಂಗ್ಸ್ ಇಕ್ಬೇಕಾಗಿಲ್ಲ. ಸೊ ಈ ಮಿಷಿನ್ ಅಲ್ಲಿ ನಿಮ್ಗೆ ಪದೇ ಸೆಟ್ಟಿಂಗ್ ಚೇಂಜ್ ಮಾಡ್ಬೇಕಾಗುತ್ತೆ. ಇವಾಗ ಸಿಲ್ಕ್ ಅಲ್ಲಿ ಇದ್ರೆ ಸಿಲ್ಕು, ಮಕ್ಕಳ್ದು ಬಟ್ಟೆ ನಾವು ಐರನ್ ಮಾಡ್ತಿದ್ರೆ ಕಾಟನು, ಆ ತರ ನಾವು ಚೇಂಜ್ ಮಾಡ್ತಾನೆ ಇರ್ತೀವಿ. ಅಂಡ್ ಸಮ್‌ಟೈಮ್ಸ್ ನಾವು ಮರ್ತಿ ನಮ್ಮ ಸಿಲ್ಕ್ ಬಟ್ಟೆಗೂ ಕಾಟನ್ ಮೋಡಲ್ಲಿ ಇಟ್ಕೊಂಡು ಅಯರ್ನ್ ಮಾಡ್ಬಿಟ್ಟಿರ್ತೀವಿ. ಅದು ಒಂದು ರೀಸನ್ ನಮ್ಗೆ ಸಮ್‌ಟೈಮ್ಸ್ ನಮ್ಮ ಸಿಲ್ಕ್ ಬಟ್ಟೆನ ಹಾಳಾಗಕ್ಕೆ.
ಸೊ ಇವಾಗೂ ಐರನ್ ಬಾಕ್ಸ್‌ನ ಯೂಸ್ ಮಾಡುವಾಗ ನೀವು ನಾರ್ಮಲ್ ಐರನ್ ಬಾಕ್ಸ್ ಯೂಸ್ ಮಾಡ್ತಿದ್ದೀರ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಈ ಸ್ವಿಚ್‌ನ ನೀವು ಸಿಲ್ಕ್ ಅಲ್ಲಿ ಇಟ್ಕೊಳ್ಳಿ. ಓಕೆನಾ? ಯಾವುದೇ ತರ ಸ್ಯಾರಿ ಯೂಸ್ ಮಾಡ್ರೇನು ಅದನ್ನ ಸಿಲ್ಕ್ ಮೋಡಲ್ಲಿ ಇಟ್ಕೊಂಡು ಆಮೇಲೆ ಯೂಸ್ ಮಾಡಿ. ಯಾವಾಗೂ ಐರನ್ ಬಾಕ್ಸ್‌ನ 1 ಆರ್ ಟ್ವೈಸ್ ಚೆಕ್ ಮಾಡೇ ಮಾಡಿ. ಓಕೆನಾ? ಸೊ ಏನ್ ಮೋಡಲ್ಲಿದೆ, ಕರೆಕ್ಟ್ ಆಗಿದೆಯಾ, ಹೀಟ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡು ಆಮೇಲೆ ಸ್ಯಾರಿಯಲ್ಲಿ ಅಯರ್ನ್ ಮಾಡಕ್ಕೆ ಶುರು ಮಾಡಿ. ಸೊ ಇದಕ್ಕೂ ಇರೋ ಡಿಫರೆನ್ಸು ಇದೆ. ಓಕೆನಾ? ಸೊ ಇವಾಗ ಮೆಜರ್‌ಮೆಂಟ್ಸ್‌ಗೆ. ಸೊ ಮೆಜರ್‌ಮೆಂಟ್ಸ್ ಅಲ್ಲಿ ನಾವು ಹೇಗೆ ಮೆಜರ್‌ಮೆಂಟ್ ತಗೊಂತೀವಿ ಅಂದ್ರೆ, ನಾವು 2 ತರ. ಒಂದು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ತಗೊಂತೀವಿ. ಒಂದು ಬಂದ್ಬಿಟ್ಟು ಟೇಪ್ ಯೂಸ್ ಮಾಡಿ ತಗೊಂತೀವಿ. ಅಂಡ್ ಒಂದು ಬಂದ್ಬಿಟ್ಟು ಕ್ಲೈಂಟ್‌ನ ಸೈಜಸ್ ಮೇಲೆ ನಾವು ಮೆಜರ್‌ಮೆಂಟ್ ಅನ್ನ ತಗೊಂತೀವಿ. ಸೊ ಮುಂಚೆ ನಾವು ಕ್ಲೈಂಟ್‌ನ ಸೈಜಸ್ ಮೇಲೆ ನಾವು ಬಂದ್ಬಿಟ್ಟು ಮೆಜರ್‌ಮೆಂಟ್ಸ್‌ನ ತಗೋವಾಗ, ಈ ಚೆಸ್ಟ್ ಏರಿಯಾ ಅದಕ್ಕೆಲ್ಲ ಒಂದು ಮೆಜರ್‌ಮೆಂಟ್ ತಗೊಂಡು ನಾವು ಬಂದ್ಬಿಟ್ಟು ಆಮ್, ಸ್ಪ್ರೆಡ್ಡಿಂಗ್ಸ್ ಅನ್ನ ಮಾಡ್ಕೊಂತಾ ಇದ್ವಿ. ಇವಾಗ ನಾವ್ ಯಾವಾಗಿಂದ ಟೇಪ್ ಯೂಸ್ ಮಾಡಕ್ ಶುರು ಮಾಡಿದ್ರೋ, ಸೊ ಅವಾಗ ನಮ್ಗೆ ಈ ಚೆಸ್ಟ್ ಪ್ಲೀಟ್ ಮೆಜರ್‌ಮೆಂಟ್ ಮತ್ತೆ ಈ ಒಂದು ಶೋಲ್ಡರ್ ಪ್ಲೀಟ್ ಮೆಜರ್‌ಮೆಂಟ್ ಎಲ್ಲ ತಗೊಳಕ್ಕೆ ನಾವು ಟೇಪ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ನಾನು ಅದನ್ನು ಹೇಗೆ ಯೂಸ್ ಮಾಡೋದು, ಕೈನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಬಿಕಾಸ್ ಯಾವಾಗೂ ಟೇಪ್‌ನನೇ ನಾವು ಬಿ ಡಿಪೆಂಡ್ ಮಾಡಿ ಇರ್ಬಾರ್ದು. ಸೊ ಕೈ ಮೆಜರ್‌ಮೆಂಟ್ ನಮ್ಗೆ ಅಷ್ಟೇ ನೀಡೆಡ್ ಇರುತ್ತೆ. ಓಕೆನಾ? ಸೊ ಇವಾಗ ಫಸ್ಟ್ ನಮ್ಗೆ 3 ಮೆಜರ್‌ಮೆಂಟ್ ಬೇಕಾಗುತ್ತೆ. ಫಸ್ಟ್ ಬಂದ್ಬಿಟ್ಟು ಹೈಟ್ ಬೇಕಾಗುತ್ತೆ, ಅವರ ಬಾಡಿ ಸೈಜ್ ಬೇಕಾಗುತ್ತೆ, ಆಂಡ್ ಅವರ ಹಿಪ್ ಸೈಜ್ ಬೇಕಾಗುತ್ತೆ. ಓಕೆನಾ? ಸೊ ಹೈಟ್ ಬೇಸ್ ಮಾಡಿ ನಾವು ಪಲ್ಲು, ಈ ಶೋಲ್ಡರ್ ಹಿಂದೆ ಬರುತ್ತಲ್ವಾ ಪ್ಲೀಟು, ಅದನ್ನ ಪಲ್ಲು ಅಂತ ಹೇಳ್ತೀವಿ. ಸೊ ಈ ಶೋಲ್ಡರ್ ನಿಮ್ಮ ರೈಟ್ ಸೈಡ್, ಲೆಫ್ಟ್ ಸೈಡ್ ಇಂದ ಬ್ಯಾಕ್ ಸೈಡ್ ಏನ್ ಹೋಗುತ್ತೋ ಇದನ್ನ ಪಲ್ಲು ಅಂತ ಹೇಳ್ತೀವಿ. ಇದನ್ನ ಚೆಸ್ಟ್ ಪ್ಲೀಟ್ಸ್ ಅಂತ ಹೇಳ್ತೀವಿ. ಅಂಡ್ ಇದನ್ನ ಸೆಂಟರ್ ಪ್ಲೀಟ್ಸಿಂಗ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇದಕ್ಕೆ ನಮ್ಗೆ ಬೇಕಾಗಿರೋ ಮೆಜರ್‌ಮೆಂಟ್ ಬಂದ್ಬಿಟ್ಟು ಹೈಟ್ ತಕ್ಕಂತೆ ಪಲ್ಲು, ಸೈಜ್‌ಗೆ ತಕ್ಕಂತೆ ಚೆಸ್ಟ್ ಪ್ಲೀಟ್ಸು, ಅವರ ಹಿಪ್‌ಗೆ ತಕ್ಕಂತೆ ಅವರ ಸೆಂಟರ್ ಪ್ಲೀಟಿಂಗ್‌ಗೆ ನಮ್ಗೆ ಮೆಜರ್‌ಮೆಂಟ್ಸ್ ಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇವಾಗ ಕ್ಲೈಂಟ್‌ದು ಹೈಟು ನಿಮ್ಗೆ ನೋಟ್ ಇದ್ರೆ ಬರ್ಕೊಳ್ಳಿ. ಇಲ್ಲಾಂದ್ರೆ ಎಲ್ಲಾರು ಒಂದ್ ಕಡೆ ನಿಮ್ಗೆ ಹೇಗೆ ಅರ್ಥ ಆಗುತ್ತೋ ಅದನ್ನ ಬರ್ದಿಟ್ಕೊಳ್ಳಿ. ಮತ್ತೆ ನಾವು ನೋಟ್ಸ್ ಕೊಡುವಾಗ ಅಂಡ್ ವಿಡಿಯೋ ರೆಕಾರ್ಡಿಂಗ್ ನಿಮ್ಗೆ ನೋಡುವಾಗ ಒಂದ್ ಸ್ವಲ್ಪ ಈಸಿ ಆಗಿರುತ್ತೆ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ. ಓಕೆನಾ? ಸೊ ಇವಾಗ ಹೈಟ್ ಬಂದ್ಬಿಟ್ಟು ಬಿಲೋ 5 ಫೀಟ್. 5 ಅಡಿಗೂ ಕಮ್ಮಿ ಇದಾರೆ ಅಂದ್ರೆ ಅವ್ರಿಗೆ 2.5 ಮೊಳ. 2 ½ ಎಲ್ಬೋಸ್ ಅಂತ ಹೇಳ್ತೀವಿ. ಸೊ ಇಂಡೆಕ್ಸ್ ಫಿಂಗರ್ ಇಂದ ಇಲ್ಲಿಗೆ 1 ಎಲ್ಬೋ. ಈ ತರ 2 ಎಲ್ಬೋ ತಗೊಂಡು ಹಾಫ್ ಎಲ್ಬೋ ಮೆಜರ್ ಮಾಡ್ಕೋಬೇಕು. ಸೊ ನಾನ್ ಪ್ರಾಕ್ಟಿಕಲ್ ಮಾಡುವಾಗ ನಿಮ್ಗೆ ಅದು ಕ್ಲಿಯರ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಇವಾಗ ಫಸ್ಟು 5 ಫೀಟ್, ಬಿಲೋ 5 ಫೀಟ್ ಇದಾರಂದ್ರೆ ಅವ್ರಿಗೆ 2.5 ಮೊಳ. ಇಂಚಸ್ ಅಲ್ಲಿ ಟೇಪಲ್ಲಿ ಮಾಡ್ತೀರಾ ಅಂದ್ರೆ 40 ಇಂಚಸ್ ನಿಮ್ಗೆ ಬರುತ್ತೆ. 40 ಇಂದ 42 ಇಂಚಸ್ ವರೆಗೂ ಬರುತ್ತೆ. ಸೊ ಇವಾಗ 5 ಇದಾರೆ ಅಂದ್ರೆ ಅವ್ರಿಗೆ 40 ತಗೊಳ್ಳಿ. 5 ಗಿಂತ ಒಂದು 4.8 ಆ ತರ ಇದೆ ಅಂದ್ರೆ ಅದ್ರೊಂದು 2 ಇಂಚಸ್ ಕಮ್ಮಿ ಮಾಡ್ಕೊಳ್ಳಿ. ಇವಾಗ 40 ತಗೊಂತೀರಂದ್ರೆ 38 ತಗೊಳ್ಳಿ. ಕಮ್ಮಿ ಬರುವಾಗ ನೀವು ಕಮ್ಮಿ ಪ್ಲಸ್ ಆರ್ ಮೈನಸ್ ನೀವು ಮಾಡ್ಕೊಂಡು ಹೋಗ್ಬೇಕು ಟೇಪಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು 5 ಪಾಯಿಂಟ್ ಇಂದ 5.5 ವರೆಗೂ ಇದಾರಂದ್ರೆ 3 ಎಲ್ಬೋಸ್. ಮೆಜರ್‌ಮೆಂಟ್ ಅಲ್ಲಿ ಟೇಪಲ್ಲಿ ನಿಮ್ಗೆ 50 ಇಂಚಸ್ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 5.6 ಇಂದ 6.2 ವರೆಗೂ ಅವ್ರಿಗೆ 3 ½ ಎಲ್ಬೋಸ್. ಸೊ ಮೆಜರ್‌ಮೆಂಟ್ ಟೇಪಲ್ಲಿ ನಿಮ್ಗೆ 50 ಇಂದ 55 ಇಂಚಸ್. ಸೊ 5.6 ಇದಾರಂದ್ರೆ 56 ಸಾರಿ 51 ಆ ತರ ತಗೋಬೇಕು. 5.7 ಇದಾರಂದ್ರೆ 53 ಆ ತರ ತಗೋಬೇಕು. ಸೊ ಈ ತರ ನಿಮ್ಗೆ 55 ಇಂಚಸ್ ವರೆಗೂ ನೀವು ತಗೋಬೇಕು. 51 ಇಂದ 55 ಇಂಚಸ್ ವರೆಗೂ ನೀವು ಅವ್ರಿಗೆ ತಗೋಬೇಕು. ಸೊ ಇದು ಬಂದ್ಬಿಟ್ಟು ಪಲ್ಲು ಹೈಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಲ್ಲು ಪ್ಲೀಟು. ಸೊ ಇವಾಗ ನೀವು ಸುಮಾರು ಜನ ಏನ್ ಮಾಡ್ತೀರಾ, ಚಿಕ್ಕದಾಗಿ ಪ್ಲೀಟ್ಸ್ ಬೇಕು ಅಂತ ಅನ್ಕೊಂಡು ಚಿಕ್ಕದಾಗಿ ಮಾಡ್ಕೊಂತೀರಾ. ಬಟ್ ಅದೇನಾಗುತ್ತೆ ನಿಮ್ಗೆ ಈ ಸೈಡ್ ಅಲ್ಲಿ ವಿಸಿಬಲ್ ಈ ತರ ಬಂದ್ಬಿಡುತ್ತೆ. ಅಲ್ವಾ? ಸೊ ಇದಕ್ಕೆ ನಾವ್ ಏನ್ ಮಾಡ್ತೀವಂದ್ರೆ ಈ ಫಸ್ಟ್ ಪ್ಲೀಟ್ ಇರುತ್ತಲ್ವಾ, ಈ ಫಸ್ಟ್ ಪ್ಲೀಟ್‌ನ ಮಾತ್ರ ನಾವು ಕ್ಲೈಂಟ್‌ನ ಸೈಜ್‌ಗೆ ತಕ್ಕಂತೆ ತಗೊಂತೀವಿ.
ಸೊ ಇದು ಅಷ್ಟೇ ಕ್ಲೈಂಟ್‌ನ ಸೈಜ್‌ಗೆ ತಕ್ಕಂತೆ ನಾವು ತಗೋವಾಗ ನಮ್ಗೆ ಈ ಸೈಡ್ ಕವರೇಜು ನೀಟಾಗಿರುತ್ತೆ ಅಂಡ್ ಇಲ್ಲಿ ನಿಮ್ಗೆ ಸೊಂಟ ಹತ್ರನು ಅಷ್ಟು ವಿಸಿಬಲ್ ಇರಲ್ಲ. ಅಂಡ್ ಪ್ಲೀಟ್ಸು ನಿಮ್ಗಿಲ್ಲಿ ಈವನ್ ಆಗಿ ಸ್ಪ್ರೆಡ್ ಆಗಿರುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಪಲ್ಲು ಪ್ಲೀಟ್ಸ್ ಅಂತ ಬರ್ಕೊಳ್ಳಿ. ಓಕೆನಾ? ಇವಾಗ ಪಲ್ಲು ಹೈಟ್ ಬರ್ಕೊಂಡಿದ್ದೀರಲ್ವಾ? ನೆಕ್ಸ್ಟು ಪಲ್ಲು ಪ್ಲೀಟ್ಸ್ ಅಂತ ಬರ್ಕೊಂಡು ಕೆಳಗಡೆ ಎಕ್ಸೆಸ್ಸು, ಎಸ್ಸು, ಎಮ್ಮು ಈ ಸೈಜ್‌ಗೆ ಫಸ್ಟ್ ಪ್ಲೀಟು 3 ಇಂಚಸ್ ಅಲ್ಲಿ ಇರ್ಬೇಕು. ಸೊ ಟೇಪಲ್ಲಿ ಮೆಷರ್ ಮಾಡಿದ್ರೆ ನಿಮ್ಗೆ 3 ಇಂಚಸ್ ಅಲ್ಲಿ ಇರ್ಬೇಕು ಫಸ್ಟ್ ಪ್ಲೀಟು. ಸೊ ಕೈಯಲ್ಲಿ ಮೆಷರ್‌ಮೆಂಟ್ ಮಾಡ್ತಿದ್ದೀರಾ ಅಂದ್ರೆ 1, 2, 3 ಇಲ್ಲಿಗೆ ನಿಮ್ಗೆ 3 ಇಂಚಸ್ಸು ಮುಗಿಯುತ್ತೆ. ಓಕೆನಾ? ಸೊ 4 ಇಂಚ್ ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಈ ಲೈನ್ ಇರುತ್ತಲ್ವಾ? ಈ ಲೈನ್ ಹತ್ರ 4 ಇಂಚಸ್ಸು ಮತ್ತೆ ಕಂಪ್ಲೀಟ್ ಆಗಿ ನಿಮ್ಗೆ ಇಲ್ಲಿವರೆಗೂ 5 ಇಂಚಸ್ ಬರುತ್ತೆ. ಸೊ ನಾವು ಮ್ಯಾಕ್ಸಿಮಮ್ ಈ 5 ಇಂಚಸ್ ಒಳಗಡೆನೆ ನಮ್ ಮೆಜರ್‌ಮೆಂಟ್ಸ್ ಇರುತ್ತೆ. ಸೊ ನಿಮ್ ಇಂಡೆಕ್ಸ್ ಫಿಂಗರ್ ಇಂದ ಇಲ್ಲಿ ಈ ಥಂಬ್ ಫಿಂಗರ್ ಕಂಪ್ಲೀಟ್ ಆಗುತ್ತಲ್ವಾ? ಇದೇ ನಿಮ್ಗೆ ಮೆಜರ್‌ಮೆಂಟ್ ಗೈಡೆನ್ಸ್ ಆಗಿ ಇರುತ್ತೆ. ಟೇಪಲ್ಲಿ ಮಾಡುವಾಗ ಇಂಚಸ್ ಅಲ್ಲಿ ನೀವು ಮಾಡ್ಕೋಬಹುದು. ಅರ್ಥ ಆಗ್ತಿದೆಯಲ್ಲ? ಹಾ ಮೇಡಮ್ ಅರ್ಥ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲು, ಎಕ್ಸೆಲ್ಲು, ಡಬಲ್ ಎಕ್ಸೆಲ್ ಅವ್ರಿಗೆ 4 ಇಂಚಸ್ಸು. ಸೊ 4 ಇಂಚಸ್ ನಮ್ಗೆ ಇಲ್ಲಿವರೆಗೂ ಬರುತ್ತೆ. ಕೈಯಲ್ಲಿ ಮಾಡ್ತಿದೀವಿ ಅಂದ್ರೆ ಟೇಪಲ್ಲಿ 4 ಇಂಚಸ್. ಸೊ ನೆಕ್ಸ್ಟ್ ಟ್ರಿಪಲ್ ಎಕ್ಸೆಲ್ ಇದಾರೆ ಅಂದ್ರೆ ಅವ್ರಿಗೆ 5-6 ಇಂಚಸ್ಸು. ಸೊ ಕೆಲವೊಮ್ಮೆ ಕ್ಲೈಂಟ್ಸ್ ಕೇಳ್ತಾರೆ ನನ್ಗೆ ಚಿಕ್ಕದು ಮಾಡ್ಕೊಡಿ, 4 ಇಂಚಸ್ಸೇ ಮಾಡ್ಕೊಡಿ ಅಂತ ಹೇಳ್ತಾರೆ. ಅವ್ರಿಗೆ ನೀವು ಒಂದು 4-4 1/2 ಇಂಚಸ್ ಒಳಗಡೆ ನೀವು ನಿಮ್ಮ ಫಸ್ಟ್ ಪ್ಲೀಟ್‌ನ ಇಟ್ಕೊಳ್ಳಿ. ಸೊ 5 ಇಂಚಸ್ ಇಟ್ಕೊಳ್ಳೋದ್ಕಿಂತ ಟ್ರಿಪಲ್ ಎಕ್ಸೆಲ್ ಪರ್ಸನ್ ಕೇಳುವಾಗ. ಸೊ ಇವಾಗ ವಯಸ್ಸಾಗಿರೋರು ಇದಾರೆ ಅಂದ್ರೆ ಅವ್ರ ಏಜ್ ಕನ್ಸಿಡರ್ ಮಾಡ್ಬಿಟ್ಟು ಫಸ್ಟ್ ಪ್ಲೀಟ್‌ನ ದೊಡ್ಡದಾಗೆ ಕೊಡ್ತೀವಿ. ಸಮ್‌ಟೈಮ್ಸ್ ಕ್ಲೈಂಟ್‌ಗೆ ಅವ್ರ ಸೈಜ್‌ಗೆ ತಕ್ಕಂತೆನೆ ಪ್ಲೀಟ್ಸ್ ಬೇಕು ಅಂತ ಹೇಳ್ತಾರೆ. ಸೊ ಅದನ್ನ ನೀವು ಒಂದು ಕನ್ಸಲ್ಟೇಷನ್ ಮೂಲಕ ನೀವು ಬಂದ್ಬಿಟ್ಟು ನಿಮ್ಮ ಕ್ಲೈಂಟ್ಸ್‌ಗೆ ಕೇಳ್ಕೊಂಡು ಹೇಗೆ ಬೇಕು ನಿಮ್ಗೆ ಪ್ಲೀಟ್ಸು ಏನಾದ್ರು ರಿಕ್ವೈರ್ಮೆಂಟ್ ಇದೆಯಾ? ಕಮ್ಮಿ ಬೇಕಾ? ಜಾಸ್ತಿ ಬೇಕಾ? ಅಂತ ಕೇಳ್ಕೊಂಡು ಅವರ ಒಂದು ರಿಕ್ವೈರ್ಮೆಂಟ್ ಬೇಸ್ ಮಾಡಿ ನೀವು ಬಂದ್ಬಿಟ್ಟು ಪ್ರೀ ಪ್ಲೀಟಿಂಗ್ ಅನ್ನ ಮಾಡ್ಕೋಬೇಕು. ಸೊ ಇದು ಬಂದ್ಬಿಟ್ಟು ಪಲ್ಲು, ಹೈಟು. ಸೊ ಬಿಫೋರ್ ಟೇಪ್ ಮೆಜರ್‌ಮೆಂಟ್ ನಾವು ಚೆಸ್ಟ್ ಈ ಸ್ಪ್ರೆಡ್ಡಿಂಗ್ ಬರುತ್ತಲ್ವಾ? ಈ ಸ್ಪ್ರೆಡ್ಡಿಂಗ್‌ಗೆ ನಾವು ಕೈಯಲ್ಲೇ ಮೆಜರ್‌ಮೆಂಟ್ ಮಾಡ್ಕೊಂತಾ ಇದ್ವಿ. ಸೊ ಟೇಪ್ ಬಂದ್ಮೇಲೆ ನಾವೇನ್ ಮಾಡ್ತೀವಿ, ಇದು ಬಂದ್ಬಿಟ್ಟು ನಮ್ಗೆ ಕಾಮನ್ ಮೆಜರ್‌ಮೆಂಟ್ ಆಗಿರುತ್ತೆ. ಇವಾಗ ಬ್ಲೌಸ್‌ಗೆಲ್ಲ 13, 14, 15 ಇಂಚಸ್ ತಗೊಂತಾರಲ್ವಾ ಬ್ಲೌಸ್ ಲೆಂಥು, ಆ ತರ ಡಿಫಾಲ್ಟ್ ಆಗಿ ಲೆಂತ್ 15 ತಗೋಬೇಕು. ಮತ್ತೆ ಈ ಸ್ಪ್ರೆಡ್ಡಿಂಗ್ ಇಲ್ಲಿ ನಾವು ಸ್ಪ್ರೆಡ್ಡಿಂಗ್ ಮಾಡ್ಕೋಬೇಕಲ್ವಾ? ಇದಕ್ಕೆ ನಾವು ಚೆಸ್ಟ್ ಸೈಜ್ ಅನ್ನ ತಗೋಬೇಕು. ಸೊ ಚೆಸ್ಟ್ ಸೈಜ್ ಅನ್ನ ತಗೋವಾಗ ನಮ್ಗೆ ಈ ಚೆಸ್ಟ್ ಸೈಜ್ ಎಷ್ಟು ಬರುತ್ತೋ ಅದನ್ನ 2 ಆಗಿ ಡಿವೈಡ್ ಮಾಡ್ಬೇಕು. ಇವಾಗ ನನ್ಗೆ 38 ಬಂದಿದೆ ಅಂದ್ರೆ ಅದನ್ನ ನಾನು 2 ಆಗಿ ಡಿವೈಡ್ ಮಾಡ್ಬಿಟ್ಟು ನನ್ಗೆ 19 ಬರುತ್ತೆ. ಈ ತರ ಅವರ ಬ್ರೆಸ್ಟ್ ಸೈಜ್‌ನ ಡಿವೈಡೆಡ್ ಬೈ 2 ತಗೋಬೇಕು. ಇನ್ ಕೇಸ್ ಇವಾಗ ಕ್ಲೈಂಟ್ ನನ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಬಟ್ ನನ್ಗೆ ಟಾಪ್ ಸೈಜ್ ಮಾತ್ರನೇ ಗೊತ್ತು ಅನ್ನುವಾಗ, ಟಾಪ್ ಸೈಜ್‌ನ ಬೇಸ್ ಮಾಡಿನೂ ನೀವು ಬಂದ್ಬಿಟ್ಟು ಸ್ಪ್ರೆಡ್ಡಿಂಗ್ ಅನ್ನ ಮಾಡ್ಕೋಬಹುದು. ಓಕೆನಾ? ಸೊ ಅದು ಹೇಗೆ ಅಂತ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಚೆಸ್ಟ್ ಪ್ಲೀಟ್ ಸ್ಪ್ರೆಡ್ಡಿಂಗ್ ಅಂತ ಬರ್ಕೊಳ್ಳಿ ಕೆಳಗಡೆ. ಇವಾಗ ಪಲ್ಲು ಆಯ್ತು, ಪಲ್ಲು ಪ್ಲೀಟ್ಸ್ ಆಯ್ತು. ಇವಾಗ ಚೆಸ್ಟ್ ಪ್ಲೀಟ್ಸ್. ಓಕೆನಾ? ಚೆಸ್ಟ್ ಪ್ಲೀಟ್ ಸ್ಪ್ರೆಡ್ಡಿಂಗ್ ಅಂತ ಬರ್ಕೊಳ್ಳಿ ಕೆಳಗಡೆ. ಅದ್ರ ಕೆಳಗಡೆ ನೀವು ಬಂದ್ಬಿಟ್ಟು ಎಕ್ಸೆಸ್ಸು, ಎಸ್ಸು, ಎಮ್ ಅವ್ರಿದಾರೆ ಅಂದ್ರೆ ಅವ್ರಿಗೆ 1 1/2 ಇಂಚಸ್ ಈ ತರ ಒಂದೊಂದು ಪ್ಲೀಟ್ ಮಧ್ಯದಲ್ಲೂ ನಮ್ಗೆ 1 1/2 ಇಂಚಸ್, 1 1/2 ಇಂಚಸ್ ಈಕ್ವಲ್ ಗ್ಯಾಪ್ ಅಲ್ಲಿ ಇಟ್ಕೊಂಡು ನಾವು ಅಯರ್ನ್ ಮಾಡ್ಕೋಬೇಕು. ಅದನ್ನೇ ಚೆಸ್ಟ್ ಪ್ಲೀಟ್ ಸ್ಪ್ರೆಡ್ಡಿಂಗ್ ಅಂತ ಹೇಳ್ತೀವಿ. ಓಕೆನಾ? ಸೊ ಲಾರ್ಜ್ ಇದಾರಂದ್ರೆ ಅವ್ರಿಗೆ 2 ಇಂಚಸ್ ಅಲ್ಲಿ ಸ್ಪ್ರೆಡ್ಡಿಂಗ್ ಮಾಡ್ಕೋಬೇಕು. ಎಕ್ಸೆಲ್ಲು, ಡಬಲ್ ಎಕ್ಸೆಲ್ ಇದಾರಂದ್ರೆ ಅವ್ರಿಗೆ 3 ಇಂಚಸ್ಸು, ಟ್ರಿಪಲ್ ಎಕ್ಸೆಲ್ ಇದಾರಂದ್ರೆ ಅವ್ರಿಗೆ 4 ಇಂಚಸ್ಸು. ಓಕೆನಾ? ಸೊ ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ಚೆಸ್ಟ್ ಪ್ಲೀಟ್‌ನ ಸ್ಪ್ರೆಡಿಂಗ್ ಮಾಡ್ಕೊಂಡ್ಬಿಟ್ವಿ. ಎಲ್ಲಿವರೆಗೂ ನಮ್ಗೆ ಇವಾಗ ಅಯರ್ನಿಂಗ್ ಬೇಕಾಗಿರುತ್ತೆ ಅಲ್ವಾ? ಸೊ ನಮ್ಗೆ ಲೆಫ್ಟ್ ಸೈಡ್ ಇಂದ ಸ್ಟಾರ್ಟ್ ಆಗಿ ರೈಟ್ ಸೈಡ್ ಥೈವರೆಗೂ ನಾವು ಅಯರ್ನ್ ಮಾಡ್ಕೋಬೇಕು. ಸೊ ಫ್ರಂಟ್ ಸೈಡ್ ಅಲ್ಲ, ಕಂಪ್ಲೀಟ್ ಆಗಿ ಒಂದ್ ರೌಂಡ್ ಬಂದ್ಬಿಟ್ಟು ಇಲ್ಲಿ ರೈಟ್ ಸೈಡ್ ವರೆಗೂ ನಾವು ಅಯರ್ನ್ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಗೆ ಯೂಶುವಲ್ ಆಗಿ ಮುಂದೆಯಿಂದ ಸ್ಟಾರ್ಟ್ ಆಗಿ ಹಿಂದ್ಗಡೆ ಕಂಪ್ಲೀಟ್ ಆಗ್ಬೇಕು ನಮ್ಮ ಐನಿಂಗ್. ಐನಿಂಗ್ ಅನ್ನ ನಾವು ಇಲ್ಲಿವರೆಗೂ ಮಾತ್ರನೇ ಮಾಡ್ಕೋಬೇಕು. ಇಲ್ಲಿ ಮುಂದೆ ಬರೋ ಫ್ಲೀಟ್ಸ್‌ಗೆ ನಾವು ಮಾಡ್ಕೋಬಾರ್ದು. ಯಾಕಂದ್ರೆ ಸೈಡ್ ಲೇಯರ್ ಮಾಡುವಾಗ ನಮ್ಗೆ ಆಲ್ರೆಡಿ ನಾವು ಅಯರ್ನ್ ಮಾಡಿದ್ರೆ ಅದು ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಸೊ ಇವಾಗ ಟೋಟಲ್ ಆಗಿ ನಮ್ಗೆ 3 ಎಲ್ಬೋಸ್ ಬೇಕಾಗುತ್ತೆ ಒಂದು ಸ್ಯಾರಿನ ಅಯರ್ನ್ ಮಾಡ್ಕೊಳಕ್ಕೆ. ಓಕೆನಾ?
ಸೊ ಇವಾಗ ನಿಮ್ಗೆ ಚೆಸ್ಟ್ ಪ್ಲೀಟ್ಸ್ ಅಯನಿಂಗ್ ಅಂತ ಕೆಳಗಡೆ ಬರ್ಕೊಂಡು ಎಕ್ಸ್ ಎಸ್ ಎಂ ಇದಾರೆ ಅಂದ್ರೆ ಅವ್ರಿಗೆ 3 ಎಲ್ಬೋಸ್ ಓಕೆನಾ? 3 ಎಲ್ಬೋಸ್ ತಗೊಂಡು ಅದರಲ್ಲಿ 2 ಎಲ್ಬೋಸ್ ಅಯನ್ ಮಾಡ್ಕೋಬೇಕು. 1 ಎಲ್ಬೋ ಹಾಗೆ ವಿತೌಟ್ ಅಯನಿಂಗ್ ಬಿಡ್ಬೇಕು. ಓಕೆನಾ? 3 ಎಲ್ಬೋಸ್ ತಗೊಂಡು ಅದರಲ್ಲಿ ನೀವು ಇನ್ ಕೇಸ್ ಇವಾಗ ಕ್ಲೈಂಟ್ ಮೆಜರ್ಮೆಂಟ್ ಹೇಳಿರ್ತಾರೆ ನನ್ಗೆ ಹಿಪ್ ಸೈಜ್ ಇದೆ ಅಂತ ಹೇಳ್ತಾರಲ್ವಾ? ಸೊ ಆವಾಗ ಮೆಜರ್ಮೆಂಟ್ ತಗೊಂಡು ಅದನ್ನು ಹೇಗೆ ನಾವು ಸ್ಯಾರಿಯಲ್ಲಿ ಮಾಡ್ಕೊಂಡು ಆಮೇಲೆ ನಾವು ಪ್ರೀ ಪ್ಲೀಟಿಂಗ್ ಸ್ಟಾರ್ಟ್ ಮಾಡೋದಂತ ಹೇಳ್ತೀನಿ. ಸೊ ಇವಾಗ ಇದು ನಿಮ್ಗೆ ರ್ಯಾಂಡಮ್ ಆಗಿ ಇವಾಗ ಕ್ಲೈಂಟ್ ಸೈಜ್ ಮಾತ್ರನೇ ಬೇಸ್ ಮಾಡಿ ಮಾಡೋವಾಗ ಇದನ್ನ ನೀವು ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಸೊ ಇವಾಗ ಕ್ಲೈಂಟ್ ಬಂದ್ಬಿಟ್ಟು ಎಕ್ಸ್ ಎಸ್ ಎಂ ಇದಾರಂದ್ರೆ ಅವ್ರಿಗೆ ಟೋಟಲ್ 3 ಎಲ್ಬೋಸ್ ತಗೋಬೇಕು. 2 ಎಲ್ಬೋಸ್ ಅಯನ್ ಮಾಡ್ಬೇಕು ಪ್ಲೀಟಿಂಗ್ ನ. 1 ಎಲ್ಬೋ ವಿತೌಟ್ ಅಯನಿಂಗ್ ಬಿಡ್ಬೇಕು. ಸೊ ಅಯನ್ ಮಾಡೋದಂದ್ರೆ ಚೆಸ್ಟ್ ಪ್ಲೀಟ್ ನ ಈ ತರ ಸ್ಪ್ರೆಡ್ಡಿಂಗ್ ಮಾಡಿ ಅಯನ್ ಮಾಡ್ಬೇಕು. ಸೊ ಇದು ನಿಮ್ಗೆ ಫ್ರಂಟ್ ಇಂದ ಸ್ಟಾರ್ಟ್ ಆಗಿ ಬ್ಯಾಕ್ ಸೈಡ್ ಗೆ ಕಂಪ್ಲೀಟ್ ಆಗ್ಬೇಕು ಈ ಒಂದು ಅಯನಿಂಗ್. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲು, ಎಕ್ಸೆಲ್, ಡಬಲ್ ಎಕ್ಸೆಲ್, ಟ್ರಿಪಲ್ ಎಕ್ಸೆಲ್ ಇವರೆಲ್ಲ ಇದಾರಂದ್ರೆ ಟೋಟಲ್ 3 ½ ಎಲ್ಬೋಸ್‌ದು 2 ½ ಎಲ್ಬೋಸ್ ಅಯನ್ ಮಾಡ್ಬೇಕು. 1 ಎಲ್ಬೋ ಹಾಗೆ ಬಿಡ್ಬೇಕು. ಹಾಫ್ ಎಲ್ಬೋ ನಾವು ಎಕ್ಸ್ಟ್ರಾ ಅಯನ್ ಮಾಡ್ಕೊಂತೀವಿ. ಯಾಕಂದ್ರೆ ಅವ್ರೊಂದ್ ಸ್ವಲ್ಪ ದಪ್ಪ ಇರ್ತಾರೆ. ಓಕೆನಾ? ಸೊ ಮಾಡ್ಕೊಂಡು ಆಮೇಲೆ ನಾವು ನಮ್ಮ ಒಂದು ನೆಕ್ಸ್ಟ್ ಸೆಂಟರ್ ಪ್ಲೀಟಿಂಗ್‌ಗೆ ನಾವು ಬಂದ್ಬಿಟ್ಟು ಪ್ಲೀಟ್ಸ್ ಅನ್ನ ತಗೋಬೇಕು. ಸೊ ಅದನ್ನ ಹೇಗೆ ತಗೊಳ್ಳೋದಂದ್ರೆ ಸೀರೆನ ಸ್ಟಾರ್ಟಿಂಗ್ ಭಾಗ ಇರುತ್ತಲ್ವಾ? ಸೊ ಇವಾಗ ಸೀರೆಗೆ 2 ಕಾರ್ನರ್ ಇರುತ್ತೆ. ಸೊ ಒಂದು ಕಾರ್ನರ್ ನಮ್ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ. ಒಂದು ಕಾರ್ನರ್ ನಮ್ಮ ರೈಟ್ ಸೈಡ್ ಅಲ್ಲೇ ಇರುತ್ತೆ. ಸೊ ಅದನ್ನ ಬೇಸ್ ಮಾಡಿ ನಮ್ಮ ರೈಟ್ ಸೈಡ್ ಅಲ್ಲಿ ಇರೋ ಕಾರ್ನರ್ ಇಂದ ನಾವು ಸೆಂಟರ್ ಪ್ಲೀಟಿಂಗ್ಗೆ ನಾವು ಬಂದ್ಬಿಟ್ಟು ಪ್ಲೀಟ್ಸ್ ಅನ್ನ ತಗೋಬೇಕು. ಇವಾಗ ಇದೇ ಸ್ಯಾರಿ ಅಂತ ಅನ್ಕೊಳ್ಳಿ. ಇವಾಗ ಒನ್ ಎಡ್ಜ್ ಬಂದ್ಬಿಟ್ಟು ನನಗೆ ರೈಟ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಒಂದು ನನಗೆ ರೈಟ್ ಸೈಡ್ ಅಲ್ಲಿ ಇದೆ. ಸೊ ಸ್ಯಾರಿನ ಕಾರ್ನರ್ ಈ ತರ 2 ಫಿಂಗರ್ ಅಲ್ಲಿ ಹೋಲ್ಡ್ ಮಾಡ್ಕೊಂಡು ಇದು ಬಂದ್ಬಿಟ್ಟು ಟಕ್ಕಿನ್ ಪಾರ್ಟ್‌ಗೆ ನಿಮ್ ರೈಟ್ ಸೈಡ್ ಹ್ಯಾಂಡ್ ಇರುತ್ತಲ್ವಾ ಅದನ್ನ ಫುಲ್ ಸ್ಟ್ರೆಚ್ ಮಾಡ್ಕೊಂಡು ನಿಮ್ ಲೆಫ್ಟ್ ಸೈಡ್ ಶೋಲ್ಡರ್ ವರೆಗೂ ತಗೊಂಡು ಒಂದು ಪಿನ್ ಹಾಕೋಬೇಕು. ಸೊ ನಿಮ್ಗೆ ಟೇಪ್ ಮೆಜರ್ಮೆಂಟ್ ಆಗ್ಲಿ, ಬಾಡಿ ಮೆಜರ್ಮೆಂಟ್ ಆಗ್ಲಿ ಫಸ್ಟೇ ಮೆಜರ್ಮೆಂಟ್ ತಗೊಂಡು ಆಮೇಲೆ ನೀವು ಬಂದ್ಬಿಟ್ಟು ಪ್ಲೀಟಿಂಗ್ ಅನ್ನ ಮಾಡ್ಕೋಬೇಕು ಯಾವಾಗೂ. ಇಲ್ಲಾಂದ್ರೆ ನಿಮ್ಗೆ ಅಯನಿಂಗ್ ಮಾಡುವಾಗ ಕಷ್ಟ ಆಗುತ್ತೆ. ಒಂದು 3 ಪಿನ್ ನ ಯೂಸ್ ಮಾಡಿ ಯಾವ ತರ ನಾವು ಮೆಜರ್ಮೆಂಟ್ ತಗೊಳ್ಳೋದಂತಾನು ತೋರಿಸ್ತೀನಿ. ಸೆಲ್ಫ್‌ಗೆ ಅದು ಈಸಿ ಆಗಿರುತ್ತೆ. ಅಂಡ್ ಕ್ಲೈಂಟ್ ಡೈರೆಕ್ಟ್ ಆಗಿ ನಮ್ ಪ್ಲೇಸ್‌ಗೆ ಬಂದು ಮಾಡ್ಕೊಂತಾರೆ ಅಂದ್ರೇನು ಅದು ನಮ್ಗೆ ಈಸಿ ಆಗಿರುತ್ತೆ. ಸೊ ಇವಾಗ ಎಕ್ಸೆಸ್ಸು, ಎಸ್ಸು, ಎಂಗೆ 1 ಮೀಟರ್ ಆಫ್ ಫ್ಯಾಬ್ರಿಕ್ ಅನ್ನ ಬಿಡಬೇಕು. ಸೊ 1 ಮೀಟರ್ ಆಫ್ ಫ್ಯಾಬ್ರಿಕ್ ನ ನೀವು ಕೈ ಅಳತೆ ಮಾಡುವಾಗ 2 ಫಿಂಗರ್‌ನ ಈ ತರ ಇಟ್ಕೊಂಡು ಕೈನ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಕೈನ ಸ್ಟ್ರೈಟ್ ಆಗಿ ಇಟ್ಕೊಂಡು ನಿಮ್ ಲೆಫ್ಟ್ ಸೈಡ್ ಶೋಲ್ಡರ್ ವರೆಗೂ ಒಂದು ಮೆಜರ್ಮೆಂಟ್ ಅನ್ನ ತಗೊಂಡು ಇಲ್ಲಿ ಒಂದು ಪಿನ್ ಹಾಕೊಳ್ಳಿ. ಸೊ ಇದು ನಿಮ್ಗೆ 40 ಇಂಚಸ್ ಅಲ್ಲಿ ಬರುತ್ತೆ. ನೀವು ಟೇಪ್ ಅಲ್ಲಿ ಮೆಜರ್ ಮಾಡ್ತಿದ್ದೀರಾ ಅಂದ್ರೆ 40 ಇಂಚಸ್ ಅಲ್ಲಿ ಬರುತ್ತೆ. ಸೊ ಟೇಪ್ ಅಲ್ಲಿ ನಾವು ಮೆಜರ್ ಮಾಡ್ತೀವಿ ಅಂದ್ರೆ 40 ಇಂಚಸ್ ವರೆಗೂ ನಾವು ಎಕ್ಸೆಸ್ಸು, ಎಸ್ಸು, ಎಮ್ ಇವ್ರಿಗೆಲ್ಲರಿಗೂ 1 ಮೀಟರ್ ಆಫ್ ಫ್ಯಾಬ್ರಿಕ್ ನ ಬಿಟ್ಬಿಟ್ಟು ನಾವು 3 ಎಲ್ಬೋಸ್ ಏನ್ ತಗೊಂಡ್ವಿ ಆ 3 ಎಲ್ಬೋಸ್ ನ 2 ಎಲ್ಬೋಸ್ ಐರನ್ ಮಾಡಿ 1 ಎಲ್ಬೋ ಹಾಗೆ ಬಿಟ್ಟಿರ್ತೀವಲ್ವಾ? ಆ 1 ಎಲ್ಬೋ ಕಂಪ್ಲೀಟ್ ಆಗೋ ಕಡೆ ಒಂದು ಪಿನ್ ಹಾಕೊಂಡು ಈ 2 ಪಿನ್ ಮಧ್ಯ ಇರೋ ಗ್ಯಾಪ್ಸ್ ಅಲ್ಲಿ ನಾವು ಬಂದ್ಬಿಟ್ಟು ಸೆಂಟರ್ ಪ್ಲೀಟಿಂಗ್ ಅನ್ನ ಮಾಡ್ಕೋಬೇಕು. ಈ ಒಂದು ನೆರಿಗೆ ಟಕ್ ಇನ್ ಮಾಡ್ಕೊಂತೀವಲ್ವಾ ಇಲ್ಲಿ ಆ ಒಂದು ನೆರಿಗೆಗೆ ನಮ್ಗೆ ಮೆಜರ್ಮೆಂಟ್ ಸಿಕ್ಕುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇವಾಗ ಎಲ್ಲು, ಎಕ್ಸೆಲ್, ಡಬಲ್ ಎಕ್ಸೆಲ್ ಇದಾರಂದ್ರೆ ಅವ್ರಿಗೆ ಆ 1 ಮೀಟರ್ ಆಫ್ ಫ್ಯಾಬ್ರಿಕ್ ನಾವು ತಗೊಂಡಿರ್ತೀವಲ್ವಾ? ಅಲ್ಲಿಂದ 2 ಜಾನ್ ಎಕ್ಸ್ಟ್ರಾ. ಸೊ ಈ ತರ ನಿಮ್ ಟೇಬಲ್ ಮೇಲೆ ಇಟ್ಕೊಳ್ಳಿ. ಕೈಯಲ್ಲಿ ಈ ತರ 2 ಜಾನ್ ಎಕ್ಸ್ಟ್ರಾ. ಓಕೆನಾ? ಸೊ ನೀವು ಮೆಜರ್ಮೆಂಟ್ ಟೇಪ್ ಅಲ್ಲಿ ತಗೋವಾಗ ನಿಮ್ಗೆ 50 ಇಂಚಸ್ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟ್ರಿಪಲ್ ಎಕ್ಸೆಲ್ ಇದಾರಂದ್ರೆ ಅವ್ರಿಗೆ 1 ಮೀಟರ್ ಪ್ಲಸ್ 3 ಜಾನ್. ಎಲ್ಲಿ ನಾವು 1 ಮೀಟರ್ ಮುಗ್ದಿರುತ್ತಲ್ವಾ? ಅಲ್ಲಿಂದ 3 ಜಾನ್. ಇವಾಗ ಇಲ್ಲಿಂದ 1 ಮತ್ತೆ 2 ಮತ್ತೆ 3 ಈ ತರ 3 ಜಾನ್ ಎಕ್ಸ್ಟ್ರಾ ತಗೊಂಡು ನಾವು ಅವ್ರಿಗೆ ಟಕ್ಕಿನ್ ಪಾರ್ಟ್‌ಗೆ ಫ್ಯಾಬ್ರಿಕ್ ಅನ್ನ ಬಿಟ್ಟಾದ್ಮೇಲೆ ನಾವು ಪ್ಲೀಟಿಂಗ್ ಅನ್ನ ಶುರು ಮಾಡ್ಕೋಬೇಕು. ಸೊ ಇವಾಗ ನಾವು ಮೆಜರ್ಮೆಂಟ್ ಬಂದ್ಬಿಟ್ಟು ಕ್ಲೈಂಟ್‌ನ ಸೈಜ್ ಮೇಲೆ ತಗೊಂಡ್ವಲ್ವಾ? ಇವಾಗ ಕ್ಲೈಂಟ್ ಡೈರೆಕ್ಟ್ ಆಗಿ ಬರ್ತಿದಾರೆ, ಇಲ್ಲ ನಾವು ಅವ್ರ ಪ್ಲೇಸ್‌ಗೆ ಬ್ರೈಡಲ್‌ಗೆ ಹೋಗ್ತಿದೀವಿ. ಅವ್ರ ಮೆಜರ್ಮೆಂಟ್ ತಗೋವಾಗ ನಾವು ಅವ್ರಿಗೆ
ಅವ್ರು ಕ್ಲೈಂಟ್ ಮೇಲೇನೆ ಹಾಕೊಂಡು ನಾವು ಮೆಜರ್‌ಮೆಂಟ್ ಅನ್ನ ತಗೋಬೇಕಾಗುತ್ತೆ. ಸೊ ಇವಾಗ ಅದಕ್ಕೆ ಹೇಗೆ ನಾವು ಮೆಜರ್‌ಮೆಂಟ್ ತಗೊಳ್ಳೋದಂತ ನೋಡೋಣ. ಸೊ ಇವಾಗ ಕ್ಲೈಂಟ್ ಡೈರೆಕ್ಟ್ ಆಗಿ ನಮ್ ಪ್ಲೇಸ್‌ಗೆ ಬರುವಾಗ ನಾವು ಹೇಗೆ ಅವ್ರಿಗೆ ಮೆಜರ್‌ಮೆಂಟ್ ತಗೊಳ್ಳೋಣ ಅಂತ ನೋಡೋಣ. ಸೊ ಅದಕ್ಕೆ ಅವ್ರಿಗೆ ಫಸ್ಟು ಅವರ ಪಲ್ಲು ಓಕೆನಾ? ಸೊ ಪಲ್ಲುನ ಈ ತರ ಕೈಯಲ್ಲಿ ತಗೊಂಡು ಈ ತರ ತಗೊಂಡು ಗುಡ್ ಸೈಡ್ ಅಪೋಸಿಟ್ ಅಲ್ಲೋ, ರಾಂಗ್ ಸೈಡ್ ನಿಮ್ ಕಡೆನೇ ಇರೋಂಗ್ ನೋಡ್ಬೇಕು. ಇವಾಗ ನಾವು ಸೀರೆ ಹೇಗೆ ಉಟ್ಕೊಂತೀವಿ ಅದೇ ತರಾನೇ. ಲೆಫ್ಟ್ ಸೈಡ್ ಇಂದ ಪ್ಲೀಟ್ಸ್‌ನ ಮಾಡ್ಕೊಳ್ಳಿ. ರಾಂಡಮ್ ಆಗಿ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಬರ್ಬೇಕಂತ ಏನಿಲ್ಲ. ನಿಮ್ ಕ್ಲೈಂಟ್ ಮೇಲೆ ಹಾಕಿ ನೀವು ಮೆಜರ್‌ಮೆಂಟ್ ತಗೊಳಕ್ಕೆ ಅದು ಪ್ರಾಪರ್ ಆಗಿ ಇರ್ಬೇಕು. ಇದನ್ನ ತಗೊಂಡು ಶೋಲ್ಡರ್ ಮೇಲೆ ಹಾಕೋವಾಗ ನಿಮ್ಗೆ 2 ಬಾರ್ಡರ್ ಅಪೋಸಿಟ್ ಅಲ್ಲಿ ಬರ್ಬೇಕು ಈ ತರ. ಸೊ ಸೇಮ್ ಸೈಡ್ ಅಲ್ಲಿ ಬರ್ಬಾರ್ದು. ಈ ತರ ಅಪೋಸಿಟ್ ಅಲ್ಲಿ ಬರ್ಬೇಕು. ಇದನ್ನ ನಿಮ್ಮ ಶೋಲ್ಡರ್ ಮೇಲೆ ಹಾಕೊಂಡು ಹಾಫ್ ಮಸಲ್ ವರ್ಗು ನಮ್ ಕಾಲ್ ಹಿಂದ್ಗಡೆ ಒಂದ್ ಸ್ವಲ್ಪ ಮಸಲ್ ಇರುತ್ತಲ್ವಾ? ಅಲ್ಲಿವರೆಗೂ ಈ ಮೆಜರ್‌ಮೆಂಟ್ ಅನ್ನ ನಾವು ತಗೋಬೇಕಾಗುತ್ತೆ. ಸೊ ಕಾಫ್ ಮಸಲ್ ವರ್ಗು ಈ ಒಂದು ಮೆಜರ್‌ಮೆಂಟ್ ಅನ್ನ ತಗೊಂಡು ನೀವು ನಿಮ್ಮ ನೆಕ್ ಕಡೆ ಇರುತ್ತಲ್ವಾ ಬಾರ್ಡರು, ಅಲ್ಲಿ ನೀವು ಪಿನ್‌ನ ಹಾಕೋಬೇಕು. ಯಾವಾಗೂ ಮೆಜರ್‌ಮೆಂಟ್ ತಗೋವಾಗ ನಿಮ್ ನೆಕ್ ಸೈಡು ಮತ್ತೆ ನಿಮ್ಮ ಮೇಲ್ಗಡೆ ಇರೋ ಬಾರ್ಡರ್ಸ್ ಅಲ್ಲಿ ನೀವು ಬಂದ್ಬಿಟ್ಟು ಪಿನ್ ಅನ್ನು ಮಾಡ್ಕೊಳ್ಳಿ. ಸೊ ಈ ತರ ಶೋಲ್ಡರ್ ಅಲ್ಲಿ ಒಂದು ಮೆಜರ್‌ಮೆಂಟ್ ತಗೊಂಡು ಅಲ್ಲಿ ಒಂದು ಪಿನ್‌ನ ಹಾಕೊಳ್ಳೋಣ. ಸೊ ಹಾಕೊಂಡಿದ್ಮೇಲೆ ಆ ಒಂದು ಪಿನ್‌ನ ಹಾಗೆ ಇಟ್ಕೊಂಡು ಸೀರೆನ ಒಂದ್ ರೌಂಡ್ ನೋಡಿ ಕಂಪ್ಲೀಟ್ ಆಗಿ ಈ ತರ ಒಂದ್ ರೌಂಡ್ ತಗೊಂಡ್ ಬರ್ಬೇಕು. ಸೊ ತಗೊಂಡ್ ಬಂದ್ಬಿಟ್ಟು ನಿಮ್ಮ ರೈಟ್ ಸೈಡ್ ಥೈ ಓಕೆನಾ? ನಿಮ್ ರೈಟ್ ಸೈಡ್ ಥೈಯಲ್ಲಿ ಈ ತರ ಇಟ್ಕೊಂಡು ಸೈಡಲ್ಲಿ ನಿಮ್ಮ ಸೊಂಟಕ್ಕೂ ಮತ್ತೆ ಈ ಮೂಳೆಗೂ ಒಂದು ಬಿಟ್ವೀನ್ ಅಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಪಿನ್ ಅನ್ನ ಹಾಕ್ಕೋಬೇಕು. ಸೊ ಇವಾಗ ನಾನ್ ನಿಮ್ಗೆ ಹೇಳಿದ್ನಲ್ಲ 2 ಎಲ್ಬೋ ಐರನ್ ಮಾಡ್ಬೇಕು, 1 ಎಲ್ಬೋ ಹಾಗೆ ಬಿಡ್ಬೇಕು ಅಂತ. ಸೊ ಅದೇ ತರಾನೇ ಇವಾಗ ನನ್ ಸೈಡ್‌ಗೆ 2.5 ಎಲ್ಬೋ ಐರನ್ ಮಾಡ್ಬೇಕಾಗುತ್ತೆ. ಸೊ ಅದು ನನ್ಗೆ ಇಲ್ಲಿ ಸ್ಟಾಪ್ ಆಗುತ್ತೆ. ಸೊ ಈ ಒಂದು ಫ್ಯಾಬ್ರಿಕ್ ನಮ್ಗೆ ಸೈಡ್ ಲೇಯರ್ ಮಾಡ್ಕೊಳಕ್ಕೆ ಬೇಕಾಗುತ್ತೆ. ಈ ತರ ಸೈಡ್ ಲೇಯರ್‌ಗೆ ಈ ಒಂದು ಫ್ಯಾಬ್ರಿಕ್ ಬೇಕಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ 1 ಮೀಟರ್ ಬಿಡ್ಬೇಕಂತ ಹೇಳಿದ್ನಲ್ವಾ? ಸೊ ಆ ಮೆಜರ್‌ಮೆಂಟ್ ಟಕ್ಕಿನ್ ಮೆಜರ್‌ಮೆಂಟ್. ಯಾವಾಗೂ ಸುಮಾರು ಜನ ನಾನ್ ನೋಡಿದೀನಿ ದಪ್ಪ ಇದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ದಪ್ಪ ಇದ್ರೆ ಅಟ್‌ಲೀಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ತುಂಬಾ ಇಲ್ಲಿ ಹೋಗ್ಬೇಡಿ. ಆದಷ್ಟು ಇಲ್ಲಿಂದ ಪ್ರಯತ್ನ ಪಡಿ. ಕ್ಲೈಂಟ್ ಏನಾದ್ರು ಅವ್ರಿಗೆ ಪ್ಲೀಟ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಮಾತ್ರ ಇಲ್ಲಿಂದ ಶುರು ಮಾಡಿ. ಇಲ್ಲಾಂದ್ರೆ ರೈಟ್ ಸೈಡ್ ಇಂದಾನೆ ಶುರು ಮಾಡಿ. ಓಕೆನಾ? ಸೊ ಸ್ಯಾರಿನ ಫುಲ್ ಒಂದ್ ರೌಂಡ್ ತರಬೇಕು. ಅಂಡ್ ಈ ಲೈನು ಸ್ಟ್ರೈಟ್ ಆಗಿರ್ಬೇಕು. ಕೆಲವೊಮ್ಮೆ ಇದು ಸ್ಟ್ರೈಟ್ ಆಗಿರುತ್ತೆ, ಇದು ಹಿಂಗ್ ಹೋಗಿರುತ್ತೆ. ಆ ತರ ಎಲ್ಲ ಇರಬಾರ್ದು. ಸ್ಟ್ರೈಟ್ ಆಗಿರ್ಬೇಕು. ಸೊ ಈ ತರ ಇಟ್ಕೊಂಡು ನಿಮ್ ಫ್ಯಾಬ್ರಿಕ್ ಬಂದ್ಬಿಟ್ಟು ಮೂವ್ ಆಗ್ಬೇಕು. ಸೊ ಇದನ್ನ ರೈಟ್ ಇಂದ ಸ್ಟಾರ್ಟ್ ಮಾಡಿ ಲೆಫ್ಟ್‌ಗೆ ಎಂಡ್ ಮಾಡ್ಕೋಬೇಕು. ಸೊ ಒಂದು ಸರ್ಕಲ್ ಆಗಿರುತ್ತೆ. ಒಂದ್ ಸರ್ಕಲ್ ಮಾಡ್ಕೊಂಡು ರೈಟ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಲೆಫ್ಟ್‌ಗೆ ಎಂಡ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಗೆ ಬಾಡಿ ಮೆಜರ್‌ಮೆಂಟ್ ಸ್ಯಾರಿ ಹಾಕೊಂಡು ನಮ್ ಸೆಲ್ಫ್ ಮೆಜರ್‌ಮೆಂಟ್‌ನ ನಾವು ತಗೊಂಡಿದೀವಿ. ಓಕೆನಾ? ಸೊ ಇಲ್ಲಿಂದ ಇಲ್ಲಿಗೆ ನಮ್ಗೆ ಆ ಪಲ್ಲು ಮೆಜರ್‌ಮೆಂಟ್ ಆಯ್ತು. ಸೊ ಸೆಕೆಂಡ್ ಮೆಜರ್‌ಮೆಂಟ್ ನನ್ಗೆ ಚೆಸ್ಟ್ ಪೀಟ್‌ಗಾಯ್ತು. ಮೂರನೇ ಮೆಜರ್‌ಮೆಂಟ್ ಬಂದ್ಬಿಟ್ಟು ನನ್ಗೆ ಟಕ್ಕಿನ್‌ಗಾಯ್ತು. ಅಂಡ್ 2 ಪಿನ್ ಮಧ್ಯದಲ್ಲಿ ಇರೋ ಈ ಒಂದು ಫ್ಯಾಬ್ರಿಕ್ ನನ್ಗೆ ಟಕ್ಕಿನ್ ಪಾರ್ಟ್‌ಗೆ ಬೇಕಾಗಿರೋ ಒಂದು ಫ್ಯಾಬ್ರಿಕ್. ಇವಾಗ ಇನ್ ಕೇಸ್ ಕ್ಲೈಂಟ್ ನಮ್ಗೆ ಡೈರೆಕ್ಟ್ ಆಗಿ ಬಂದಿದ್ದಾರೆ. ಬಟ್ ಅವರ ಒಂದು ಮದುವೆ ಸೀರೆ ಎಲ್ಲ ಇರುವಾಗ ಕ್ಲೈಂಟ್ ನಮ್ಗೆ ಆದಷ್ಟು ಅವ್ರ ಮೇಲೆ ಹಾಕಕ್ಕೆ ಬಿಡಲ್ಲ. ಸೊ ಆ ಟೈಮ್ ಇರುವಾಗ ನಿಮ್ ಕ್ಲೈಂಟ್‌ನ ಮುಂದೆ ನಿಲ್ಲಿಸ್ಕೊಂಡು ಟೇಪ್ ಇರುತ್ತಲ್ವಾ? ಟೇಪ್‌ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಪ್ಲೀಟಿಂಗ್ ಅನ್ನ ಶುರು ಮಾಡ್ಕೊಳ್ಳಿ. ಸೊ ಟೇಪ್ ತಗೊಂಡು ನಿಮ್ ಕ್ಲೈಂಟ್‌ನ ಟರ್ನ್ ಮಾಡಕ್ ಹೇಳ್ಬಿಟ್ಟು ಲೆಫ್ಟ್ ಸೈಡ್ ಶೋಲ್ಡರ್ ಇಂದ ಕಾಫ್ ಮಸಲ್ ವರೆಗೂ ಈ ಒಂದು ಲೆಂಥ್‌ನ ತಗೊಳ್ಳಿ. ಸೊ ಇಲ್ಲಿ ನನ್ಗೆ
40 ಬಂದಿದೆ. ಸೊ ಅದಾದ್ಮೇಲೆ ಈ ಟೇಪ್‌ನ ಇಲ್ಲೇ ಇಟ್ಕೊಳ್ಳಿ. ಸೊ ಟೇಪ್ ಮಾತ್ರ ಒಂದ್ ರೌಂಡ್ ಹೋಗ್ಬಿಟ್ಟು ಬರ್ಲಿ ಹಿಂದಿಂದ. ಸೊ ಈ ತರ ಎಲ್ಲಿ ನಾವು ಪಲ್ಲು ತಗೊಂಡಿದ್ವೋ ಅಲ್ಲಿಂದಾನೇ ಸೊ ನಾವ್ ಎಲ್ಲಿ ಪಲ್ಲುಗೆ ಇದು ತಗೊಂಡಿದ್ವೋ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ಕೊಂಡು ಅವರ ರೈಟ್ ಸೈಡ್ ಥೈಯಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ತರ ಮೇಲಿಂದ ಬರ್ಬೇಕು. ಸೊ ಇದು ನಾವ್ ಹೇಗೆ ಸ್ಯಾರಿಯಲ್ಲಿ ಮೆಜರ್‌ಮೆಂಟ್ ತಗೊಂತೀವೋ ಹಾಗೇನೆ ಟೇಪಲ್ಲೂ ತಗೋಬೇಕು. ಸೊ ಈ ತರ ತಗೊಂಡು ಇಲ್ಲಿ ನಿಮ್ಗೆ ಎಷ್ಟು ಬರ್ತಿದೆ ಅಂತ ನೋಡ್ಕೊಳ್ಳಿ. ಸೊ ಇನ್ ಕೇಸ್ ಇವಾಗ ದಪ್ಪ ಇದಾರಂದ್ರೆ 60 ಇಲ್ಲಿಗೆ ನಿಂತೋಗುತ್ತೆ. ಸೊ ಆ ತರ ನಿಂತೋಗುವಾಗ ಈ 60 ಟೇಪ್ ಮುಗೀತಲ್ವಾ? ಅಲ್ಲಿ ಕೈ ಇಟ್ಕೊಂಡು ಮತ್ತೆ ಈ ಮೆಜರ್‌ಮೆಂಟ್ ಟೇಪ್‌ನ 1 ನಂಬರ್‌ಗೆ ತಗೊಂಡ್ ಬನ್ನಿ. 1 ನಂಬರ್‌ಗೆ ತಗೊಂಡ್ ಬಂದ್ಬಿಟ್ಟು ಆ 60 ಎಲ್ಲಿ ಮುಗ್ದಿರುತ್ತೋ ಅಲ್ಲಿಂದ ಎಕ್ಸ್‌ಟ್ರಾ ಏನಿದೆಯೋ ಅದನ್ನ ಲೆಕ್ಕ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಇದಕ್ಕೆ 60 ಸರಿ ಹೋಯ್ತು. ಇವಾಗ ಇದಕ್ಕಿಂತ ದಪ್ಪ ಇದಾರಂದ್ರೆ ಅವ್ರಿಗೆ 65 70 ಅಷ್ಟು ಬರುತ್ತೆ. ಸೊ ಅದನ್ನ ನೀವು ಮೆಜರ್‌ಮೆಂಟ್ ಮಾಡ್ಕೋಬೇಕು. ಸೊ ಟಕ್ಕಿನ್ ಪಾರ್ಟ್‌ಗೆ ನಾವು ಯಾವಾಗೂ ಲೋವರ್ ಅಬ್ಡಮನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನಮ್ಗೆ ಬ್ಯಾಕ್ ಸೈಡ್ ಹೆವಿ ಇರುತ್ತೆ ಕೆಲವೊಬ್ಬರಿಗೆ ಸಣ್ಣ ಇರುತ್ತೆ. ಸೊ ಅದನ್ನ ಬೇಸ್ ಮಾಡಿ ನಾವ್ ಮಾಡ್ಬೇಕು. ಯಾವಾಗೂ ಈ ಒಂದು ಸೊಂಟದ ಹತ್ರ ನಾವು ಮೆಜರ್‌ಮೆಂಟ್ ತಗೋಬಾರ್ದು. ಮ್ಯಾಮ್ ಸ್ಯಾರಿ ತಗೋವಾಗ ತಗೊಂಡ್ರಿ ಅಂತ ಹೇಳಿದ್ರೆ, ಸ್ಯಾರಿನ ನಾನು ಫ್ರಂಟ್ ಅಂಡ್ ಬ್ಯಾಕು ನನ್ಗೆ ರೌಂಡ್ ಆಗಿ ಬರೋದ್ರಿಂದ ನನ್ಗೆ ಬ್ಯಾಕ್ ಸೈಡು ಕವರ್ ಆಗಿರುತ್ತೆ. ಬಟ್ ಟೇಪ್ ಕವರ್ ಆಗಲ್ಲ. ಸೊ ಅದಕ್ಕೆ ಆದಷ್ಟು ನೀವು ಈ ಒಂದು ಹಿಪ್ ಸೈಜ್ ಅನ್ನ ತಗೊಳ್ಳಿ. ಹಿಪ್ ಸೈಜ್ ಅನ್ನ ರೈಟ್ ಇಂದ ಲೆಫ್ಟ್‌ಗೆ. ಸೊ ಇಲ್ಲಿ ನನ್ಗೆ 50 ಅಷ್ಟು ಬಂದಿದೆ. ಓಕೆನಾ? ಸೊ ಇದನ್ನ ನಾನು ಇವಾಗ ತಗೊಂಡಿರೋ ಮೆಜರ್‌ಮೆಂಟ್‌ನ ಹೇಗೆ ಸ್ಯಾರಿಯಲ್ಲಿ ನಾವು ಮಾಡೋದಂತ ನೋಡೋಣ. ಸೊ ಫಸ್ಟ್ ನನ್ಗೆ ಲೆಂಥ್ 40 ಬಂತಲ್ವಾ? ಸೊ ತಗೊಂಡಿರೋ ಟೇಪ್ ಮೆಜರ್‌ಮೆಂಟ್‌ನ ಒಂದು ಪೇಪರ್ ಅಲ್ಲಿ ಬರ್ದಿಟ್ಕೊಳ್ಳಿ. ಇವಾಗ ನನ್ಗೆ ಇಲ್ಲೇ ಇರೋದ್ರಿಂದ ನಾನು ನೆನ್ಪು ಮಾಡ್ಕೊಂತಾ ಇದೀನಿ. ಪದೇ ಪದೇ ನಾನು ಇದಕ್ಕೆ ತೆಗಿಯೋದ್ರಿಂದ ನನ್ಗೆ ಅದು ಎಷ್ಟು ಇದೆ ಅಂತಾನೂ ಒಂದು ಅಂದಾಜು ಗೊತ್ತು. ಬಟ್ ನೀವು ಒಂದು ಕ್ಲೈಂಟ್‌ಗೆ ಮಾಡ್ತಿದ್ದೀರಾ ಅಂದ್ರೆ ಕ್ಲೈಂಟ್ ಹೆಸರು, ಅವ್ರ ನಂಬರು, ಅವ್ರಿಗೆ ಲೈಕ್ ಎಷ್ಟು ಪ್ಲೀಟ್ ಬೇಕು, ಯಾವಾಗ ಡೇಟ್ ಇದೆ, ಯಾವತ್ತು ಅವ್ರು ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಂಡು ಒಂದು ಬುಕ್ಕಲ್ಲಿ ಅವರ ಒಂದು ಇದನ್ನ ಮೇಂಟೈನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ನನ್ಗೆ 40 ಇಂಚಸ್ ಅಲ್ಲಿ ನಾನು ತಗೊಂಡಿದ್ದೀನಿ. ಸೊ 40 ಇಂಚಸ್ ಅಲ್ಲಿ ನನ್ಗೆ ಪಲ್ಲು ಹೈಟ್ ಇದೆ. ಸೊ ನೆಕ್ಸ್ಟ್ ನಮ್ಗೆ 60 ಬೇಕಾಗಿದೆ. ಸೊ ಅದನ್ನ ನಾನಿಲ್ಲಿ ಶೋಲ್ಡರ್ ಪಿನ್ ಇಂದಾನೇ ತಗೋಬೇಕು. 60 ಎಲ್ಲಿವರೆಗೂ ಬರ್ತಾ ಇದೆ. ಸೊ ಇಲ್ಲಿ ನನ್ಗೆ 60 ಅಂಡ್ ಇದು ನಾನು ಒಂದ್ ಸ್ವಲ್ಪ ದಪ್ಪ ಇರೋದ್ರಿಂದ ನನ್ಗೆ 65 ಹತ್ರ ಬಂದಿದೆ. ಸೊ ನಾನಿಲ್ಲಿ ಏನ್ ಮಾಡ್ತೀನಿ 60ಗೆ ತಗೊಂತಾ ಇದೀನಿ. ಬಿಕಾಸ್ ಇದು ನಾನು ಡಮ್ಮಿ ಮೇಲೆ ಡ್ರೇಪ್ ಮಾಡಿ ತೋರ್ಸೋದ್ರಿಂದ ನಿಮ್ಗೆ ತಗೊಂಡಿದ್ದೀನಿ. ಸೊ ಥರ್ಡ್ ಮೆಜರ್‌ಮೆಂಟ್ ನಮ್ಗೆ 50 ಅಷ್ಟು ಬಂತಲ್ವಾ? ಸೊ 50ನ ಈ ಸ್ಯಾರಿನ ಸ್ಟಾರ್ಟಿಂಗ್ ಭಾಗದಿಂದ ನಾವು ಶುರು ಹಚ್ಕೋಬೇಕಾಗುತ್ತೆ. ಸೊ 50 ಮೆಜರ್‌ಮೆಂಟ್‌ಗೆ ನಾನಿಲ್ಲಿ ಇದನ್ನ ತಗೊಂತಾ ಇದ್ದೀನಿ. ಸೊ ಇವಾಗ ನನ್ ಕ್ಲೈಂಟ್‌ನ ಮೆಜರ್‌ಮೆಂಟ್ ನನ್ಗೆ ಸಿಕ್ತು. ಓಕೆನಾ? ಸೊ ಇವಾಗ ಮೆಜರ್‌ಮೆಂಟ್ ತಗೊಂಡಾದ್ಮೇಲೆ ಪ್ರೀ ಪ್ಲೀಟಿಂಗ್ ಹೇಗೆ ಮಾಡೋದಂತ ನೋಡೋಣ. ಯಾವಾಗೂ ಸ್ಯಾರಿ ಕ್ಲೈಂಟ್ ಕೊಡುವಾಗ, ಇಲ್ಲ ನಿಮ್ದೇ ನೀವು ಐರನ್ ಮಾಡ್ಕೊಂತೀರಾ ಅನ್ನುವಾಗನು, ಸ್ಯಾರಿನ ಕಂಪ್ಲೀಟ್ ಆಗಿ ಒಂದ್ಸಲಿ ಐರನ್ ಮಾಡ್ಬಿಟ್ಟು, ಆಮೇಲೆ ನಿಮ್ಮ ಒಂದು ಪ್ಲೀಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅವಾಗೆ ನಿಮ್ಗೆ ನೀವು ಮಾಡೋ ಪ್ಲೀಟ್ಸ್ ನಿಮ್ಗೆ ಬಂದ್ಬಿಟ್ಟು ವಿಸಿಬಲ್ ಆಗಿ ಇರುತ್ತೆ.
ಸ್ಯಾರಿನ ಕಂಪ್ಲೀಟ್ ಆಗಿ ನಾವು ಒಂದ್ಸಲಿ ಐರನ್ ಮಾಡ್ಕೊಂಡು, ಆಮೇಲೆ ನಾವು ಬಂದ್ಬಿಟ್ಟು ಪ್ರೀ-ಪ್ಲೀಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಫಸ್ಟ್ ಯಾವಾಗೂ ನಾವು ಬಂದ್ಬಿಟ್ಟು ಪಲ್ಲುನನೇ ಐರನ್ ಮಾಡ್ಕೊಂಡು, ಪಲ್ಲು ಪ್ಲೀಟಿಂದಾನೇ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನಿಲ್ಲಿ ಫಸ್ಟು ಪಲ್ಲುನ ಐರನ್ ಮಾಡ್ಬಿಡ್ತೀನಿ. ಯಾವ ಸ್ಯಾರಿ ಅಂದ್ರೇನು ನೀವು ಫುಲ್ ಅಯರ್ನ್ ಮಾಡ್ಕೊಂಡ್ ಮೇಲೆ ಮಾತ್ರನೇ ಸ್ಟಾರ್ಟ್ ಮಾಡಿ. ಹೊಸ ಸ್ಯಾರಿ ಅಂದ್ರೇನು ಐರನ್ ಮಾಡ್ಬೇಕಂತ ಕೇಳಿದ್ರೆ ಖಂಡಿತ ನೀವು ಐರನ್ ಮಾಡ್ಕೊಂಡ್ರೆ ನಿಮ್ಗೆ ಒಂದ್ ಸ್ವಲ್ಪ ಅದು ಪ್ಲೀಟ್ ಮಾಡ್ಕೊಳಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲಾಂದ್ರೆ ಅದ್ರಲ್ಲಿರೋ ಲೈನ್ಸ್ ಬಂದ್ಬಿಟ್ಟು ನೀವು ಪ್ಲೀಟ್ ಮಾಡ್ಕೋವಾಗ ನಿಮ್ಗೆ ಡಿಸ್ಟರ್ಬ್ ಮಾಡುತ್ತೆ. ಮೆಜರ್‌ಮೆಂಟ್ ಎಲ್ಲಾನ ಡೌಟ್ ಇದೆಯಾ? ಇಲ್ಲ ಮ್ಯಾಮ್ ಬರ್ಕೊಂಡಿದ್ದೀನಿ. ಓಕೆ. ಮ್ಯಾಮ್ ಇದು ಐರನಿಂಗ್ ಮಾಡಕ್ಕೆ ಪರ್ಟಿಕ್ಯುಲರ್ ಟೇಬಲ್ ತಗೋಬೇಕಂತಾನ ನಮ್ಗೆ ಯಾವ್ದು? ಆ ತರ ಎಲ್ಲ ಯಾವ್ದು ಇಲ್ಲ. ನಿಮ್ ಹತ್ರ ಯಾವ ಹ್ಮ್. ಐರನಿಂಗ್ ಟೇಬಲ್ ಇದ್ರೂನು ಪರವಾಗಿಲ್ಲ. ಸೊ ನನ್ಗೆ ಒಂದ್ ಸ್ವಲ್ಪ ಸ್ಪೇಸ್ ಕನ್ಸೆಪ್ಷನ್ ನಿಮ್ಗೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಅಂಡ್ ನಿಮ್ಗೆ ಮೆಜರ್‌ಮೆಂಟ್ ಒಂದು ದೊಡ್ಡ ಟೇಬಲ್ ಇರುವಾಗ ನಿಮ್ಗೆ ಮೆಜರ್‌ಮೆಂಟ್ ಪದೇ ಪದೇ ಮಾಡ್ಬೇಕಾಗುತ್ತೆ. ಇಲ್ಲ ನೀವು ಆಲ್ರೆಡಿ ಮೆಜರ್‌ಮೆಂಟ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಪರವಾಗಿಲ್ಲ. ಕೆಲವೊಮ್ಮೆ ನಾವು ಮೆಜರ್‌ಮೆಂಟ್ ತಗೊಂತ ಪ್ರೀ ಪ್ಲೀಟಿಂಗ್ ಮಾಡ್ತೀವಲ್ವಾ? ಅವಾಗ ನಮ್ಗೆ ಹ್ಮ್. ಐರನಿಂಗ್ ಟೇಬಲ್ ಇದ್ರೆ ಒಂದ್ ಸ್ವಲ್ಪ ಈಸಿ ಇರುತ್ತೆ. ಇಲ್ಲಾಂದ್ರೆ ನೀವು ಬೆಡ್ ಮೇಲೇನೋ ಐರನ್ ಮಾಡ್ಕೋಬೇಕು. ಮಾಡ್ಕೋಬಹುದು. ಆ ತರ ನಿಮ್ಗೆ ಟೇಬಲೇ ಇರ್ಬೇಕು ಅಂತ ಯಾವುದೇ ತರ ನೆಸೆಸರಿ ಇಲ್ಲ. ಮ್ಯಾಮ್ ತಗೊಂಡ್ರೆ ಯಾವ ತರ ಟೇಬಲ್ ತಗೊಂಡ್ರೆ ಒಳ್ಳೇದು? ನಿಮ್ಗೆ ಲೈಕ್ ಈಗ ಅಂಗಡಿ ಎಲ್ಲ ಸಿಗುತ್ತೆ. 1200 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಫ್ಲಿಪ್‌ಕಾರ್ಟ್ ಅಲ್ಲಿ ಸಿಗುತ್ತೆ 1000 ರುಪೀಸ್‌ಗೆ. ನಿಮ್ ಬಜೆಟ್ ಹೆಂಗೋ ಹಂಗ್ ತಗೊಳ್ಳಿ. ಓಕೆ. ಬೆಸ್ಟ್ ಅಂತ ಕೇಳಿದ್ರೆ ಬಾಟ್ಲಾ ಅಂತ ಒಂದು ಬ್ರಾಂಡ್ ಇದೆ. ಅದೊಂದ್ ಸ್ವಲ್ಪ ಚೆನ್ನಾಗಿದೆ. ಯಾವ ಇದ್ರಲ್ಲಿ ಸಿಗುತ್ತೆ ಮ್ಯಾಮ್? ಅಮೆಜಾನ್ ಅಲ್ಲಿ ಮಾತ್ರ ಸಿಗುತ್ತೆ. ಆಫ್‌ಲೈನ್ ಅಲ್ಲಿ ಸಿಗುತ್ತೆ ಬಟ್ ಪ್ರೈಸ್ ಜಾಸ್ತಿ ಹೇಳ್ತಾರೆ. ನಿಮ್ಗೆ ಅಮೆಜಾನ್ ಅಲ್ಲಿ 5000 ಹತ್ರ ಏನೋ ಇದೆ ಅದು. ಅದಕ್ಕೂ ಬಟ್ ಕಂಪೇರ್ ಮಾಡಿದ್ರೆ ಇದೇ ಓಕೆ ನಿಮ್ಗೆ. ಅದು ಅದೇ ಬೇಕು ಅಂತ ಯಾವ್ದು ಇಲ್ಲ. ಸೊ ಅಯರ್ನ್ ಬಾಕ್ಸ್ ಮಾತ್ರ ಒಂದ್ ಸ್ವಲ್ಪ ಇನ್ವೆಸ್ಟ್‌ಮೆಂಟ್ ಮಾಡಿ ಚೆನ್ನಾಗಿರೋದನ್ನ ತಗೊಳ್ಳಿ ಅಷ್ಟೇ. ಓಕೆ. ಸೊ ಈ ತರ ಸೀರೆಯಲ್ನ ಫೋಲ್ಡ್ ಮಾಡಿ ಇಡೋ ಲೈನ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ನಾವು ಸೀರೆನ ಒಂದ್ಸಲಿ ಐರನ್ ಮಾಡ್ಕೊಂಡ್ಬಿಡ್ಬೇಕು.
ಇವಾಗ ಫಸ್ಟ್ ಯಾವಾಗ ಆ, ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಸೊ ಇಲ್ಲಿ ನಮ್ಗೆ ಪಲ್ಲು ಬಂದ್ಬಿಟ್ಟು ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ ಪ್ರಿಯಾ. ಸೊ ಸ್ಯಾರಿನ ಯಾವಾಗೂ ನಾವು ಪ್ಲೀಟ್ ಮಾಡ್ಕೋವಾಗ ಉಲ್ಟಾನೇ ಇರ್ಬೇಕು. ಫಸ್ಟ್ ಈ ಪಲ್ಲು ಪ್ಲೀಟಿಂಗ್ ಮಾಡೋವರೆಗೂ ನಮ್ಗೆ ಪ್ಲೀಟಿಂಗ್ ಬಂದ್ಬಿಟ್ಟು ನಮ್ಗೆ ಉಲ್ಟಾನೇ ಇರುತ್ತೆ. ಸೊ ಇವಾಗ ನೀವಿಲ್ಲಿ ನೋಡ್ಬೋದು. ಇವಾಗ ಈ ಸ್ಯಾರಿನ ಉಲ್ಟಾ ಹಾಕೊಂಡಿದೀನಿ. ಸೊ ಗುಡ್ ಸೈಡ್ ಸ್ಯಾರಿನ ಒಳ್ಳೆ ಭಾಗ ಬಂದ್ಬಿಟ್ಟು ಟೇಬಲ್ ಮೇಲೆ ಇರ್ಬೇಕು. ಸ್ಯಾರಿನ ರಾಂಗ್ ಸೈಡ್ ಒಳಗಡೆ ಭಾಗ ಬಂದ್ಬಿಟ್ಟು ನಮ್ ಕಡೆ ಈ ಕಡೆ ನೋಡ್ದಂಗ್ ಇರ್ಬೇಕು. ಸೊ ಇಲ್ಲಿ ನಿಮ್ಗೆ ಇವಾಗ ನಿಮ್ಮ ಫಸ್ಟ್ ನಾನು ಹೇಳಿದ್ನಲ್ಲ ಫಸ್ಟ್ ಪ್ಲೀಟು. ಸೊ ಅದು ಬಂದ್ಬಿಟ್ಟು ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ಲೆಫ್ಟ್ ಸೈಡ್ ಇಂದ ನೀವು ಈ ತರ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ನಿಮ್ ಕ್ಲೈಂಟ್ ಸೈಜ್ ತಕ್ಕಂತೆ ಇವಾಗ ಒಂದು ಸ್ಮಾಲ್ ಸೈಜ್ ಇಂದ ಮೀಡಿಯಂ ಸೈಜ್ ಇದಾರಂದ್ರೆ ಅವ್ರಿಗೆ 3 ಇಂಚ್ ಇಟ್ಕೊಳ್ಳಿ. ಸೊ ಮೀಡಿಯಂ ಲಾರ್ಜ್ ಇಂದ ಡಬಲ್ ಎಕ್ಸೆಲ್ ಅದ್ವರೆಗೂ ಇದಾರಂದ್ರೆ ಅವ್ರಿಗೆ 4 ಇಂಚ್ ಇಟ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ? 4 ಇಂಚ್ ಇಟ್ಕೊಂಡು ನಿಮ್ಮ ಪ್ಲೀಟ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ಪ್ಲೀಟು ಲೆಫ್ಟ್ ಸೈಡ್ ಇಂದ ಒಳಗಡೆಗೆ ಫೋಲ್ಡ್ ಆಗಿರ್ಬೇಕು. ಈ ತರ ಆದ್ಮೇಲೆ ಮೇಲೆಯಿಂದ ಕೆಳಗಡೆ ಲೈನಿಂಗ್ ಅನ್ನ ಮಾಡ್ಕೋಬೇಕು. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾರಿನ ಪಲ್ಲು ಮಾತ್ರ ಈ ತರ ಕ್ಲೋಸ್ ಮಾಡ್ಕೋಬೇಕು. ಸೊ ನೋಡಿ ಫಸ್ಟ್ ಪ್ಲೀಟು ಒಳಗಡೆ ಕಡೆ ಕ್ಲೋಸ್ ಆಗಿದೆ. ಸೊ ಅದ್ರ ಮೇಲೇನೆ ನಾನಿವಾಗ ರೈಟ್ ಸೈಡ್ ಅಲ್ಲಿ ಇರೋ ಬಾರ್ಡರ್ ಅನ್ನ ಫೋಲ್ಡ್ ಮಾಡಿ ಹಾಕೊಂತ ಇದ್ದೀನಿ. ಸೊ ಇವಾಗ ನಾನು ರೈಟ್ ಸೈಡ್ ಮತ್ತೆ ನಾನು ಇವಾಗ ಏನ್ ಮಾಡ್ತೀನಿ, ಇದನ್ನ ಓಪನ್ ಮಾಡ್ಬಿಟ್ಟು ಪಲ್ಲುನ ಫುಲ್ ಓಪನ್ ಮಾಡ್ಕೊಂಡು ಇಲ್ಲಿ ನನಗೆ ಲೈನ್ ಕಾಣಿಸುತ್ತೆ ಬಿಟ್ವೀನ್ ಅಲ್ಲಿ, ಅಲ್ಲಿ ನಾನು ತಿರ್ಗಾ ಫೋಲ್ಡ್ ಮಾಡ್ಕೊಂತ ಇದ್ದೀನಿ. ಸೊ ಇದೊಂದ್ ಸ್ವಲ್ಪ ನಿಮ್ಗೆ ನೋಡಕ್ ಕಷ್ಟ ಇರುತ್ತೆ. ಬಟ್ ಪ್ಲೀಟ್ ಮಾಡ್ಕೊಳಕ್ಕೆ ಇದೊಂದ್ ಸ್ವಲ್ಪ ಈಸಿ ಮೆಥಡ್ ಆಗಿದೆ. ನಿಮ್ಗೆ ಎಲ್ಲಾ ಪ್ಲೀಟ್ಸು ಈವನ್ ಆಗಿ ಬರಕ್ಕೆ. ಸೊ ಇವಾಗ ಮತ್ತೆ ಇಲ್ಲಿಂದ ಇಲ್ಲಿಗೆ ಕ್ಲೋಸ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಅಯನ್ ಮಾಡಿ. ಸೊ ಇವಾಗ ಇದನ್ನ ಹೀಗೇನೆ ಇಟ್ಕೊಂಡು ಮತ್ತೆ ಇದನ್ನ ಸೆಂಟರ್ಗೆ. ಸೊ ಇದನ್ನ ಈ ತರಾನೇ ಇಟ್ಕೋವಾಗ ನಿಮ್ಗೆ ಸೆಂಟರ್ ಕನ್ಫ್ಯೂಸ್ ಆಗಲ್ಲ, ನೀಟಾಗಿ ಗೊತ್ತಾಗುತ್ತೆ. ಇವಾಗ ಮತ್ತೆ ಇದನ್ನ ಅಯನ್ ಮಾಡ್ಕೊಂಡಿದ್ಮೇಲೆ ಕಂಪ್ಲೀಟ್ ಆಗಿ ಓಪನ್ ಮಾಡ್ಬಿಡಿ. ಫುಲ್ ನಾವ್ ಏನ್ ಐರನ್ ಮಾಡ್ಕೊಂಡಿದ್ವೋ ಅದನ್ನೆಲ್ಲ ಓಪನ್ ಮಾಡ್ಕೊಂಡ್ಬಿಟ್ಟು ಈ ಕಾರ್ನರ್ ಅಲ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ, ಎಲ್ಲ ಬಂದ್ಬಿಟ್ಟು ಒಳಗಡೆ ಕಡೆ ಪ್ಲೀಟ್ ಆಗಿದೆ. ಇದು ಮಾತ್ರ ಆಚೆ ಕಡೆ ಪ್ಲೀಟ್ ಆಗಿರುತ್ತೆ. ಅದೇ ನಮ್ಮ ಫಸ್ಟ್ ಮೆಜರ್ಮೆಂಟ್ ಆಗಿರುತ್ತೆ. ಸೊ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಅದನ್ನ ಮತ್ತೆ ಒಂದ್ಸಲಿ ಫೋಲ್ಡ್ ಮಾಡ್ಕೊಂಡು ಕರೆಕ್ಟ್ ಆಗಿ ಅಲ್ಲಿ ನಾನು ಐರನ್ ಮಾಡ್ಕೊಂತ ಇದೀನಿ. ಸೊ ಇದನ್ನ ನೀವು ಖಂಡಿತ ಮಾಡ್ಕೋಬೇಕಂತ ಏನಿಲ್ಲ. ನಿಮ್ಗೆ ಪ್ಲೀಟ್ ಮಾಡ್ಕೊಳಕ್ ಆದ್ರೆ ಮಾಡ್ಕೋಬಹುದು. ಯಾಕಂದ್ರೆ ಟೈಮ್ಸ್ ನಿಮ್ಗೆ ಪ್ಲೀಟ್ ಮಾಡ್ಕೋವಾಗ ಮಿಸ್ ಆಗ್ಬಿಡುತ್ತೆ. ಅದಕ್ಕೆ ಇದನ್ನ ನಿಮ್ ಕಡೆಗೆ ಇಟ್ಕೊಂಡು ಒಂದು ಪ್ರೆಸ್ ಅನ್ನ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ನೋಡುವಾಗ ಎಲ್ಲಾನು ಈ ತರ ಒಳಗಡೆ ಕಡೆ ಫೋಲ್ಡ್ ಆಗಿರೋ ತರ, ಆಪೋಸಿಟ್ ಕಡೆ ಫೋಲ್ಡ್ ಆಗಿರೋ ತರ ಇರುತ್ತೆ. ಟೇಬಲ್ ಮೇಲೆ ಇಟ್ಕೊಂಡು ನೋಡಿ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಏನು ಇಲ್ಲ, ಜಸ್ಟ್ ಇದನ್ನ ಈ ತರ ಬಿಡಿ. ನಾವೇ ಐರನ್ ಮಾಡ್ಕೊಂಡಿರ್ತೀವಲ್ವಾ, ಐರನ್ ಹತ್ರ ಫೋಲ್ಡ್ ಆಗುತ್ತೆ.
ಅದನ್ನ ಹಾಗೆ ಫೋಲ್ಡ್ ಮಾಡ್ಕೊಳ್ಳಿ ಈ ತರ. ಈಸಿಯೆಸ್ಟ್ ಮೆಥಡ್. ಮುಂಚೆ ನಾವು ಮಾಡ್ತಾ ಇರುವಾಗ ಎಲ್ಲಾ ಕಡೆ ಜಿಗ್‌ಜಾಗ್ ಆಗಿ ಬರ್ತಿತ್ತು. ಸೊ ಇವಾಗ ನಿಮ್ಗಿದು ಈಸಿ ಆಗಿರುತ್ತೆ. ಸೊ ಈ ತರ ಮಾಡಿದ್ಮೇಲೆ ಇದನ್ನ ನೀವು ಹಿಂಗೇನೆ ಬಿಟ್ಬಿಡ್ಬಾರ್ದು. ಇದನ್ನ ನೀವೇ ಇಲ್ಲಿ ಒಂದು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಿದ್ಮೇಲೆ ಮತ್ತೆ ಇಲ್ಲೊಮ್ಮೆ ನೀಟಾಗಿ ಅರೇಂಜ್ ಮಾಡ್ಕೊಂಬಿಡಿ. ಸೊ ಬ್ಯಾಕ್ ಸೈಡ್ ಅಲ್ಲಿ ಯಾವಾಗೂ ಪಿನ್ ಮಾಡ್ಕೊಳ್ಳಿ, ಮುಂದೆ ಪಿನ್ ಮಾಡಬೇಡಿ. ಬ್ಯಾಕ್ ಸೈಡ್ ಅಲ್ಲಿ ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡ್ಕೊಂಡು ಮತ್ತೆ ಅದನ್ನ ಟೇಬಲ್ ಮೇಲೆ ಹಾಕೊಳ್ಳಿ. ಟೇಬಲ್ ಮೇಲೆ ಹಾಕೊಂಡು ಲಾಕ್ ಮಾಡ್ಬಿಡಿ. ನಿಮ್ ಟೇಬಲ್‌ಗೆ ಲಾಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ನೋಡಿ ಕೆಳಗಡೆ ಇರುತ್ತಲ್ವಾ ಬಾರ್ಡರು, ಅದು ಲೆಫ್ಟ್ ಹ್ಯಾಂಡ್ ಕಡೆ ಅಪೋಸಿಟ್ ಅಲ್ಲಿ ಇರ್ಬೇಕು. ಸೊ ಈ ತರ ಎಲ್ಲಾ ಪ್ಲೀಟ್ಸ್ ಸೈಡ್‌ಗೆ ಇಟ್ಕೊಂಡು ಇಲ್ಲಿ ನಾವು ಆಲ್ರೆಡಿ ಮೆಜರ್‌ಮೆಂಟ್ ಮಾಡ್ಕೊಂಡಿದೀವಲ್ವಾ, ಅದು ನಮ್ಗೆ ಪ್ಲೀಟ್ಸ್ ಅರೇಂಜ್ ಆಗುತ್ತೆ. ಆ ಪ್ಲೀಟ್ಸ್‌ನೆಲ್ಲಾನು ಒಂದೇ ಕಡೆಗೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಟ್ಕೊಂಡು ಪ್ಲೀಟ್ಸ್ ಅನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಸೊ ಈಸಿಯಾಗಿ ಈ ಮೆಥಡ್ ಮಾಡುವಾಗ ನಿಮ್ಗೆ 9 ಪ್ಲೀಟ್ಸ್ ಈಸಿ ಆಗುತ್ತೆ. ಯಾವ ದೊಡ್ಡ ಸೈಜ್ ಇದ್ರೇನು ನಿಮ್ಗೆ ನೀಟಾಗಿ 9 ಪ್ಲೀಟ್ಸ್ ಬರುತ್ತೆ. ಈ ತರ ಮ್ಯಾಮ್ 9 ಕಿಂತ ಜಾಸ್ತಿ ಪ್ಲೇಟ್ಸ್ ಬರ್ಬೇಕು ಅಂದ್ರೆ? 9 ಕ್ಕಿಂತ ಜಾಸ್ತಿ ಪ್ಲೀಟ್ಸ್ ಬರ್ಬೇಕಂದ್ರೆ ನೀವು ಕೈಯಿಂದ ಮಾಡ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ 9, 10 ಆ ತರ ಕೇಳ್ತಾರೆ. ಸೊ ಅವಾಗ ಏನ್ ಮಾಡಿ ಇಲ್ಲಿ ನೀವು ಇಲ್ಲಿ ಪ್ಲೀಟ್ಸ್‌ನ ಇಲ್ಲಿ ಕಮ್ಮಿ ಮಾಡ್ಕೊಂಡ್ ಬನ್ನಿ. ಸೊ ಮ್ಯಾಕ್ಸಿಮಮ್ ಇವಾಗ ಬಂದ್ಬಿಟ್ಟು 9 ಪ್ಲೀಟ್ಸೇ ಟ್ರೆಂಡ್ ಅಲ್ಲಿದೆ. ಸೊ ಯಾರು ಲೈಕ್ 10 ಇಲ್ಲ 11 ಆ ತರ ಮಾತ್ರನೇ ಕೇಳ್ತಾರೆ. ಇಲ್ಲ 12 ಪ್ಲೀಟ್ಸ್ ಆ ತರ ಕೇಳ್ತಾರೆ. ಸೊ ಅವಾಗ ನೀವು ಇಲ್ಲಿ ಲೈನ್ ಆಪೋಸಿಟ್ ಅಲ್ಲಿ ಫೋಲ್ಡ್ ಆಗಿದೆ ಅಲ್ವಾ? ಅದನ್ನು ತಗೊಳ್ಳಿ, ಇದನ್ನು ತಗೊಂಡ್ ಬನ್ನಿ. ಆ ತರ ತಗೊಂಡ್ ಬರುವಾಗ ನಿಮ್ಗೆ ಈಸಿಯಾಗಿ 12 to 15 ಪ್ಲೀಟ್ಸ್ ವರೆಗೂ ನೀವು ನೀಟಾಗಿ ಅರೇಂಜ್ ಮಾಡ್ಕೋಬಹುದು. ಸೊ ಬ್ಯಾಕ್ ಸೈಡ್ ಹೆಂಗಿರುತ್ತೆ ಅಂದ್ರೆ ಇದು 2 ದೊಡ್ಡದಾಗಿರುತ್ತೆ. ಒಳಗಡೆ ಇರೋ ಪ್ಲೀಟ್ಸ್ ಎಲ್ಲಾನು ನಿಮ್ಗೆ ಚಿಕ್ಕದಾಗಿ ಇರುತ್ತೆ. ಸೊ ಈ ತರ ಪೆಗ್ಸ್ ನಿಮ್ಗೆ ಸಿಕ್ಕರೆ ಆನ್‌ಲೈನ್‌ನಲ್ಲಿ ಬೈ ಮಾಡಿ ಇಟ್ಕೊಳ್ಳಿ. ತುಂಬಾ ನಿಮ್ಗೆ ಈಸಿ ಆಗಿರುತ್ತೆ. ಯಾವಾಗೂ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋ ಕಾರ್ನರ್ ಅಲ್ಲಿ ಎಲ್ಲಾ ಪ್ಲೀಟ್ಸು ಒಂದೇ ಕಡೆ ಇದೆಯಾ ಅಂತ ನೋಡ್ಕೊಳ್ಳಿ. ಸೊ ಇದೆಷ್ಟು ಒಂದೇ ಕಡೆ ಇದೆಯೋ ಅಷ್ಟು ನಿಮ್ಗೆ ಒಳಗಡೆ ಬಂದ್ಬಿಟ್ಟು ಪ್ಲೀಟ್ಸು ಈಕ್ವಲ್ ಆಗಿ ಬರುತ್ತೆ. ಸೊ ಇರೋದ್ರಲ್ಲೇ 0 ಸೈಜ್ ಪಿನ್ಸ್ ಅನ್ನ ಈ ತರ ಹಿಂದೆಯಿಂದ ಮುಂದಗಡೆಗೆ ಹಾಕೊಳ್ಳಿ. ಸೊ ಇದನ್ನ ನೀವು ಸಿಂಗಲ್ ಸೈಡ್ ಅಲ್ಲೂ ಹಾಕೋಬಹುದು. ಇಲ್ಲಾಂದ್ರೆ ಈ ತರನು ಹಾಕೋಬಹುದು. ಈ ತರ ಹಾಕುವಾಗ ನಿಮ್ಗೆ ಎಲ್ಲಾ ಪ್ಲೀಟ್ಸು ಲಾಕ್ ಆಗಿರುತ್ತೆ. ಅಂಡ್ ಮುಂದೆ ನಿಮ್ಗೆ ಈ ತರ ಇರುತ್ತೆ. ಸೊ ಪ್ಲೀಟ್ಸ್‌ನ ನೀವು ಅರೇಂಜ್ ಮಾಡ್ಕೊಳ್ಳಕ್ಕೆ ಈಸಿ ಆಗಿರುತ್ತೆ. ಸೊ ಲಾಕ್ ಮಾಡ್ಕೊಂಡು ಇಲ್ಲ ಐರನ್ ಮಾಡಿಲ್ಲ. ಸೊ ಇದನ್ನ ನಾವು ಮತ್ತೆ ಇಲ್ಲಿ ಐರನ್ ಮಾಡ್ಕೋಬೇಕು. ನಿಮ್ಗೆ ಪ್ಲೀಟ್ಸ್ ಬಂದ್ಬಿಟ್ಟು ಈ ತರ ಒಂದು ಫ್ಯಾನ್ ಪ್ಲೀಟ್ಸ್ ಇರೋ ತರ ಒಂದು ಫ್ಯಾನ್ ತರ ನಮ್ಗಿದು ಹಿಂಗೆ ಪ್ಲೀಟ್ ಬಂದ್ಬಿಟ್ಟು ಇರುತ್ತೆ. ಸೊ ಈ ತರ ನಿಮ್ಗೆ ನೀಟಾಗಿ ಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಬೇಕು. ಇವಾಗ ನಾನು ನಿಮ್ಗೆ 1 ಎಲ್ಬೋ 2 ಎಲ್ಬೋ ಹೇಳಿದ್ನಲ್ವಾ? ಈ ತರ ನಿಮ್ಗೆ ಕಂಟಿನ್ಯೂಟಿ ಆಗಿ ದೊಡ್ಡದಾಗಿದ್ರೆ ಇದನ್ನು ಸೇರಿಸಿ ತಗೊಳ್ಳಿ. ನಿಮ್ಮ ಎಲ್ಬೋ ಲೆಕ್ಕ.
ಅವಾಗ ನಿಮ್ಗೆ ಒಂದ್ ಸ್ವಲ್ಪ ಈಸಿ ಆಗಿರುತ್ತೆ ಕ್ಯಾಲ್ಕುಲೇಟ್ ಮಾಡಕ್ಕೆ. ಚಿಕ್ಕದಾಗಿದೆ ಅಂದ್ರೇನು ಅದನ್ನನು ನೀವು ಸೇರಿಸಿ 1 ಎಲ್ಬೋ ಆ ತರ ಲೆಕ್ಕ ಮಾಡ್ಕೊಳ್ಳಿ. ಸೊ ಈ ತರ ನೀವು ಇವಾಗ ನಾವು ಮೆಜರ್‌ಮೆಂಟ್ ತಗೊಂಡಿದ್ವಿ. ಮೆಜರ್‌ಮೆಂಟ್ ಇಲ್ಲ ಕ್ಲೈಂಟ್ ಸೈಜ್ ಮಾತ್ರ ಹೇಳ್ತಿದ್ದಾರೆ ಅನ್ನುವಾಗ, ನೀವು 1 ಎಲ್ಬೋ ತಗೊಂಡು ಅಲ್ಲಿವರೆಗೂ ಮೆಜರ್ ಮಾಡ್ಕೊಂಡು ಪಿನ್ ಹಾಕೊಂಡು, ಆಮೇಲೆ ಅದನ್ನ ಮುಂದೆ ಬಿಡ್ಬೇಕು. ಈ ತರ ಲಾಕ್ ಮಾಡ್ಕೊಂಡು ಮತ್ತೆ ನೀವು ಪ್ಲೀಟ್ಸ್‌ನ ಅರೇಂಜ್ ಮಾಡ್ಕೋಬೇಕು. ಸೊ ಒಂದೊಂದು ಪ್ಲೀಟ್ ಮಧ್ಯದಲ್ಲೂ ನೀವು ಈ ತರ ಕೈನ ಬಿಟ್ಟಿ ಆ ಪ್ಲೀಟ್‌ನ ಹೋಲ್ಡ್ ಮಾಡ್ಕೊಂಡು, ಆಮೇಲೆ ನೆಕ್ಸ್ಟ್ ಪ್ಲೀಟನ್ನ ತಗೊಳ್ಳಿ. ಸೊ ಮೇಲೆ ನೀವು ಎಷ್ಟು ಪ್ರಾಪರ್ ಆಗಿ ಪ್ಲೀಟ್ ಮಾಡ್ಕೊಂಡಿದ್ರೋ ಅಷ್ಟೇ ಪ್ರಾಪರ್ ಆಗಿ ನಿಮ್ಗಿಲ್ಲಿ ಪ್ಲೀಟ್ಸು ತಿರ್ಗಾ ರೀಅರೇಂಜ್ ಆಗುತ್ತೆ. ನಿಮ್ಗೆ ಪದೇ ಪದೇ ಪ್ಲೀಟ್ಸ್‌ನ ಹೋಗಿ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಅದು ಬರಲ್ಲ. ಮೇಲೆ ಪ್ರಾಪರ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಫುಲ್ ಲೆಂತ್ ನಿಮ್ಗೆ ಅದೇ ತರನೇ ಪ್ಲೀಟ್ಸ್ ಅನ್ನೋದು ಬರುತ್ತೆ. ಸೊ ನಿಮ್ಗೆ ಈ ತರ ಮಾಡಕ್ ಕಷ್ಟ ಇದೆ ಅಂತ ಹೇಳಿದ್ರೆ, ಈ ತರ ಲಿಫ್ಟ್ ಮಾಡ್ಕೊಂಡು ನಿಮ್ ರೈಟ್ ಹ್ಯಾಂಡ್ ಇಂದ ಈ ತರ ಒಂದೊಂದೇ ಪ್ಲೀಟ್ಸ್‌ನ ಅರೇಂಜ್ ಮಾಡ್ಕೊಳ್ಳಿ. ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಹ್ಯಾಂಡಿಗೆ ಬಿಟ್ಕೊಂಡು ಈ ತರ ಒಂದೊಂದೇ ಪ್ಲೀಟ್ಸ್‌ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಅವಾಗೂ ನಿಮ್ಗೆ ಪ್ಲೀಟ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಈಕ್ವಲ್ ಆಗೇ ಬರುತ್ತೆ. ಇನ್ ಕೇಸ್ ನಿಮ್ಗೆ ಬಂದ್ಬಿಟ್ಟು ಒಂದು 2, 3 ಪ್ಲೀಟ್ಸ್ ದೊಡ್ಡದಾಗಿ ತುಂಬಾ ಚಿಕ್ಕದಾಗಿ ಬರ್ತಿದ್ರೆ ರೀಅರೇಂಜ್ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಪರವಾಗಿಲ್ಲ. ಸೊ ಅದನ್ನ ಮಾತ್ರ ನೀವು ನೋಡ್ಕೊಳ್ಳಿ. ಎಲ್ಲಾ ಪ್ಲೀಟ್ಸು ಅನ್‌ಈವನ್ ಆಗಿ ಇರಬಾರ್ದು. ಯಾವ್ದಾದ್ರು ಒಂದೋ ಎರಡೋ ಪ್ಲೀಟ್ಸು ಒಂದು ಸ್ವಲ್ಪ ಚಿಕ್ಕದಾಗಿ, ಸ್ವಲ್ಪ ದೊಡ್ಡದಾಗಿದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. ತುಂಬಾ ಚಿಕ್ಕದಾಗಿ, ತುಂಬಾ ದೊಡ್ಡದಾಗಿದ್ರೆ ನಮ್ಗೆ ಚೆಸ್ಟ್ ಪ್ಲೀಟ್ ಮಾಡ್ಕೋವಾಗ ತುಂಬಾನೇ ಅನ್‌ಈವನ್ ಆಗಿ ಇರುತ್ತೆ. ಸೊ ಪಲ್ಲು ಮಾಡ್ಕೋವಾಗ ನಮ್ಗೇನು ಅನ್ಸಲ್ಲ. ಬಟ್ ಚೆಸ್ಟ್ ಪ್ಲೀಟ್‌ನ ಅರೇಂಜ್ ಮಾಡುವಾಗ ಅದು ತುಂಬಾನೇ ಅನ್‌ಈವನ್ ಆಗಿ ನೀಟಾಗಿ ಇರಲ್ಲ. ಸೊ ಇಲ್ಲಿ ನೀವು ಎಲ್ಲ ಎಲ್ಲಾ ಪ್ಲೀಟ್ಸ್‌ನು ನಿಮ್ ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೊಂಡು, ಮತ್ತೆ ಒಂದು ಪಿನ್ ಅನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ಸೊ ಮತ್ತೆ ಇಲ್ಲಿಂದ 2ನೇ ಎಲ್ಬೋ. ಸೊ ಈ ತರ ಒಂದೊಂದು ಪಿನ್ ಮಧ್ಯದಲ್ಲೂ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ನೀವು ಫಸ್ಟೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ ನೀವು ನಿಮ್ಮ ಪ್ಲೀಟಿಂಗ್ ಅನ್ನ ಶುರು ಮಾಡ್ಕೋಬಹುದು. ಸೊ ಇವಾಗ ನನ್ಗೆ ನಾನ್ ತಗೊಂಡಿರೋ ಮೆಜರ್‌ಮೆಂಟ್ ಪಿನ್ ಬಂದಿದೆ. ಸೊ ಅಲ್ಲಿವರೆಗೂ ನಾನು ಇದನ್ನ ಮತ್ತೆ ಅರೇಂಜ್ ಮಾಡ್ಕೊಂತಾ ಇದ್ದೀನಿ. ಸೊ ಎಲ್ಲರೂ ನಾವೇನ್ ಮಾಡ್ತೀವಿ ಶೋಲ್ಡರ್ ಪಿನ್ ಮಾಡ್ಕೊಂಡಿದ ತಕ್ಷಣ ಚೆಸ್ಟ್ ಪ್ಲೀಟ್ ಅಲ್ಲಿ ಡೈರೆಕ್ಟ್ ಆಗಿ ನಾವು ಬಂದ್ಬಿಟ್ಟು ಪ್ಲೀಟ್ಸ್ ಅನ್ನ ಸ್ಪ್ರೆಡಿಂಗ್ ಮಾಡ್ಕೊಂತೀವಿ. ಆ ತರ ಮಾಡ್ದಿರಾ ಇವತ್ತು ನಾನು ತೋರ್ಸೋ ಈ ಒಂದು ಟ್ರಿಕ್ ಅನ್ನ ಫಾಲೋ ಮಾಡಿ ನೀವು ನೆಕ್ಸ್ಟ್ ಟೈಮ್ ಪ್ರೀ ಪ್ಲೀಟಿಂಗ್ ಮಾಡುವಾಗ ನಿಮ್ಗೆ ನೀವು ಸ್ಯಾರಿ ಉಟ್ಕೊಂಡಿದ್ರು ಅಷ್ಟು ನೀಟಾಗಿ ನಿಮ್ಗೆ ಚೆಸ್ಟ್ ಪ್ಲೀಟ್ ಬಂದ್ಬಿಟ್ಟು ಅರೇಂಜ್ ಆಗುತ್ತೆ. ಸೊ ನಾನು ಎಲ್ಲಿ ಶೋಲ್ಡರ್ ಪಿನ್ ಇದೆಯೋ ಅಲ್ಲಿವರೆಗೂ ನಾನು ಈ ಒಂದು ಪಿನ್ ಅನ್ನ ಹಾಕೊಂಡು ನನ್ನ ಪಲ್ಲುನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಗಿವಾಗ ಪಲ್ಲು ಮತ್ತೆ ಪಲ್ಲು ಪ್ಲೀಟು ಒಂದೇ ಸಮ ಕಂಪ್ಲೀಟ್ ಆಗಿರುತ್ತೆ. ಸೊ ಇದಾದ್ಮೇಲೆ ನಮ್ ಶೋಲ್ಡರ್ ಹತ್ರ ಶೋಲ್ಡರ್ ಪಿನ್ ಆದ್ಮೇಲೆ ಈ ತರ ಒಂದು ಪೆಗ್ ಹಾಕೊಳ್ಳಿ. ಚಿಕ್ಕ ಸೈಜ್ ಪಿನ್ ಒಂದು ಕೈಲಿ ಇಟ್ಕೊಳ್ಳಿ. ನೋಡಿ ಈ ತರ ಫುಲ್ ಸ್ಯಾರಿನ ಕಂಪ್ಲೀಟ್ ಆಗಿ ತಗೊಂಡ್ಬಿಟ್ಟು ಕೈನ ಕೆಳಗಡೆ ಇಟ್ಕೊಳ್ಳಿ. ಒಂದೊಂದೇ ಪ್ಲೀಟ್ ಅನ್ನ ಇಲ್ಲೇ ನೀವು ಅರೇಂಜ್ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಅದನ್ನ ಸ್ಪ್ರೆಡಿಂಗ್ ಮಾಡ್ಕೊಳ್ಳಿ. ಸೊ ನಾವು ಪಲ್ಲು ಕಂಪ್ಲೀಟ್ ಮಾಡೋವಾಗ ಏನ್ ಮಾಡ್ತಾ ಇದ್ವಿ ಎಲ್ಲಾ ಕಾರ್ನರ್ಸ್ ಒಂದೇ ಕಡೆ ಇರಂಗೆ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಇದನ್ನ ಒಂದ್ ಸ್ವಲ್ಪ ಸ್ಪ್ರೆಡಿಂಗ್ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ದೂರ ಇಟ್ಕೊಂಡು ನೀವು ಇಲ್ಲಿ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಗೆ ಈ ಶೋಲ್ಡರ್ ಪಿನ್ ಇಂದ ಈ ಒಂದು ಮೆಜರ್‌ಮೆಂಟ್ ಹೀಗೆ ಬರ್ಬೇಕು. ಸೊ ಮತ್ತೆ ಇಲ್ಲಿ ನೀವು ಎಷ್ಟು ಪ್ಲೀಟ್ ತಗೊಂಡಿದ್ದೀರಾ ಅಷ್ಟು ಪ್ಲೀಟ್ ಇಲ್ಲಿ ಆಚೆ ಕಾಣಿಸ್ತಾ ಇದೆಯಾ ಅಂತ 1ಕ್ಕೆ 2 ಸಲ ಚೆಕ್ ಮಾಡ್ಕೊಂಡು ಆಮೇಲೆ ಪಿನ್ನಿಂಗ್ ಅನ್ನ ಮಾಡ್ಕೊಳ್ಳಿ. ಸೊ ಈ ತರ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಶೋಲ್ಡರ್ ಪಿನ್ ಅಲ್ಲಿ ಮತ್ತೆ ಚೆಸ್ಟ್ ಅಲ್ಲಿ ನಮ್ಗೆ ನೀಟಾಗಿ ಇರುತ್ತೆ. ಸೊ ಇವಾಗ ಚೆಸ್ಟ್ ಪ್ಲೀಟ್ ನಾವು ಅರೇಂಜ್ ಮಾಡ್ಕೊಳಕ್ ಮುಂಚೆ ಸುಮ್ನೆ ರಾಂಡಮ್ ಆಗಿ ಈ ಪ್ಲೀಟ್ಸ್‌ನೆಲ್ಲ ತಗೊಂಡು ಈ ಬಾರ್ಡರ್‌ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಓಕೆನಾ? ಈ ಮೇಲೆ ಇರೋ ಬಾರ್ಡರ್ ನಮ್ಗೆ ಸ್ಟ್ರೈಟ್ ಆಗೇ ಇರ್ಬೇಕು. ನಮ್ಮ ಲೆಫ್ಟ್ ಸೈಡ್ ಅಲ್ಲಿರೋ ಫ್ಯಾಬ್ರಿಕ್ ಮಾತ್ರ ನಾವು ಸ್ಪ್ರೆಡಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ
ಸೊ ನಾನು ಅವಾಗೆ ನಿಮ್ಗೆ ಹೇಳಿದ್ನಲ್ಲ ಡಿಫಾಲ್ಟ್ ಆಗಿ ನಾವು ಒಂದು ಮೆಷರ್‌ಮೆಂಟ್ ಅನ್ನು ತಗೋಬೇಕು ಅಂತ. ನಮ್ ಶೋಲ್ಡರ್ ಪಿನ್ ಈ ಪಿನ್ ಇಲ್ಲ ಮೇಲೆ ಮಾಡ್ಕೊಂಡಿದ್ವಲ್ವಾ? ಆ ಶೋಲ್ಡರ್ ಪಿನ್ ಇಂದ 15 ಇಂಚ್ ಲೆಂಥ್ ತಗೋಬೇಕು. ಓಕೆನಾ? ಸೊ 15 ಇಂಚ್ ಲೆಂಥ್ ತಗೊಂಡು ಈ ಒಂದು ಬಾರ್ಡರ್‌ನ ಮಾತ್ರ ನಿಮ್ಮ ಟೇಬಲ್‌ಗೋ ಇಲ್ಲ ಬೆಡ್‌ಗೋ ನೀವೆಲ್ಲಿ ಐರನ್ ಮಾಡ್ತೀರೋ ಅದಕ್ಕೆ ಯೂಸ್ ಮಾಡಿ. ಈ ತರ ಪಿನ್ ಅನ್ನ ಜಸ್ಟ್ ನೋಡಿ ಪಿನ್ ಮಾಡಿ ಬಿಟ್ಬಿಡಿ. ಏನು ಲಾಕ್ ಮಾಡ್ಬೇಡಿ. ಸೊ ಮತ್ತೆ ಇವಾಗ ನನ್ನ ಡಮ್ಮಿ ಸೈಜ್ ಬಂದ್ಬಿಟ್ಟು 38 ಇತ್ತು. ಸೊ 38ನ ಡಿವೈಡ್ ಮಾಡುವಾಗ ನನ್ಗೆ 19 ಅಷ್ಟು ಬರುತ್ತೆ. 38ನ ಡಿವೈಡ್ ಮಾಡುವಾಗ ನನ್ಗೆ 19 ಅಷ್ಟು ಅವರ ಒಂದು ಬ್ರೆಸ್ಟ್ ಸೈಜ್ ಸಿಗುತ್ತೆ. ಸೊ ಇದನ್ನ ನಾನು ಇಲ್ಲಿ ಇಟ್ಕೊಂಡು ನನ್ನ ರೈಟ್ ಸೈಡ್ ಈ ಕೆಳಗಡೆ ಇರುತ್ತಲ್ವಾ ಬಾರ್ಡರು, ಇದನ್ನ ನಾನು ಈ 1 ನಂಬರ್ ವರೆಗೂ ನಾನು ಇದನ್ನ ಹೀಗೆ ಸ್ಪ್ರೆಡಿಂಗ್ ಮಾಡ್ಕೋಬೇಕು. ಇದನ್ನ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಮುಂಚೆ ನಿಮ್ಗೆ ಒಂದು ಮೆಜರ್‌ಮೆಂಟ್ ಹೇಳಿದ್ನಲ್ಲ, ಈ ಸೈಜ್ ಅಲ್ಲಿ ಇರೋರ್ಗೆ ಹಿಂಗೆ ನಾವು ಬಂದ್ಬಿಟ್ಟು ಆ ಅಡ್ಜಸ್ಟ್ ಮಾಡ್ಕೊಂತಾ ಇದ್ವಿ ಚೆಸ್ಟ್ ಪ್ಲೀಟ್ ಸ್ಪ್ರೆಡ್ಡಿಂಗ್ ಅಂತ. ಸೊ ನಾವು ಈ ಒಂದು ಟೇಪ್ ಮೆಜರ್‌ಮೆಂಟ್ ಮಾಡ್ಕೊಂಡಿದ್ಮೇಲೆ ನಮ್ಗೆ ಈಸಿ ಆಗಿರುತ್ತೆ. ಎಲ್ಲಿಂದ ಎಲ್ಲಿವರೆಗೂ ನಾವು ಅರೇಂಜ್ ಮಾಡ್ಕೋಬೇಕಂತ. ಸೊ ಅಲ್ಲಿವರೆಗೂ ನನ್ಗೆ ಪ್ಲೀಟ್ಸ್ ಅನ್ನ ಈಕ್ವಲ್ ಆಗಿ ನಾನು ಸ್ಪ್ರೆಡ್ಡಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಇನ್ ಕೇಸ್ ಇವಾಗ ನಿಮ್ಮ ಹತ್ರ ಟೇಪ್ ಇಲ್ಲ ಬಟ್ ಆದ್ರೆ ನಿಮ್ಗೆ ಮೆಜರ್‌ಮೆಂಟ್ ತಕ್ಕಂತೆ ಕರೆಕ್ಟ್ ಆಗಿ ಬರ್ಬೇಕನ್ನುವಾಗ ಇದನ್ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಒಂದು ಎಲ್ಬೋ ಅಷ್ಟು ಲೆಂತ್ ತಗೊಳ್ಳಿ ಅಂಡ್ 1 ಎಲ್ಬೋ ಅಷ್ಟು ವಿಡ್ತ್ ತಗೊಳ್ಳಿ. ಓಕೆನಾ? ಸೊ ಈ ತರ ತಗೊಂಡು ನೀವು ಇವಾಗ ಸ್ಮಾಲ್ ಸೈಜ್ ಇದ್ದಾರೆ ಅಂದ್ರೆ ಇದೇ ನಿಮ್ಗೆ ಸಾಕು. ನಿಮ್ ಎಲ್ಬೋ ಅಷ್ಟೇ ಸಾಕು. ಬಟ್ ಅದಕ್ಕಿಂತ 50 ಇವಾಗ 32 ಅಲ್ಲ ಇದಾರೆ ಅಂದ್ರೆ ಇಷ್ಟೇ ಸಾಕು. 32-34 ನಿಮ್ಗೆ ಈ ಎಲ್ಬೋನೇ ಸಾಕು. ಅದಕ್ಕಿಂತ ಇದಾರೆ 36 ಇದಾರೆ ಅಂದ್ರೆ ಸೊ 1 ಎಲ್ಬೋ ತಗೊಂಡು +1 ಇವಾಗ ಇಲ್ಲಿವರೆಗೂ ನಂಗೆ 34 ಬಂದಿದೆ ಅಂದ್ರೆ ಇಲ್ಲಿಂದ ಒಂದು +1 ಮತ್ತೆ 36 ಬಂದ್ರೆ +1 ಆ ತರ +1 ಮಾಡ್ಕೊಂಡು ನಾವು ಈ ಒಂದು ಪ್ಲೀಟಿಂಗ್ ಅನ್ನ ನಾವು ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಾನ್ ನಿಮ್ಗೆ ಹೇಳಿದ್ನಲ್ಲ 2 ಇಂಚಸ್ 1.5 ಇಂಚಸ್ ಅಂತ ಸ್ಮಾಲ್ ಇಂದ ಮೀಡಿಯಂ ಇದಾರೆ ಅಂದ್ರೆ ಇದನ್ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಪ್ಲೀಟ್ಸ್ ಅನ್ನ ಅಗಲ ಮಾಡ್ಕೊಂಡು ಈ ಎಲ್ಲಾ ಪ್ಲೀಟ್ಸ್ ಮಧ್ಯದಲ್ಲೂ 1.5 2 ಹತ್ರ ಇಟ್ಕೊಂಡು ನೀವು ಸ್ಪ್ರೆಡ್ಡಿಂಗ್ ಅನ್ನ ಮಾಡ್ಕೋಬಹುದು. ಬಟ್ ಇದಕ್ಕೆ ನೀವು ಟೇಪ್ ತಗೊಂಡ್ರೆ ನಿಮ್ಗೆ ಇನ್ನ ವಾಸಿ. ಸೊ ಇಲ್ಲಿಂದ ಒಂದು 15 ಇಂಚಸ್‌ಗೆ ಒಂದು ಲೆಂತ್ ತಗೊಳ್ಳಿ. ಮತ್ತೆ ನಿಮ್ ಕ್ಲೈಂಟ್‌ನ ಬ್ರೆಸ್ಟ್ ಸೈಜ್‌ನ ಡಿವೈಡ್ ಮಾಡಿ ಅದು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ನೀವು ಇದನ್ನ ಸ್ಪ್ರೆಡ್ಡಿಂಗ್‌ನ ಮಾಡ್ಕೋಬಹುದು. ಬಟ್ ಸ್ಪ್ರೆಡ್ಡಿಂಗ್ ಮಾಡ್ಕೋವಾಗ ನಿಮ್ಗೆ ಮೇಲೆಯಿಂದ ಇಲ್ಲಿವರೆಗೂ ನಿಮ್ಗೆ ಪ್ಲೀಟ್ಸು ಈವನ್ ಆಗಿ ಇದೆಯಾ ಅಂತ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಹಾ ಮೇಡಮ್ ಅರ್ಥ ಆಗ್ತಿದೆ. ಸೊ ಈ ತರ ಎಲ್ಲ ಲೈನ್ಸ್ ಆಗ್ಲಿ, ಈ ಡಿಸ್ಟೆನ್ಸ್ ಆಗ್ಲಿ ಒಂದೇ ತರ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಸಾಕು. ಸೊ ಇವಾಗ ನಾನು ಇನ್ನೊಂದು ಹೇಳಿದ್ನಲ್ಲ ಚೆಸ್ಟ್ ಪ್ಲೀಟ್ ಐರನಿಂಗ್. ಸೊ ಇವಾಗ ನಾವು ಇಲ್ಲಿಂದ ಇಲ್ಲಿವರೆಗೂ ನನ್ಗೆ 1 ಎಲ್ಬೋ ಆಗಿದೆ. ಓಕೆ. ಸೊ ನನ್ಗೆ ಇವಾಗ ಟೋಟಲ್ ಆಗಿ ಬೇಕಾಗಿರೋದು 3 ಎಲ್ಬೋ. ಸೊ ಇಲ್ಲಿ ನಾನು ಇದನ್ನ ಐರನ್ ಮಾಡ್ಕೊಂಡು ಸೊ ನಾನು ನಿಮ್ಗೆ ಪ್ರೊಟೆಕ್ಷನ್ ಮ್ಯಾಟ್ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಈ ತರ ನಾವು ಪ್ಲೀಟ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ಮೇಲೆ ಅದನ್ನ ಹೀಗೆ ಮೇಲೆ ಹಾಕೊಳ್ಳಿ. ಈ ತರ ಮ್ಯಾಟ್‌ನ ಮೇಲೆ ಹಾಕೊಂಡು ಆಮೇಲೆ ನೀವು ಐರನ್ ಮಾಡ್ಕೋಬಹುದು. ಸೊ ನೀವು ಫುಲ್ ಸ್ಯಾರಿ ಐರನ್ ಮಾಡ್ತಿದೀರ ಅಂದ್ರೇನು ಇದನ್ನ ಐರನ್ ಮಾಡೋ ಕಡೆ ಹಾಕೊಂಡು ಹಂಗೆ ಪುಲ್ ಮಾಡ್ತಾ ನೀವು ಹಂಗೆ ಐರನ್ ಮಾಡ್ಕೊಂತ ಬರ್ಬೇಕು. ಸೊ ಐರನ್ ಆದ್ಮೇಲೆ ಇಲ್ಲಿ ನಾವು ಮೆಜರ್‌ಮೆಂಟ್ ತಗೊಂಡಿದ್ವಲ್ವಾ ಅದನ್ನ 2 ಪಿನ್ ತೆಗೆದ್ಬಿಟ್ಟು ನಾವ್ ಎಲ್ಲಿವರೆಗೂ ಐರನ್ ಮಾಡ್ಕೊಂಡಿದೀವೋ ನಿಮ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಲ್ಲಿ ಇಟ್ಕೊಳ್ಳಿ. ನೀವು ಇಲ್ಲಿವರೆಗೂ ಐರನ್ ಮಾಡಿರ್ತೀರಲ್ವಾ ಇಟ್ಕೊಂಡು ಇದನ್ನ ಹೀಗೆ ಕೈಗೆ ತಗೊಳ್ಳಿ ರೈಟ್ ಹ್ಯಾಂಡ್ ಇಂದ. ಈ ತರ ಸುಮ್ನೆ ಮಡ್ಚ್ಕೊಂಡು ಆ ಫೋಲ್ಡಿಂಗ್ ಅನ್ನು ತಗೊಂಡ್ ಬಂದು ಇಲ್ಲಿ ಇಟ್ಬಿಟ್ಟು ಆಮೇಲೆ ಇದನ್ನ ಮುಂದೆ ಬಿಟ್ಬಿಡಿ. ಸೊ ಇವಾಗ ನನಗೆ 1 ಎಲ್ಬೋ ಮುಂದೆ ಹೋಯ್ತು. ಇವಾಗ ಇರೋ 2ನೇ ಎಲ್ಬೋದಲ್ಲಿ ನಾನು ಸೇಮ್ ಮೆಜರ್‌ಮೆಂಟ್‌ನ ಸ್ಪ್ರೆಡ್ಡಿಂಗ್ ಮಾಡ್ಕೊಂಡು ನಾನು ಐರನ್ ಮಾಡ್ಕೊಂತಾ ಇದ್ದೀನಿ. ಸೊ ನಮ್ಗೆ ಎಕ್ಸಾಕ್ಟ್ ಆಗಿ ನಮ್ಗೆ ಬೇಕಾಗಿರೋ ಮೆಜರ್‌ಮೆಂಟ್ ಫ್ರಂಟ್ ಅಲ್ಲಿ ಮಾತ್ರನೇ ಬ್ಯಾಕ್ ಅಲ್ಲಿ ಇಲ್ಲ. ಸೊ ಇದನ್ನ ನೀವು ನಾನಿಲ್ಲಿ ಯಾವುದೇ ತರ ಮೆಜರ್‌ಮೆಂಟ್ಸ್ ತಗೊಂತಾ ಇಲ್ಲ. ರಾಂಡಮ್ ಆಗಿ ನಾನು ಮುಂದೆ ಐರನ್ ಮಾಡ್ಕೊಂಡಿದ್ದೀನಲ್ವಾ ಅದಕ್ಕೆ ಫಾಲೋವಿಂಗ್ ಆಗಿ ಬರೋ ಲೈನ್ಸ್ ಅನ್ನ ಮಾತ್ರ ನಾನಿಲ್ಲಿ ತಗೊಂತಾ ಇದ್ದೀನಿ. ಯಾವುದೇ ತರ ಟೇಪ್ ಇಲ್ಲಿ ನಾನು ಯೂಸ್ ಮಾಡಿಲ್ಲ.
ಈ ತರ ನಮ್ಗೆ ಆ ಬುಟ್ಟಾಸ್ ಎಲ್ಲ ಇರುತ್ತಲ್ವಾ? ಆ ಬುಟ್ಟಾಸ್ ಒಂದೇ ಲೈನಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡು ಮತ್ತೆ ಅಯನಿಂಗ್. ಇನ್ ಕೇಸ್ ಇವಾಗ ನಿಮ್ಗೆ ಬಂದ್ಬಿಟ್ಟು ಟಿಶ್ಯೂ ಸ್ಯಾರಿ ಎಲ್ಲ ಇದೆ. ಈ ತರ ನೀವು ಪ್ಲೀಟ್ಸ್ ಮಾಡುವಾಗ ಪ್ರಾಪರ್ ಆಗಿ ಕುತ್ಕೊಂತಾ ಇಲ್ಲ ಅಂದ್ರೆ, ನಾನ್ ನಿಮ್ಗೆ ತೋರ್ಸಿದ್ನಲ್ವಾ? ಈ ತರ ಪಿನ್ಸು ಬಾಲ್ ಹೆಡೆಡ್ ಪಿನ್ಸು ಆ ರೋಲ್ ಅಲ್ಲಿ ಆ ತರ ಪಿನ್ಸ್ ಅನ್ನ ತಗೊಂಡು ಈ ತರ ಒಂದೊಂದು ಪ್ಲೀಟ್ ಮಧ್ಯದಲ್ಲೂ ನೀವು ಹಾಕೊಂಡ್ಬರ್ಬೇಕು. ಇದು ಎಲ್ಲಿದೆ ನಿಮ್ಗೆ ಟಿಶ್ಯೂ ಸಿಲ್ಕ್ ಸ್ಯಾರಿಯಲ್ಲಿ ಮಾತ್ರ ಈ ತರ ಬೇಕಾಗುತ್ತೆ. ಸೊ ನೀವು ಪ್ಲೀಟ್ಸ್ ಮಾಡ್ತಾ ಇರ್ತೀರಾ, ಸರಿಯಾಗಿ ಕೂತ್ಕೊಳ್ಳಲ್ಲ, ಓಪನ್ ಆಗ್ತಾ ಇರುತ್ತೆ, ಇಲ್ಲ ಮೂವ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಈ ತರ ಪಿನ್ಸ್ ಅನ್ನ ಹಾಕೊಂಡು ಐರನ್ ಮಾಡಾದ್ಮೇಲೆ ಪಿನ್ಸ್ ಅನ್ನ ತೆಗೆದು ಇವಾಗ ನನ್ಗೆ 2 ಎಲ್ಬೋ ಆಯ್ತು. ಓಕೆನಾ? ಸೊ ಇವಾಗ ನನ್ಗೆ 3ನೇ ಎಲ್ಬೋ ಬೇಕನ್ನುವಾಗ ನಿಮ್ಮ ಲೆಫ್ಟ್ ಸೈಡ್ ಹತ್ರ ಇರೋ ಬಾರ್ಡರ್ ಇಂದಾನೇ ನೀವು 3 ಎಲ್ಬೋ ತಗೋಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿಂದ ನೋಡಿ ಐರನ್ ಆಗಿರೋ ಕಡೆಯಿಂದ 1 ಎಲ್ಬೋ ಈ ತರ ಲೆಕ್ಕ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಸೊ ಎಲ್ಲಿವರೆಗೂ ನಿಮ್ಗೆ ಐರನ್ ಆಗಿದೆಯೋ ಅಲ್ಲಿಂದ 1 ಎಲ್ಬೋ ಈ ತರ ತಗೊಳ್ಳಿ. 1 ಪಿನ್ ಹಾಕ್ಬಿಡಿ. 1 ಪಿನ್ ಹಾಕ್ಬಿಟ್ಟು ಆಮೇಲೆ ನೀವು ಈ ಕಡೆ ಇರೋ ಟಕ್ ಇನ್ ಪಾರ್ಟ್ ಮೆಜರ್ಮೆಂಟ್ ತಗೊಂಡು ಪಿನ್ ಅನ್ನ ಮಾಡ್ಕೊಳ್ಳಿ. ಸೊ ಇವಾಗ ಈ ಎರಡು ಕಡೆ ಇರೋ ಈ ಒಂದು ಪಿನ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾನು ಸೆಂಟರ್ ಪ್ಲೀಟಿಂಗ್ ಮಾಡ್ಕೊಂತಾ ಇದೀನಿ. ಪ್ಲೀಟಿಂಗ್ ಮಾಡ್ಕೋವಾಗ ನೀವು ನಿಮ್ಮ ರೈಟ್ ಸೈಡ್ ಇಂದ ಇರೋ ಲೆಫ್ಟ್ ಸೈಡ್ ಅಲ್ಲಿಗೆ ಬಾರ್ಡರ್ ಅನ್ನ ಪುಷ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿಂದ ಈ ಕಡೆ ಇವಾಗ ನಿಮ್ಗೆ ಈ ಕಡೆಗೆ ಆ, ಒಂದಷ್ಟು ಫ್ಯಾಬ್ರಿಕ್ ಇರುತ್ತಲ್ವಾ ಟಕ್ಕಿನ್ ಮಾಡೋದನ್ನ ಅದನ್ನ ಲೆಫ್ಟ್ ಹ್ಯಾಂಡ್ಗೆ ಹಾಕ್ಬಿಟ್ಟು ನಿಮ್ಮ ಪ್ಲೀಟ್ ಅನ್ನ ಇಲ್ಲಿಂದ ಶುರು ಮಾಡ್ಕೊಳ್ಳಿ. 2 ಪಿನ್ ಓಕೆನಾ? ಈ ಪಿನ್ ಇದೆಯಲ್ವಾ? ಈ ಪಿನ್ ಹತ್ರ ನಿಮ್ಮ 2 ಫಿಂಗರ್ ಇರ್ಬೇಕು. ಸೊ ಇದನ್ನ ಈ ತರ ಫುಲ್ ಇಟ್ಕೊಂಡು ಆಮೇಲೆ ನೀವು ಪ್ಲೀಟಿಂಗ್ ಅನ್ನ ಶುರು ಮಾಡ್ಕೊಳ್ಳಿ. ಸೊ ಫಸ್ಟ್ ಪ್ಲೀಟ್ ನಮ್ಗೆ 5 ಇಂಚಸ್ ಅಲ್ಲಿ ಇರ್ಬೇಕು. ಫ್ಲಫಿ ಪ್ಲೀಟ್ ಮಾಡ್ತಿದೀವಿ ಅಂದ್ರೆ ಬಾಕಿ ಇರೋದು 3.5 ಇಂದ 4 ಇಂಚಸ್ ಅಲ್ಲಿ ನಾವು ಮಾಡ್ಕೋಬೇಕು. ಸೊ ಈ ಪ್ಲೀಟ್ ಬಂದ್ಬಿಟ್ಟು ನಮ್ಗೆ ಕ್ಲೈಂಟ್ ನ ಸೈಜ್ ಮೇಲೆ ಡಿಪೆಂಡ್ ಆಗೇ ಬರುತ್ತೆ. ಸೊ ಇಲ್ಲಿ ನಾವು ಚಿಕ್ಕದ್ ಕೊಡೋದ್ರಿಂದ ನಮ್ಗೆ 1 ಆರ್ 2 ಪ್ಲೀಟ್ಸ್ ನ ಎಕ್ಸ್ಟ್ರಾ ಬರುತ್ತೆ ಹೊತ್ತು ಜಾಸ್ತಿ ಪ್ಲೀಟ್ ಎಲ್ಲ ನಾವು ತರಕ್ಕಾಗಲ್ಲ. ಇನ್ ಕೇಸ್ ಕ್ಲೈಂಟ್ ಹೇಳ್ತಾರೆ ನನ್ಗೆ ಬರೀ 3 ಬರುತ್ತೆ, ನೀವೊಂದು 6 ಮಾಡ್ಕೊಡಿ ಅಂದ್ರೆ 6 ಎಲ್ಲ ಬರಲ್ಲ. 4 ಮಾಡ್ಕೊಡಕ್ ಆಗುತ್ತೆ. ಫ್ಲಫಿ ಫ್ಲೀಟ್ ಎಲ್ಲ ಮಾಡ್ಬೇಕಂದ್ರೆ ನಮ್ಗೆ ಪ್ರಾಪರ್ ಆಗಿ ಒಂದ್ ಸ್ವಲ್ಪ ಬಟ್ಟೆ ಬೇಕಾಗುತ್ತೆ. ಓಕೆನಾ? ನಾರ್ಮಲ್ ನಾವು ಫುಲ್ ಐರನ್ ಮಾಡ್ಕೊಂತೀವಿ ಅಂದ್ರೆ ಅವಾಗ ನಮ್ಗೆ ಬಂದ್ಬಿಟ್ಟು ಆ ಬಟ್ಟೆ ಕಮ್ಮಿರನ ನಾವು ಮ್ಯಾನೇಜ್ ಮಾಡ್ಕೋಬಹುದು. ಬಟ್ ಫ್ಲಫಿ ಫ್ಲೀಟ್ ಮಾಡುವಾಗ ನಮ್ಗೆ ಆ ತರ ಮಾಡಕ್ ಆಗಲ್ಲ. ಸೊ ಕ್ಲೈಂಟ್ ಯಾವ ತರ ಕೇಳ್ತಾರೋ ಅದಕ್ಕೆ ತಕ್ಕನಂತೆ ನೀವು ಕ್ಲೈಂಟ್‌ಗೆ ಎಕ್ಸ್‌ಪ್ಲನೇಷನ್ ಕೊಟ್ಬಿಟ್ಟು ಆಮೇಲೆ ನಿಮ್ಮ ಒಂದು ಪ್ರೀ ಫಿಟ್ಟಿಂಗ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ಯಾವಾಗ ನಿಮ್ಗೆ ಫಸ್ಟ್ ಪ್ಲೀಟ್ ಇನ್ ಕೇಸ್ ನಿಮ್ ಹತ್ರ ಟೇಪ್ ಇಲ್ಲ, ಫಸ್ಟ್ ಪ್ಲೀಟ್ ಮೆಷರ್ ಮಾಡಕ್ ಕಷ್ಟ ಆಗ್ತಿದೆ ಅಂದ್ರೆ ನಿಮ್ಮ ರೈಟ್ ಸೈಡ್ ಅಲ್ಲಿರೋ ಫ್ಯಾಬ್ರಿಕ್ ಅನ್ನನು ಲೆಫ್ಟ್ ಸೈಡ್ ಅಲ್ಲಿರೋ ಬಾರ್ಡರ್ ಅನ್ನನು ಈ ತರ ಜಾಯಿನ್ ಮಾಡಿ ಇಟ್ಕೊಳ್ಳಿ. ಇಟ್ಕೊಂಡು ನಿಮ್ ಕೈನ ಸ್ಟಾರ್ಟಿಂಗ್ ಈ ತರ ಹೋಲ್ಡ್ ಮಾಡ್ಕೊಂಡು ಅದನ್ನ ಇಲ್ಲಿಗೆ ಇಟ್ಕೊಳ್ಳಿ. ಸೊ ನಿಮ್ಗೆ ಇಲ್ಲಿ 5 ಇಂಚ್ ಬರುತ್ತೆ. ಸೊ 5 ಇಂಚ್‌ಗೆ ಒಂದು ಫೋಲ್ಡಿಂಗ್ ಅನ್ನ ಮಾಡ್ಕೊಂಡು ನೆಕ್ಸ್ಟ್ 3 ಇಂಚ್ 3.5 ಇಂಚ್ ನಿಮ್ಗೆ ಇಲ್ಲಿವರೆಗೂ ಬರುತ್ತೆ. ಸೊ ಅಲ್ಲಿಗೆ ನೀವು ಕೈ ಇಟ್ಕೊಂಡು ಎಲ್ಲ ಪ್ಲೀಟ್ಸ್ ಅನ್ನು ನೀಟಾಗಿ ಅರೇಂಜ್ ಇವಾಗ ನಿಮ್ಗೆ ಪ್ಲೀಟಿಂಗ್ ಮಾಡುವಾಗ ಈ ಪಿನ್ನನ್ನು ಮುಂದೆ ತಗೋಬೇಕಾ ಅಂತ ಒಂದು ಡೌಟ್ ಇರುತ್ತೆ. ಈ ಪಿನ್ ಇಲ್ಲಿ ಬಂದ್ರೆ ತಗೋಬೇಡಿ. ಓಕೆನಾ? ಇಷ್ಟ ಹತ್ರ ಬರ್ತಿದೆ ನೀವು ಪ್ಲೀಟ್ ಮಾಡ್ರೆ ಆ ಪಿನ್ ಮುಂದೆ ಬರುತ್ತಂದ್ರೆ ಆ ಪಿನ್ ಪ್ಲೀಟ್ ಇರೋ ಬಿಟ್‌ನ ಹಾಗೇನೆ ಬಿಟ್ಬಿಡಿ. ಇದನ್ನ ಮುಂದೆ ತಗೊಂಡ್ಬಂದ್ಬಿಟ್ರೆ ಮತ್ತೆ ನಿಮ್ಗೆ ಸೆಂಟರ್ ಪ್ಲೀಟಿಂಗ್ ಮಾಡ್ಕೊಳ್ಳಕ್ಕೆ ಪ್ಲೀಟ್ ಮಾಡುವಾಗ ಮತ್ತೆ ಈ ಪಿನ್‌ನ ಬಿಚ್ಚಬೇಕಾಗುತ್ತೆ. ಸೊ ಇಷ್ಟೇ ನಿಮ್ಗೆ ಪ್ಲೀಟ್ಸ್ ಅನ್ನ ಅರೇಂಜ್ ಮಾಡ್ಕೋಬೇಕು. ಸೊ ಇಷ್ಟು ಪ್ಲೀಟ್ ನಮ್ಗೆ ಇಲ್ಲಿ 6 ಪ್ಲೀಟ್ಸ್ ಅಷ್ಟು ಬರುತ್ತೆ. ನಮ್ಗೆ ಮ್ಯಾಕ್ಸಿಮಮ್ ಒಂದು 7 ಪ್ಲೀಟ್ಸ್ ಆ ತರ ಇದ್ರೆ 6-7 ಪ್ಲೀಟ್ಸ್ ಇದ್ರೆ ಫ್ಲಫಿ ಓಕೆ. ಇಲ್ಲ ಅದಕ್ಕಿಂತ ಜಾಸ್ತಿ ಬರ್ತಿದೆ ಅಂದ್ರುನು ಫ್ಲಫಿ ಬಂದ್ಬಿಟ್ಟು ನಮ್ಗೆ ನೀಟಾಗಿರುತ್ತೆ. ಸೊ ನೋಡಿ ಎಲ್ಲಾ ಪ್ಲೀಟ್ಸು ಇವಾಗ ನಂಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿರೋ ಎಲ್ಲಾ ಪ್ಲೀಟ್ಸು ಈ ತರ ಕ್ಲೋಸ್ ಆಗಿದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿರೋ ಪ್ಲೀಟ್ಸ್ ಈ ತರ ಓಪನ್ ಆಗಿ ಒಂದು ಪ್ಲೀಟ್ ದೊಡ್ಡದು ಬಾಕಿ ಇರೋ ಎಲ್ಲಾ ಪ್ಲೀಟ್ಸು ಚಿಕ್ಕದಾಗಿದೆ. ಸೊ ಇದನ್ನೆಲ್ಲ ಸೇರ್ಸಿ ಇಟ್ಕೊಂಡು ನೀವು ನಾವು ಮೆಜರ್‌ಮೆಂಟ್‌ಗಂತ ತಗೊಂಡಿರ್ತೀವಲ್ಲ ಪಿನ್ನು ಅದನ್ನೇ ಹಾಕೊಂಡು
ಇಲ್ಲಿ ನೀವು ಲಾಕ್ ಮಾಡ್ಕೋಬೇಕು. ಕೆಲವೊಮ್ಮೆ ಜಾಸ್ತಿ ಜರಿ ಇದೆ ಅಂದ್ರೆ ಪಿನ್ ಹೋಗಲ್ಲ. ಆ ತರ ಇರುವಾಗ ಅಲ್ಲಿ ನೀವು ಎಲ್ಲಾ ಬಾರ್ಡರ್‌ನ ಒಂದೇ ಕಡೆಗೆ ಇಟ್ಕೊಂಡು ಈ ತರ ನೋಡಿ ಎಲ್ಲ ಪಿನ್ಸ್‌ನ ಸ್ಟ್ರೈಟ್ ಆಗಿ ಇಟ್ಕೊಂಡು ಪಿನ್‌ನ ಮಾತ್ರ ರೊಟೇಟ್ ಮಾಡಿ ಅವಾಗ ಆ ಜರಿ ಇದ್ರೆ ಅದ್ರಲ್ಲಿ ಮೂವ್ ಆಗ್ಬಿಟ್ಟು ನಮ್ಗೆ ಸ್ಪೇಸ್ ಇರುತ್ತೆ. ಸೊ ಒಂದ್ ಕಡೆ ಮಾತ್ರ ಆ ತರ ರೊಟೇಟ್ ಮಾಡಿ ಇನ್ನೊಂದ್ ಕಡೆ ನಾವು ಟಕ್ ಇನ್ ಮಾಡ್ಬಿಡ್ಬೋದು. ಓಕೆನಾ? ಸೊ ಇದಾದ್ಮೇಲೆ ಒಂದ್ಸಲಿ ಇದನ್ನೆಲ್ಲ ಈ ತರ ಮಾಡ್ಕೊಂಡು ನೀಟಾಗಿ ಆ ಪ್ಲೀಟ್ಸ್‌ನ ಒಮ್ಮೆ ಅರೇಂಜ್ ಮಾಡ್ಕೊಳ್ಳಿ. ಅರೇಂಜ್ ಮಾಡ್ಕೊಂಡು ನಿಮ್ಮ ಲೆಫ್ಟ್ ಸೈಡಲ್ಲಿ ಹಾಕೊಂಡು ಈ ತರ ಕ್ಲಿಪ್ಸ್ ಹಾಕಿ ಲಾಕ್ ಮಾಡ್ಬಿಡಿ. ಈ ತರ ನೋಡಿ ಬಾರ್ಡರ್ ಫಾಲ್ಸ್ ಇರುತ್ತಲ್ವಾ? ಆ ಫಾಲ್ಸ್ ಕಡೆಗ್ ಬಂದ್ಬಿಟ್ಟು ಪ್ಲೀಟ್ಸ್ ಅನ್ನ ಈ ತರ ಅರೇಂಜ್ ಮಾಡ್ಕೊಳ್ಳಿ. ಒಂದೊಂದೇ ಪ್ಲೀಟ್ಸ್ ಅನ್ನ ಈ ತರ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ಮೇಲೆ ಕಂಪಲ್ಸರಿಯಾಗಿ ಈ ತರ ಯಾರ್ದು ನಿಮ್ದಾಗಿದ್ರೆ ಸರಿ, ಕ್ಲೈಂಟ್ ಆಗಿದ್ರೆ ಸರಿ, ಈ ತರ ಒಂದ್ಸಲಿ ನೀವು ಅರೇಂಜ್ ಮಾಡ್ಕೋಬೇಕು. ಅರೇಂಜ್ ಮಾಡ್ಕೊಂಡು ಒಂದೇ ಒಂದ್ ನಿಮಿಷ ಬರ್ತೀನಿ. ಕದೀರ್ ಬಾ ಹಿಂಗ.